ವಿಸ್ತಾರವಾಗಿ ಚರ್ಚೆಯನ್ನ ಮಾಡೋಣ. ಹೀಗಾಗಿ ನಮ್ಮ ಜೊತೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಸೊ ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ಜೊತೆ ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಮಂಡಳಿ ಸದಸ್ಯರು ಮತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿಯ ವಿಚಾರಕರಾಗಿರ್ತಕ್ಕಂತಹ ಅಶೋಕ್ ಎಡಮಲೆ ಅವರು ಕೂಡ ಇದ್ದಾರೆ ನಮ್ಮ ಜೊತೆ. ಸೊ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಸ್ವಾಗತಿಸ್ತಾ ಇದ್ದೀನಿ. ಸೊ ಹಾಗೇನೇ ಬಿಜೆಪಿಯ ವಕ್ತಾರರಾಗಿರ್ತಕ್ಕಂತಹ ಸಂಜಯ್ ಪ್ರಭು ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೇ ನಮ್ಮ ಪ್ರಧಾನ ಸಂಪಾದಕರಾಗಿದ್ದಂತಹ ನಾಗೇಂದ್ರ ಶ್ರೇಣಿ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಇನ್ನೊಂದು ಕಡೆ ಕಾಂಗ್ರೆಸ್ನವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿತ್ತು, ಆದರೆ ಅವರು ಈ ಒಂದು ಪ್ಯಾನೆಲ್ ಡಿಸ್ಕಷನ್ ಅಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ. ಕಾರಣ ಏನು ಅನ್ನುವಂಥದ್ದು ಅದು ಅವರಿಗೆ ಕೂಡ ತಿಳಿದಿರುವಂಥದ್ದು. ನಮ್ಮ ಕಡೆಯಿಂದ ಆಗಬೇಕಾದಂಥ ಆಮಂತ್ರಣ ಏನಿದೆ, ಕರೆಯೋಲೆ ಏನಿದೆ, ಅದೆಲ್ಲವನ್ನು ಕೂಡ ನಾವು ನೀಡಿದ್ದೇವೆ. ಜನ ತೀರ್ಮಾನ ಮಾಡಿರುವಂಥದ್ದು. ಜನರು ಪ್ರಜ್ಞಾವಂತರಿದ್ದಾರೆ. ಹಿಂದೆ ಒಬ್ರು ಹೇಳ್ತಾ ಇದ್ರು, ಅವರ ಮಾತುಗಳು ಪ್ರತಿಯೊಂದು ಬಾರಿಯೂ ಕೂಡ ಅವರ ಪಕ್ಷವನ್ನ ಟೀಕಿಸಿದಂಥ ಸಂದರ್ಭದಲ್ಲಿ ಅವರ ಉತ್ತರ ಒಂದೇ ಆಗಿತ್ತು, ಜನ ಪ್ರಜ್ಞಾವಂತರಿದ್ದಾರೆ, ಎಷ್ಟೇ ವರ್ಷ ಆಡಳಿತದಲ್ಲಿ ಇದ್ರೂ ಕೂಡ ಮುಂದೊಂದು ದಿನ ನಮ್ಮ ಪಕ್ಷವು ಕೂಡ ಆಡಳಿತಕ್ಕೆ ಬರುತ್ತೆ, ಆವಾಗ ನೋಡಿಕೊಳ್ಳೋಣ ಅನ್ನುವಂಥದ್ದು. ಅವರ ಆ ತಾಳ್ಮೆಯ ಉತ್ತರ ಈಗ ನನಗೆ ನಾನು ನೆನಪಿಸಿಕೊಳ್ಳುವಂಥ ಅನಿವಾರ್ಯತೆ ಕಾಣ್ತಾ ಇದೆ. ಜನ ಪ್ರಜ್ಞಾವಂತರಿದ್ದಾರೆ. ಹಾಗಾಗಿ ಯಾವುದೇ ಒಂದು ಜಾತಿಯ ವಲಯಕ್ಕೆ ಆಗಿರ್ಬೋದು ಅಥವಾ ಕೆಲವೊಂದು ವಿಚಾರದ ಮುಖಾಂತರವಾಗಿ ನಾವು ಆಡಳಿತಕ್ಕೆ ಬರ್ತೇವೆ ಅನ್ನುವಂಥ ಕನಸನ್ನು ಕಂಡಿದ್ದಂತಹ ಕೆಲವೊಂದು ಪಕ್ಷಗಳು ಈ ಬಾರಿ ಮರೀಚಿಕೆಯಾಗಿ ಹೋಗಿದೆ. ಚರ್ಚೆಗಳ ವಿಚಾರವನ್ನು ಮುಂದುವರಿಸ್ತಾ ಹೋಗೋಣ. ಮೊದಲನೇದಾಗಿ ಸಂಜಯ್ ಪ್ರಭು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪಂಚರಾಜ್ಯಗಳಲ್ಲಿ 4 ರಾಜ್ಯಗಳಲ್ಲಿ ಬಿಜೆಪಿ ಈ ಬಾರಿ ಮತ್ತೊಮ್ಮೆ ತಮ್ಮ ಅಲೆಯನ್ನ ಎಬ್ಬಿಸಿರುವಂಥದ್ದು. ಸೊ ಮೊದಲನೇದಾಗಿ ನಾನು ಈ ಪಂಚರಾಜ್ಯಗಳ ತೀರ್ಪನ್ನ ನಾಗೇಂದ್ರ ಶೆಣಿ ಅವರ ಮುಖಾಂತರನೇ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಈ 5 ರಾಜ್ಯಗಳಲ್ಲಿ ಬಿಜೆಪಿ ಮತ್ತೊಮ್ಮೆ ಅಂದ್ರೆ 4 ರಾಜ್ಯಗಳಲ್ಲಿ ಬಿಜೆಪಿಯ ಕಾಣಿಸಿಕೊಳ್ಳಲಿಕ್ಕೆ ಯಾವ ರೀತಿಯಾದಂತ ಒಂದು ಪ್ಲಾನಿಂಗ್ ನಡೆದಿರಬಹುದು? ಯಾಕೆ ಮತ್ತೊಮ್ಮೆ ಬಿಜೆಪಿ ಅಂತ ಹೇಳಿ ಇಲ್ಲಿ ಕ್ವಿಕ್ ಆಗಿ ಹೇಳ್ತೇನೆ. ಯುಪಿಯಲ್ಲಿ ಅಫ್ಕೋರ್ಸ್ ಕಳೆದ ಬಾರಿಗಿಂತ ಈ ಬಾರಿ ಸುಮಾರು 55 ಸೀಟ್ ಕಡಿಮೆ ಬಂದಿದೆ. ಅಂದ್ರೆ ಆಡಳಿತ ವಿರೋಧಿ ಅಲೆ ಎನ್ನುವುದು ಇತ್ತು. ಅವರು 100 ಮಂದಿ ಶಾಸಕರಿಗೆ ಟಿಕೆಟ್ ಕೊಡುವುದಿಲ್ಲ ಅಂತ ಮೊದಲೇ ಹೇಳಿದ್ರು. ಮತ್ತು 50 ಮಂದಿ ಕೊಡದೇ ಇದ್ದಾಗ ಒಂದು ರೀತಿಯಲ್ಲಿ ಗೊಂದಲಗಳಲ್ಲಿ ಮೂಡಿ ಬಂತು. ಅದರಿಂದ ನಿಲ್ಲಿಸಿಬಿಟ್ರು 50ಕ್ಕೆ. ಆದ್ರಿಂದ ಆಡಳಿತ ಅಲೆ ಇತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಹಿಂದುತ್ವದ ಕಾರ್ಡನ್ನು ಪ್ಲೇ ಮಾಡಿದ ಕಾರಣ ಕಾಶಿ ವಿಶ್ವನಾಥ ದೇವಾಲಯ ಇರ್ಬೋದು, ಅಯೋಧ್ಯೆ ಇರ್ಬೋದು, ಸೊ ಆ ಮಟ್ಟಿನ ಡ್ಯಾಮೇಜ್ ಆಗಲಿಲ್ಲ. ಮತ್ತೆ ಉಳಿದದನ್ನು ಮೋದಿ ನೋಡಿಕೊಂಡಿದ್ದಾರೆ. ಅದರಿಂದ 6 ತಿಂಗಳ ಮೊದಲು SP ಅಥವಾ ಸಮಾಜವಾದಿ ಪಾರ್ಟಿ ಒಂದು ದೊಡ್ಡ ರೀತಿಯಲ್ಲಿ ಮತ್ತೆ ಅಧಿಕಾರಕ್ಕೆ ಮರಳಬಹುದು ಅಂತ ಇತ್ತು. ಅದು ಆ ವರ್ಕೌಟ್ ಆಗಿಲ್ಲ. ಕಡಿಮೆ ಆದಂತ ನಿಜ. ಅದನ್ನ ವಿರೋಧಿ ಅಲೆ ಒಂದಿಷ್ಟು ಕಾಣ್ತಿದೆ. ಇನ್ನು ಗೋವಾಕ್ಕೆ ಹೋದ್ರೆ, ಗೋವಾದಲ್ಲಿ ಬಿಜೆಪಿಯ ಈ ಗೆಲುವು ಒಂದಷ್ಟರ ಮಟ್ಟಿಗೆ ಕಾಂಗ್ರೆಸ್ನ ಗೆಲುವು ಕೂಡ. ಯಾಕಂತ ಹೇಳಿದ್ರೆ ಅನೇಕ ಮಂದಿ ಕಾಂಗ್ರೆಸ್ಸಿಗರು ಬಿಜೆಪಿಯ ಟಿಕೆಟ್ ಈ ಬಾರಿ ಸ್ಪರ್ಧಿಸಿದ್ದಾರೆ. ಅಲ್ಲಿ ಎಲ್ಲರನ್ನೂ ಬಿಜೆಪಿಯ ಅಂದ್ರೆ ಆ ರೀತಿಯ ಒಂದು ಆಂಟಿ ಇನ್ಕಮೆನ್ಸ್ ಇದ್ದ ಕಾರಣ ಎಲ್ಲೆಲ್ಲಿ ಗೆಲ್ಲುವ ಕುದುರೆ ಇತ್ತು ಕಾಂಗ್ರೆಸ್ನಿಂದ ಅವನ್ನೆಲ್ಲ ಕರೆದುಕೊಂಡು ಟಿಕೆಟ್ ಕೊಟ್ಟಿದ್ದಾರೆ. ಅದು ಹೌದಂತ ಎಲ್ಲ ಕಡೆ ಗೊತ್ತಿರುವಂತ ವಿಚಾರ, ಹೊಸತೇನಲ್ಲ. ಕೆಲವು ಮೂಲ ಬಿಜೆಪಿಗೆ ಸಿಗಲಿಲ್ಲ. ಯಾಕಂದ್ರೆ ಅವ್ರು ನೀವು ಗೆಲ್ಲಲ್ಲ ಅಂತೇಳಿ ಓಪನ್ ಆಗಿ ಹೇಳಿದ್ದಾರೆ. ಅದರಿಂದ ಅಫ್ಕೋರ್ಸ್ ಒಂದಷ್ಟರ ಮಟ್ಟಿಗೆ ಅಲ್ಲಿ ಕಾಂಗ್ರೆಸ್ನಿಂದ ಬಂದಂತ ಬಿಜೆಪಿಯ ಗೆಲುವು ಅದು ಕೂಡ ಆಗಿದೆ. ಉತ್ತರಾಖಂಡಲ್ಲಿ ಕೂಡ 57 ಇತ್ತು, 42ಕ್ಕೆ ಬಂದಿದೆ. ಧರ್ಮ ಸಂಸತ್ 3 ತಿಂಗಳ ಮೊದಲು ಏನು ಮಾಡಿದ್ರು, ವರ್ಕೌಟ್ ಆಗಿದೆ. ದೊಡ್ಡ ರೀತಿಯಲ್ಲಿ ಸಾಧು ಸಂತರು ಕರೆ ಕೊಟ್ಟಿದ್ರು, ಇಲ್ಲಿ ಗೆಲ್ಲೇಬೇಕು ನಾವು ಉತ್ತರಾಖಂಡದಲ್ಲಿ ಅಂತೇಳಿ. ಆದ್ರಿಂದ ಗೆಲುವಾಗಿದೆ. ಮತ್ತು ಒಂದು 5-6 ಕಡೆಗಳಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಇದ್ದದ್ದು ಬಿಟ್ಟರೆ ದೊಡ್ಡ ಮಟ್ಟದಲ್ಲಿ, ಮತ್ತೆ ಕೆಲವು ಕಡೆಗಳಲ್ಲಿ ಅಲ್ಲಿ ಅಷ್ಟರ ಮಟ್ಟಿಗಿಲ್ಲ. ಆದ್ರಿಂದ ಅದು ಹಿಂದುತ್ವದಲ್ಲಿ ಅಲ್ಲಿ ಕೂಡ ವರ್ಕೌಟ್ ಆಗಿದೆ. 15 ಸೀಟ್ ಕಡಿಮೆ ಬಂದಿದೆ. ಮಣಿಪುರಕ್ಕೆ ಹೋಲಿಸಿದಾಗ ಅಫ್ಕೋರ್ಸ್ ಜಾಸ್ತಿ ಆಗಿರುವಂಥದ್ದು ಬಿಜೆಪಿಯ ಮಟ್ಟಿಗೆ ಪ್ಲಸ್ ಅಂತ ಹೇಳ್ಬೋದು. ಪಂಜಾಬಲ್ಲಿ ಅದೇ ಇದೆ. ಅಂದರೆ ಲಾಸ್ಟ್ ಟೈಮ್ ಇವರು ಶಿರೋಮಣಿ ಅಕಲ್ದೊಟ್ಟಿಗೆ ಟೈಅಪ್ ಮಾಡಿಕೊಂಡಿದ್ರು, ಆಗ 15 ಬಂದಿತ್ತು. ಬಿಜೆಪಿಗೆ ಸಹ ಆಲ್ಮೋಸ್ಟ್ ಸಿಂಗಲ್ ಡಿಜಿಟ್ ಆಗಲೂ ಇತ್ತು, ಈಗಲೂ ಸಿಂಗಲ್ ಡಿಜಿಟ್ ಇದೆ. ದೊಡ್ಡ ಮಟ್ಟಿನ ಏನು ಬೆಳವಣಿಗೆಯನ್ನು ಕಾಣ್ತಾ ಇಲ್ಲ. ಅದರಿಂದ 4 ಕಡೆಗಳಲ್ಲಿ ಅಧಿಕಾರಕ್ಕೆ ಬಂದಿರುವುದು ಉಳಿಸಿಕೊಂಡಿದ್ದಾರೆ ಅನ್ನೋದು ಬಿಟ್ಟರೆ, ಅಬ್ಬರದಿಂದ ಮತ್ತೊಮ್ಮೆ ಏನು NDA 1 ಮತ್ತು NDA 2 ಇತ್ತು, ಏಕದಮ್ ಜಾಸ್ತಿ ಆಯಿತು ಮೋದಿ ಅವರ ಬಲದಿಂದ, ಅದು ಇಲ್ಲಿ ಕಾಣ್ತಾ ಇಲ್ಲ. ಆ ಒಂದು ವಿಚಾರ ಇಲ್ಲಿ ಹೇಳ್ಬೋದು ಅಷ್ಟೇ. ಈಗಾಗಲೇ ಅದು 5 ರಾಜ್ಯಗಳ ಚುನಾವಣೆ ರಿಸಲ್ಟ್ ಅನ್ನ ನಾವು ಗಮನಿಸಿದ್ರೆ ಬಿಜೆಪಿ ಈಗಾಗಲೇ 4ರಲ್ಲಿ ಆಡಳಿತದಲ್ಲಿ ಮುಂದಿನ ದಿನಗಳಲ್ಲಿ ಆಡಳಿತದ ತೆಕ್ಕೆಗೆ ತೆಕ್ಕೊಳ್ಳುವಂಥದ್ದು ಇದ್ದದ್ದೇ. ಆದರೆ ಇದರ ಜೊತೆಗೆ ಹೊಸದಾಗಿ ಸೇರ್ಪಡೆಗೊಂಡಿರುವಂಥದ್ದು ಆಮ್ ಆದ್ಮಿ. ಅದರ ಕುರಿತಾಗಿಯೂ ಕೂಡ ಇನ್ನಷ್ಟು ಕುತೂಹಲತೆಗಳು ಕೂಡ ಇದೆ ಕೆಲವರಲ್ಲಿ, ಯಾವ ರೀತಿಯಾಗಿ ಅವರ ಫೀಲ್ಡ್ ವರ್ಕ್ಗಳು ಇತ್ತು ಅನ್ನುವಂಥದ್ರ ಬಗ್ಗೆ. ಸಂಜಯ್ ಪ್ರಭು ಅವರೇ, 5 ರಾಜ್ಯಗಳಲ್ಲಿ ಬಿಜೆಪಿ 4 ರಾಜ್ಯಗಳಲ್ಲಿ ಈಗಾಗಲೇ ಆಡಳಿತಕ್ಕೆ ಬರ್ತಾ ಇದೆ.
5ರಲ್ಲೂ ಕೂಡ ಬರುವಂತಹ ಒಂದು ಕಾನ್ಫಿಡೆನ್ಸ್ ಇತ್ತ ಬಿಜೆಪಿಗೆ? ಯಾಕೆ ಒಂದು ಅಲ್ಲಿ ಕಳೆದುಕೊಳ್ಳುವಂತ ಅನಿವಾರ್ಯತೆ ಬಂತು ಅಂತ ಹೇಳಿ? ನೋಡಿ, ಪ್ರಪ್ರಥಮವಾಗಿ ನಾನು ಮತದಾರರಿಗೆ ಅಭಿನಂದನೆ ಸಲ್ಲಿಸ್ತೇನೆ. 4 ರಾಜ್ಯದಲ್ಲಿ ವಿಷಯ ಏನಂತ ಕೇಳಿದ್ರೆ, ಪಂಜಾಬಿನಲ್ಲಿ ನಿಮಗೂ ಗೊತ್ತುಂಟು, ಮಾಧ್ಯಮದವರಿಗೆ ಗೊತ್ತುಂಟು, ಭಾರತೀಯ ಜನತಾ ಪಾರ್ಟಿಗೂ ಗೊತ್ತುಂಟು, ನಮ್ಮ ಅಸ್ತಿತ್ವ ನಾವು ಶಿರೋಮಣಿ ಅಕಾಲಿ ದಳ ಒಟ್ಟಿಗೆ ಟೈಅಪ್ ಆಗಿಕೊಂಡಿದ್ದೆವು. ನಮ್ಮ ಒಂದು ಸ್ವಲ್ಪ ಸೀಟ್ ಬರ್ತಿತ್ತು. ರೂಲಿಂಗ್ ಇರುವಾಗ ಸಮೇತ ನಮಗೆ ನಾವು ಶಿರೋಮಣಿ ಅಕಾಲಿ ದಳದ ಒಟ್ಟಿಗೆ ನಾವು ಸರ್ಕಾರ ಮಾಡಿದ್ದೆವು. ಮತ್ತೆ ಅವರು ನಮ್ಮನ್ನು ಬಿಟ್ಟು ಹೋದರು. ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಬೇಕಾಯಿತು. ಅಮಿತರ ಒಟ್ಟಿಗೆ ಸ್ವಲ್ಪ ಟೈಅಪ್ ಆಯಿತು. ಅಲ್ಲಿ ಬರುವುದಿಲ್ಲ ಅಂತ ಎಲ್ರಿಗೂ ಗೊತ್ತಿತ್ತು. ಆದರೆ ಮೊನ್ನೆ ಸಮೀಕ್ಷೆ ಬರುವಾಗ ಗೋವಾ ಮತ್ತು ಉತ್ತರಾಖಂಡವನ್ನು ಒಂದು ಅತಂತ್ರ ಆಗಬಹುದು ಅಂತ ಹೇಳಿ ಸಮೀಕ್ಷೆಯಲ್ಲಿ ಬಂತು. ಸಮೀಕ್ಷೆ ಮತ್ತು UPಯಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಈಗ ನಮ್ಮ ನಾಗೇಂದ್ರ ಅವರು ಹೇಳಿದಾಗೆ ಸಮಾಜವಾದಿ ಪಾರ್ಟಿ ಬರ್ತದೆ ಅದು ಇದಂತಲೇ. ಯಾಕಂದರೆ ಅಲ್ಲಿ ಒಂದು ಸುಮಾರು 40-50 ಸೀಟ್ಗಳು ಕಮ್ಮಿ ಆದದಕ್ಕೆ ಕಾರಣ ಸಹ ಹೇಳ್ತೇನೆ. ಬಹುಜನ ಸಮಾಜ ಪಾರ್ಟಿ ಇದೆಯಲ್ಲ ಮತ್ತು ಕಾಂಗ್ರೆಸ್ ಪಾರ್ಟಿ, ಅದು ಎರಡೂ ತನ್ನ ವೋಟ್ ಶೇರನ್ನು ಎಲ್ಲವನ್ನೂ ಕಳ್ಕೊಂಡಿತ್ತು. ಅಷ್ಟು ಒಂದು ಕೆಟ್ಟ ರೀತಿಯಲ್ಲಿ ಕಳ್ಕೊಳ್ತದಂತೆ ಯಾರು ಎನಿಸ್ತಿಲ್ಲ ಅದು ಸಮಾಜವಾದಿ ಪಾರ್ಟಿಗೆ. ಯಾಕಂದರೆ ಅದು ಭಾರತೀಯ ಜನತಾ ಪಾರ್ಟಿಗೆ ಬರುವ ವೋಟ್ ಅಲ್ಲ. ಮಾಯಾವತಿಯವರ ಲೀಡರ್ಶಿಪ್ನಲ್ಲಿ ಇರ್ಬೋದು ಅಥವಾ ಪ್ರಿಯಾಂಕಾ ವಾದ್ರಾ ಲೀಡರ್ಶಿಪ್ ಇರ್ಬೋದು, ಆ ಎರಡೂ ಅವರು ಮಾಡಿದ ಕೆಲಸದಲ್ಲಿ ಅದು ಹೈಯೆಸ್ಟ್ ನಮ್ಮ ಇವರಿಗೆ ಯಾರಿಗೆ ಅಖಿಲೇಶ್ ಯಾದವ್ ಅವರಿಗೆ ಹೋದ ನಿಮಿತ್ತ ನಾವು ಕೆಲವು ಸೀಟುಗಳನ್ನು ಕಳ್ಕೊಳ್ಬೇಕಾಯಿತು. ಯಾಕಂದರೆ ಆಗ 4 ಜನ ಫೈಟ್ ಇತ್ತು. ನಿಮ್ಗೆ ಗೊತ್ತಿರ್ಬೋದು, BSP ಮತ್ತೆ ನಮ್ಮ ಅಖಿಲೇಶ್ ಅವರು ಸಹ ಟೈಅಪ್ ಮಾಡಿದ್ರು. ಅವರು ಟೈಅಪ್ ಮಾಡಿದ್ರು. ಈ ಬಾರಿ ಸ್ಟ್ರೈಟ್ ಫೈಟ್, ಅದರಲ್ಲಿ ಈ ರೀತಿ ಒಂದು ಇದು ಬಂದದ್ದು. ಮತ್ತೆ ಏನಂತ ಕೇಳಿದ್ರೆ, ನಿಮಗೆ ಸೆಕೆಂಡ್ ಟೈಮ್ ಬರೋದು ಹೇಗೆ ಅಂತ ಕೇಳಿದ್ರೆ ನಿಮಗೆ ಗೊತ್ತಿರ್ಬೋದು, ಸ್ವಲ್ಪ ಕಷ್ಟಕರವಾದದ್ದು ಇದು. ಯಾಕಂತ ಕೇಳಿದ್ರೆ ಒಂದು ಸ್ಟ್ರೈಟ್ ಫೈಟ್ ಮತ್ತೆ ಒಮ್ಮೆ ರೂಲಿಂಗ್ನಲ್ಲಿ ಇದ್ದಾಗ ಆ ರೂಲಿಂಗನ್ನು ಕಂಟಿನ್ಯೂ ಆದರೆ ಯೋಗಿ ಆದಿತ್ಯನಾಥರು ಅದನ್ನು ಬಹಳ ಚೆನ್ನಾಗಿ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿಗೆ ಕಾನ್ಫಿಡೆನ್ಸ್ ಇತ್ತು. ಮೀಡಿಯಾಕ್ಕಿತ್ತೋ ಅಥವಾ ಬೇರೆಯವರಿಗಿತ್ತೋ ಗೊತ್ತಿಲ್ಲ, ಆದರೆ ನಾವು ಸೆಕೆಂಡ್ ಟೈಮ್ ಅಧಿಕಾರಕ್ಕೆ 100ಕ್ಕೆ 100 ಬರ್ತೇವೆ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಗೆ ಎಲ್ಲಿ ನಾವು ಉತ್ತರ ಪ್ರದೇಶದಲ್ಲಿ ಕೆಲಸ ಮಾಡಿದ್ದೇವೆ ಅದು ಸೇಮ್. ಉತ್ತರಾಖಂಡದಲ್ಲಿ ಕಾಂಗ್ರೆಸ್ನವರು ಮಾತಾಡ್ಲಿಕ್ಕೆ ಶುರು ಮಾಡಿದರು, 3 ಚೀಫ್ ಮಿನಿಸ್ಟರ್ ಚೇಂಜ್ ಮಾಡಿದ್ದಾರೆ. ಮತ್ತು ಕೆಲವು ಕಡೆ ಮಾತಾಡ್ಲಿಕ್ಕೆ ಶುರು ಮಾಡಿದರು. ಗೂಗಲಲ್ಲಿ ನಮ್ಮ ಚೀಫ್ ಮಿನಿಸ್ಟರ್ 3ನೇವರಾದವರು ಗೂಗಲಲ್ಲೇ ಸಿಗುವುದಿಲ್ಲ, ಗೂಗಲ್ನಲ್ಲಿ ಹುಡುಕಿದ್ರೆ ಸಹ ಸಿಗುವುದಿಲ್ಲ ಅಂತ ಹೇಳುವುದನ್ನೆಲ್ಲ ಹೇಳ್ತಾ ಇದ್ರು. ಮತ್ತೆ ನಿಮ್ಗೆ ಗೊತ್ತಿರ್ಬೋದು, ಅಲ್ಲಿ ಗ್ಯಾರಂಟಿ ಬರ್ತದಂತ ಹೇಳಿ ಕಾಂಗ್ರೆಸ್ನವರಲ್ಲಿ ಜನ ಎಲ್ಲ ಹಾಕಿ ಸಹ ಆಯಿತು ಏನು ಮಾಡಬೇಕು ಅಂತ. ಆದರೆ ಅಲ್ಲಿ ರಾವತ್ ಅವರೇ ಸೋತರು. ಹರೀಶ್ ರಾವತ್ ಇವರು ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಹೇಳಿದವರೇ ಅಲ್ಲಿ ಸೋತರು. ಒಂದೇನಂದರೆ ಒಂದು 4-5 ಸೀಟ್ ಅವರಿಗೆ ಜಾಸ್ತಿ ಸಹ ಬಂದಿದೆ. ಅಲ್ಲಿ ಲಾಸ್ಟ್ 12 ಇತ್ತು, ಈ ಸಾರಿ 18 ಬಂದಿದೆ. ಅಲ್ಲಿ ಸಮೇತ ಏನಂದರೆ ಡೈರೆಕ್ಟ್ ಫೈಟ್ ನಮ್ಮದು. ಅಲ್ಲಿ ಆಮ್ ಆದ್ಮಿ ಎಲ್ಲ ಸೌಂಡ್ ಮಾಡ್ತಾ ಇತ್ತು, ಡಬ 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 ಅಂತ ಸೌಂಡ್ ಮಾಡ್ತಾ ಇತ್ತು. ಅಲ್ಲಿ ಇರ್ಬೋದು, ಉತ್ತರ ಪ್ರದೇಶದಲ್ಲಿ ಇರ್ಬೋದು. ಆದರೆ ಅಲ್ಲೆಲ್ಲ ಅವರದ್ದು ಗೋವಾದಲ್ಲಿ ಸಹ ಭಾರಿ ದೊಡ್ಡ ಸೌಂಡ್ ಮಾಡ್ತಾ ಇತ್ತು. ಆದರೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂಡ್ ಆಗ್ತಾ ಇದೆ. ಅಂತಾರಾಷ್ಟ್ರೀಯ ಅಲ್ಲ, ಆಮ್ ಆದ್ಮಿ ಪಾರ್ಟಿ ಏನು ಮಾಡಿತ್ತಂದ್ರೆ TMC ಮತ್ತೆ ಆಮ್ ಆದ್ಮಿ ಚುನಾವಣೆ ಬರುವ ಮೊದಲೇ ಗೋವಾದಲ್ಲಿ ಒಂದು 150 ನಾವೆಲ್ಲ ಹೋಗಿದ್ದೇವೆ. ಚುನಾವಣೆ ಬರುವ ಮೊದಲೇ ಒಂದು 150-200 ಹೋರ್ಡಿಂಗ್ಗಳನ್ನೆಲ್ಲ ಹಾಕಿ. ಮತ್ತೆ ಆಮ್ ಆದ್ಮಿ ಬಗ್ಗೆ ನಾನು ಹೆಚ್ಚು ಮಾತಾಡೋದಿಲ್ಲ, ಯಾಕಂದ್ರೆ ಅವರದ್ದು ಒಂದು ಫಸ್ಟ್ ಏಜೆಂಡಾ ಎಲ್ಲ ಫ್ರೀ ಕೊಡ್ತೇನೆ ಹೇಳುದು, ಅದು ಅವ್ರು ಹೇಳ್ತಾರೆ. ಅದರಲ್ಲಿ ಎಷ್ಟು ಸಕ್ಸಸ್ ಆಗೋದು ಬಿಡೋದು ಅವರಿಗೆ ಬಿಟ್ಟ ವಿಷಯ. ಆದರೆ ಅವರದ್ದೊಂದು ನೇಚರ್, ನಾವು ಇದನ್ನು ಫ್ರೀ ಕೊಡ್ತೇವೆ, ಅದನ್ನು ಕೊಡ್ತೇವೆ, ಇದನ್ನು ಕೊಡ್ತೇವೆ ಅಂತೆಲ್ಲ ಹೇಳ್ತಾರೆ ಕೆಲವು ಕಡೆ ಜನ. ಆದರೆ ಗೋವಾದಲ್ಲಿ ಅವರಿಗೆ ತುಂಬ ತಿರಸ್ಕಾರ ಆಯಿತು. ಯಾಕಂದರೆ ಅವರು 2 ಸೀಟ್ ಗೆದ್ದಿರ್ಬೋದು, ಅದು ಬೇರೆ ವಿಷಯ. ಆದರೆ ಅವರು ಮಾಡಿದ ಸೌಂಡ್, ಅವರು ಮತ್ತೆ ಮಮತಾ ಬ್ಯಾನರ್ಜಿ ಅವರು ಮಾಡಿದ ಸೌಂಡಿಗೆ ಭಾರತೀಯ ಜನತಾ ಪಾರ್ಟಿ ಎಲ್ಲೋ ಇರಬೇಕಿತ್ತು. ಅಂದರೆ ಈ ಸಮೀಕ್ಷೆಗಳು ಬರುವಾಗ ಸಹ ನಮಗೆ 11, 12 ಇದನ್ನೆಲ್ಲ ಮಾತಾಡ್ತಾ ಇದ್ರು. ಆದರೆ ಸಮೇತ ನಮಗೆ 20 ಸೀಟುಗಳು ಒಂದು ಒಳ್ಳೆ ರೀತಿಯಲ್ಲಿ ಅಲ್ಲಿ ಬಂದಿದೆ. ಮತ್ತು ಪಂಜಾಬಿದ ವಿಷಯ ನಾನು ಪುನಃ ನಿಮಗೆ ಹೇಳಬೇಕಂತಿಲ್ಲ. ಮಣಿಪುರದಲ್ಲಿ ನಮ್ಮದು ಅಸ್ಸಾಮಿನ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅಲ್ಲಿ ನಾವು ಈಶಾನ್ಯ ಭಾಗದಲ್ಲಿ ನಮ್ಮ ಕೆಲಸಗಳೆಲ್ಲ ತುಂಬ ಚೆನ್ನಾಗಿ ಆಗ್ತಾ ಉಂಟು. ಯಾಕಂದರೆ ಅಲ್ಲಿ ನಮಗೆ ಭಾರತೀಯ ಜನತಾ ಪಾರ್ಟಿಗೆ ನಮ್ಮದು ಗೇಟ್ ಓಪನ್ ಆದದ್ದು ಅಸ್ಸಾಮಿಂದ. ನಾಗೇಂದ್ರ ಅವರೇ, ಅಸ್ಸಾಂನಲ್ಲಿ ನಾವು ಮಾಡಿದ ಕಾಂಗ್ರೆಸ್ನಿಂದ ಕರ್ಕೊಂಡು ಬಂದು ಇವರು ಗೇಟ್ ಓಪನ್ ಮಾಡಿದ್ವಿ. ಅಂದ್ರೆ ಯಾರು ಒಳ್ಳೆ ಜನ ಇದ್ದಾರೆ ಅವರಿಗೆ ಅಲ್ಲಿ ಒಳ್ಳೆದಾಗಿ ಸಿಗುದಿಲ್ಲ. ನಮಗೆ ರಾಷ್ಟ್ರೀಯತೆ ಮತ್ತೆ ಒಳ್ಳೆ ಕೆಲಸ ಮಾಡಬೇಕಂತ ಯಾರಿಗೆ ಮನಸ್ಸಿರ್ತದೆ ಅಲ್ಲಿ ಯಾವಾಗಲೂ ಭಾರತೀಯ ಜನತಾ ಪಾರ್ಟಿ ಗೇಟ್ ಓಪನ್ ಇರ್ತದೆ. ಮತ್ತೆ ಸಮೇತ ಅವರಿಗೆ ಚೀಫ್ ಮಿನಿಸ್ಟರ್ ಕೊಟ್ಟಿದ್ದಾರೆ. ಅವರು ಅಲ್ಲಿಂದ ಬಂದದ್ದು ಅಂತ ಹೇಳಿ ಏನಿಲ್ಲ, ಅವರು ಭಾರಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅವರ ಒಂದು ಪ್ರಭಾವ ಅಲ್ಲಿ ಭಯಂಕರ ಕೆಲಸ ಮಾಡಿದ ನಿಮಿತ್ತ ಮಣಿಪುರದಂತ ಏರಿಯಾದಲ್ಲಿ ಸಮೇತ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತಕ್ಕೆ ಬಂದಿದೆ. ಈ 4 ಮಾತ್ರ ಭಾರತೀಯ ಜನತಾ ಪಾರ್ಟಿ ವಿನ್ ಆಗುದು ಅಂತ ಈ ಸರಿ ಇದ್ದದ್ದು. ನೀವು ಪುನಃ ಪಂಜಾಬಿನ ವಿಷಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸೀಟುಗಳನ್ನು ಜಾಸ್ತಿ ಮಾಡ್ಕೊಳ್ಬೇಕಂತ ಇತ್ತು, ಆದರೆ ಅಷ್ಟು ಸೀಟ್ ಎನಿಸಿದಷ್ಟು ನಿರೀಕ್ಷೆಯಷ್ಟು ಬರಲಿಲ್ಲ. ಈಗ ಆಮ್ ಆದ್ಮಿ ಪಕ್ಷವನ್ನ ನಾವು ನೋಡ್ತಾ ಇದ್ರೆ ಆಗ್ಲೇ ಹೇಳ್ತಾ ಇದ್ದದ್ದು, ಪಂಚರಾಜ್ಯ ತೀರ್ಪುಗಳಲ್ಲಿ ಒಂದು ಕಾಂಗ್ರೆಸ್ ಆಡಳಿತಕ್ಕೆ ಬರ್ಬೋದು ಅಥವಾ ಕಾಂಗ್ರೆಸ್ಗೆ ಸೀಟ್ ಸಿಗ್ಬೋದು ಅನ್ನುವಂಥ ನಿರೀಕ್ಷೆಗಳು ಇತ್ತು. ಆದರೆ ಅದೆಲ್ಲವೂ ಕೂಡ ಒಂದು ಕಡೆ ಹುಸಿ ಆಗೇ ಹೋಯಿತು.
ಅದರ ಬದಲಾಗಿ ಆಮ್ ಆದ್ಮಿ ಒಂದು ಸ್ಥಾನವನ್ನು ಪಡ್ಕೊಳ್ತದೆ ಪಂಚರಾಜ್ಯಗಳಲ್ಲಿ. ಈಗ ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ. ಇಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಅಥವಾ ಇನ್ನಿತರ ಪಕ್ಷಗಳ ಗುದ್ದಾಟದಲ್ಲಿ ಆಮ್ ಆದ್ಮಿ ಅನ್ನುವಂಥದ್ದು ಲಾಭ ಪಡೆದುಕೊಳ್ತಾ ಅಂತ ಹೇಳಿ ಒಂದು ಕಡೆ. ಆಮ್ ಆದ್ಮಿ ಪಕ್ಷ ಒಂದು ಮೊದಲನೇದಾಗಿ ನಾನು ಪಂಜಾಬಿನ ಜನತೆಗೆ ಮತ್ತು ಎಲ್ಲ ಮತದಾರರಿಗೆ ಅಭಿನಂದನೆ ಹೇಳ್ತಾನೆ. ಒಂದು ಅವರದೇ ಆದ ಮ್ಯಾಂಡೇಟನ್ನು ಕೊಟ್ಟಿದ್ದಾರೆ. ಆಮ್ ಆದ್ಮಿ ಪಾರ್ಟಿ ಭ್ರಷ್ಟಾಚಾರ ಆಂದೋಲನದಲ್ಲಿ ಕೇವಲ 10 ವರ್ಷಗಳ ಹಿಂದೆ ಹುಟ್ಟುಕೊಂಡಂಥ ಪಾರ್ಟಿ ಮತ್ತು ಡೆವಲಪ್ಮೆಂಟ್ ಅಥವಾ ಅಭಿವೃದ್ಧಿ ಅಂತ ಹೇಳುವ ಒಂದು ಉದ್ದೇಶವನ್ನು ಅಸ್ಪಷ್ಟವಾದ ನಿಲುವನ್ನು ಇಟ್ಟುಕೊಂಡು ಇವತ್ತು ದೆಹಲಿಯಲ್ಲಿ 3ನೇ ಬಾರಿಗೆ ಆಡಳಿತವನ್ನು ನೀಡಿರುವಂಥದ್ದು. ಅದರಲ್ಲೂ ಕೂಡ ಶಿಕ್ಷಣದಲ್ಲಿ ಮತ್ತು ಆರೋಗ್ಯದ ಕ್ಷೇತ್ರಗಳಲ್ಲಿ ಮಾಡಿರುವಂಥ ಕ್ರಾಂತಿ ಇವತ್ತು ದೇಶದಲ್ಲಿ ವಿದೇಶಗಳಲ್ಲಿ ಇವತ್ತು ಇತ್ತೀಚೆಗೆ ನಮ್ಮ ಕರ್ನಾಟಕದ ವಿಧಾನಸಭೆಯಲ್ಲಿ ಕೂಡ ಅಲ್ಲಲ್ಲಿ ಇದರ ಬಗ್ಗೆ ಉಲ್ಲೇಖ ಆಗ್ತದೆ. ಈ ಸಲ ನೀವು ಗಮನಿಸಿರ್ಬೋದು, ನಮ್ಮ ಕ್ಲಿನಿಕ್ ಅಂತ ಹೇಳುವಂಥ ಒಂದು ಆಮ್ ಆದ್ಮಿ ಪಾರ್ಟಿಯ ದೆಹಲಿ ಮಾಡೆಲ್ನ ನಮ್ಮ ಕರ್ನಾಟಕದ ಬಜೆಟ್ನಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಸೊ ಈ ಒಂದು ಮಾಡೆಲ್ನ ಇಟ್ಕೊಂಡು ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಾರ್ಟಿ ಕಳೆದ 2017ರ ಚುನಾವಣೆಯಲ್ಲೂ ಕೂಡ ನಾವು ಅಲ್ಲಿ ಪ್ರಮುಖ ವಿರೋಧ ಪಕ್ಷವಾಗಿ ನಾವಲ್ಲಿ ಹೊರಹೊಮ್ಮಿದ್ದೆವು. ಅಂಥ ಭಾರತೀಯ ಜನತಾ ಪಾರ್ಟಿ ಕಳೆದ 100 ವರ್ಷಗಳ ಇತಿಹಾಸ ಇದ್ರೂ ಕೂಡ ಅದು ಪಂಜಾಬಿನಲ್ಲಿ ತನ್ನ ಒಂದು ಅಸ್ತಿತ್ವವನ್ನು ಅದಕ್ಕೆ ಬೆಳೆಸಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳೋದು ಕೂಡ ವಾಸ್ತವ. ಕೇವಲ 3 ಸೀಟುಗಳಲ್ಲಿ ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಸೀಟ್ ಇದ್ದಿರುವಂಥದ್ದು ಪಂಜಾಬಿನಲ್ಲಿ. ಇವತ್ತು ಕೂಡ ಅವರು ಅಷ್ಟರಲ್ಲೇ ಇದ್ದಾರೆ. ಸೊ ಪಂಜಾಬಿನ ಜನತೆ ಬಿಜೆಪಿಯನ್ನು ಮೊದಲೇ ತಿರಸ್ಕಾರ ಮಾಡಿದ್ದಾರೆ. ಅಲ್ಲಿ ಅದು ಯಾವತ್ತೂ ಕೂಡ ಎಕ್ಸೆಪ್ಟ್ ಆಗಿಲ್ಲ. ಯಾಕಂದರೆ ಅದು ಧರ್ಮ ರಾಜಕಾರಣ ಮಾಡ್ತಾ ಇರುವಂಥದ್ದು, ಧಾರ್ಮಿಕ ಆಧಾರದಲ್ಲಿ ಮತ ವಿಭಜನೆ ಧ್ರುವೀಕರಣ ಮಾಡಿಕೊಂಡದು ಚುನಾವಣೆಗೆ ಹೋಗ್ತಾ ಇರೋದ್ರಿಂದ ಪಂಜಾಬಿನಲ್ಲೇ ಅದರ ಅಸ್ತಿತ್ವವನ್ನು ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳುವಂಥದ್ದು. ಆದರೆ ಪಂಜಾಬಿನ ಜನ ದೆಹಲಿಯ ಏನು ಮಾಡೆಲ್ ಇದೆ ಅದರ ಆಧಾರದಲ್ಲಿ ಇವತ್ತು ಆಮ್ ಆದ್ಮಿ ಪಾರ್ಟಿಗೆ ಸ್ಪಷ್ಟವಾದ ಬಹುಮತ, ಸ್ಪಷ್ಟ ಅಲ್ಲ 2/3 ಬಹುಮತವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಅಭಿವೃದ್ಧಿ ಆಧಾರಿತ ಒಂದು ದೆಹಲಿ ಮಾಡೆಲ್ ಏನಿದೆ, ಅಭಿವೃದ್ಧಿ ಮಾದರಿಯನ್ನು ಇಟ್ಟುಕೊಂಡು ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಅಧಿಕಾರ ಕೊಟ್ಟಿದ್ದಾರೆ ಅಂತ ಹೇಳೋದು ವಾಸ್ತವದು. ಎಸ್, ಈಗ ಅದೇ ಪಂಜಾಬ್ನ ನಾವು ರಾಜ್ಯದ ರಿಸಲ್ಟ್ ಅನ್ನು ಒಂದ್ಸಲ ನಾವು ನೋಡಿದ್ರೆ ಇಲ್ಲಿ ಈಗ ಆಮ್ ಆದ್ಮಿ ಆಡಳಿತಕ್ಕೆ ಬರ್ತಾ ಇದೆ. ಇನ್ನೊಂದು ಕಡೆ ಮುಂದಿನ ದಿನಗಳಲ್ಲಿ ಇದೇ ಈಗಾಗಲೇ ಆಮ್ ಆದ್ಮಿ ಆಡಳಿತಕ್ಕೆ ಬಂದಿರೋದ್ರಿಂದ ಕಾಂಗ್ರೆಸ್ಗೆ ಒಂದು ಕಡೆ ಅದರ ಅವನತಿಯ ದಾರಿಯನ್ನು ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಇದ್ದಂತಹ ಸೀಟ್ಗಳನ್ನು ಕೂಡ ಕಳೆದುಕೊಡ್ತದೆ ಕಾಂಗ್ರೆಸ್. ಈ ಒಂದು ಕಡೆ ಆಮ್ ಆದ್ಮಿಯಿಂದ ಕಾಂಗ್ರೆಸ್ಗೆ ಅವನತಿಯ ದಾರಿ ಸಿಕ್ಕಿದ್ರೆ ಇನ್ನೊಂದು ಕಡೆ ಬಿಜೆಪಿಗೂ ಕೂಡ ಮುಂದಿನ ದಿನಗಳಲ್ಲಿ ಕಂಟಕ ಆಗ್ಬೋದಾ ಅಂತ ಹೇಳಿ ಆಮ್ ಆದ್ಮಿ ಅನ್ನುವಂಥದ್ದು. ಅಲ್ಲ, ಒಂದು ಕಡೆಯಲ್ಲಿ ಅಮರೇಂದ್ರ ಸಿಂಗ್ ಅವರನ್ನು ಇಳಿಸಿದ್ರಲ್ಲ ಯಾವಾಗ, ಮತ್ತೆ ಅಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು. ಒಂದಿಷ್ಟು ದಿನಗಳ ಮಟ್ಟಿಗೆ ಅಲ್ಲಿ ಯಾರು ಸರಿಯಾದಂಥ ಒಂದು ರಾಜಕೀಯ ಮುಖ ಕಾಣ್ತಾ ಇರಲಿಲ್ಲ. ಅವರು ಅವರ ನೋವನ್ನು ಹೊರಗೆ ಹಾಕ್ಕೊಂಡ್ರು. ಸಿದ್ದು ಅವರು ಒಂದೊಂದು ಹೇಳಿಕೆ ಕೊಡಲಿಕ್ಕೆ ಶುರು ಮಾಡಿದರು. ಚೆನ್ನಿ ಅವರನ್ನು ಹಾಕಬೇಕಾ ಬೇಡವಾ, ಅದು ತುಂಬ ಕನ್ಫ್ಯೂಷನ್ ಆಯಿತು. ಅಲ್ಲಿ ಜನರಿಗೆ ಒಂದು ಆಲ್ಟರ್ನೇಟಿವ್ ಆಗಿ ಒಂದು ಪಕ್ಷ ಬೇಕು ಅಂತ ಅನಿಸಿದ್ದು ಸುಳ್ಳಲ್ಲ. ಆದರೆ ಬಿ ಜೆ ಪಿ ಕಡೆ ಹೋಗಲಿಕ್ಕೆ ಮನಸ್ಸು ಯಾಕಿರಲಿಲ್ಲ ಅಂತ ಹೇಳಿದ್ರೆ, ಆ ಟೈಮಲ್ಲೇ ಕೃಷಿ ಕಾಯ್ದೆಯ ಮೂಲಕ ಏನು ಆ ಗಡಿಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ಅವರ ಒಳಗೆ ಬರದ ರೀತಿಯಲ್ಲಿ ಆ ಮುಳ್ಳು ಬೇಲಿಗಳು ತುಂಬ ದಿನ ಅವರಲ್ಲಿ ಕಾಯಬೇಕಾಗಿರುವಂಥದ್ದು ಎಲ್ಲವನ್ನು ಬಿಟ್ಟು ರೈತರು ಏನು ಇಡೀ ಆ ಕಳೆದ 6 ತಿಂಗಳು 1 ವರ್ಷದಲ್ಲಿ ಮಾಡಿದಂಥ ಏನು ಹೋರಾಟ ಶ್ರಮ ಅದು ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಶಿಫ್ಟ್ ಆಗಲಿಕ್ಕೆ ತಡೆ ಒಡ್ಡಿತು. ಸೊ ಮಧ್ಯದಲ್ಲಿ ಅವ್ರಿಗೆ ಕಾಂಗ್ರೆಸ್ ಹಾಕ್ಲಿಕ್ಕೆ ಓಟ್ ಹಾಕ್ಲಿಕ್ಕೆ ಮನಸ್ಸಿಲ್ಲ, ಬಿ ಜೆ ಪಿಗೆ ಹಾಕ್ಲಿಕ್ಕೆ ಅಂತೂ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ. ಹಾಗಿರುವಾಗ ಯಾರಿಗೆ ಹಾಕುದಂತ ಹೇಳುವಂಥ ವಿಷಯ ಬಂದಾಗ ಇನ್ ಅಡ್ವಾನ್ಸ್ ಅಲ್ಲಿ ಮೊದಲೇ ಒಂದು ಬೇಸನ್ನು ಮಾಡಿಕೊಂಡಿದ್ದಂತಹ ಆಮ್ ಆದ್ಮಿ ಕಳೆದ ಬಾರಿ 20 ಸೀಟ್ ಬಂದಾಗಲೇ ಒಂದು ಬೇಸ್ ಅಲ್ಲಿ ಕ್ರಿಯೇಟ್ ಆಗಿತ್ತು. ಅದನ್ನು ಬೆಳೆಸುವಲ್ಲಿ ಅವರು ಯಶಸ್ವಿ ಆದರು ಎನ್ನುವುದು ಬಹಳ ಇಲ್ಲಿ ಕಂಡು ಬರುವಂಥ ವಿಚಾರ. ಒಂದು ವೇಳೆ ಬೇಸೇ ಇಲ್ಲದೆ ಇದು ನೇರವಾಗಿ ಆಮ್ ಆದ್ಮಿ ಗೆದ್ದು ಅಲ್ಲಿ ಸಿ ಎಂ ಆದ್ರು ಅಂತಲ್ಲ, ಅವರಿಗೆ ಅಲ್ಲಿ ಒಂದು ಚಿಕ್ಕ ಮಟ್ಟಿಗಿನ ಬೇಸ್ ಕಳೆದ ಬಾರಿ ಸಿಕ್ಕಿತ್ತು. 20 ಸೀಟ್ ಕಳೆದ ಬಾರಿ ಅಂತ ಹೇಳಿದ್ರೆ ಅಂತ ಒಂದು ರಾಜ್ಯದಲ್ಲಿ ಅಲ್ಲಿ ಇರುವುದೇ ಒಟ್ಟು 117 ಸೀಟಲ್ಲಿ 20 ಒಂದು ಒಳ್ಳೆ ಇದು ಕೊಡುತ್ತೆ, ಬೇಸ್ ಕೊಡುತ್ತೆ, ಒಂದು ತಳಹದಿಯನ್ನು ಕೊಡುತ್ತೆ. ಅದರ ಮೇಲೆ ಕಟ್ಟಲಿಕ್ಕೆ ಅದನ್ನು ಸುಲಭ. ಸೊ ಅದನ್ನು ಕಟ್ಟಲಿಕ್ಕೆ ಅವರಿಗೆ ಬಿ ಜೆ ಪಿಯ ಮೇಲಿನ ಕೋಪ, ಕಾಂಗ್ರೆಸ್ನ ಮೇಲೆ ನಿರಾಸೆ, ಆಮ್ ಆದ್ಮಿ ಮೇಲೆ ಅಭಿಮಾನವನ್ನು ಉಂಟು ಮಾಡಿತ್ತು ಅಷ್ಟೇ. ಎಸ್ ಎಸ್ ಸಂಜಯ್ ಪ್ರಭು ಅವರಿಗೂ ಕೂಡ ನಾನು ಅದೇ ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಪ್ರಸ್ತುತ ಈಗ ಪಂಜಾಬ್ನಲ್ಲಿ ಕಾಂಗ್ರೆಸ್ ಅಥವಾ ಬಿಜೆಪಿ ಮಾಡಿರುವಂತಹ ಆ ಒಂದು ನಿರ್ಧಾರದಿಂದ ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಮುಂದಿನ ದಿನಗಳಲ್ಲಿ ಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ತಮ್ಮ ಒಳಜಗಳದಿಂದಲೋ ಅಥವಾ ಪರಸ್ಪರ ರಾಜಕೀಯ ಕಿತ್ತಾಟದ ಮಧ್ಯೆ ಆಮ್ ಆದ್ಮಿ ಏನಾದರೂ ಲಾಭ ಪಡೆದುಕೊಳ್ಳುತ್ತಾ ಅಂತ ಹೇಳಿ ನೋಡಿ, ಫಸ್ಟ್ ಆಫ್ ಆಲ್ ಇವರೀಗ ನಾಗೇಂದ್ರ ಅವರು ಹೇಳಿದರು ಆಲ್ರೆಡಿ ಅಲ್ಲಿ 20 ಸೀಟ್ ಇದ್ದದ್ದು ಅದು 100ಕ್ಕೆ 100 ಸರಿ. ಏನಂದರೆ ನಾವು ಶಿರೋಮಣಿ ಅಕಾಲಿ ದಳದ ನೇತೃತ್ವದಲ್ಲಿ ಇದ್ದದ್ದು ಬಿಟ್ಟರೆ ನಮ್ಮ ಲೀಡರ್ಶಿಪ್ನಲ್ಲಿ ಪಂಜಾಬ್ನಲ್ಲಿ ಇದುವರೆಗೆ ಚುನಾವಣೆ ಯಾವುದೂ ಆಗಲಿಲ್ಲ. ನಾವು ಶಿರೋಮಣಿ ಅಕಾಲಿ ದಳದ ಒಟ್ಟಿಗೆ ನಮ್ಮದು NDA ಸರ್ಕಾರ ತುಂಬ ಒಳ್ಳೆ ಟೈ ಅಪ್ ಇತ್ತು. ಕೃಷಿ ಕಾಯ್ದೆ ಇದರಲ್ಲಿ ಅವರು ನಮ್ಮ ಒಟ್ಟಿಗೆ ಹೊರಗೆ ಹೋದರು.
ನಮ್ಮೊಟ್ಟಿಗೆ ಹೊರಗೆ ಹೋದಕ್ಕೂ ಅದನ್ನೊಂದು ನಾಗೇಂದ್ರ ಎಕ್ಸ್ಪ್ಲೈನ್ ಮಾಡಲಿಲ್ಲ. ಅಲ್ಲಿ ಆಲ್ಟರ್ನೇಟಿವ್ ಆಗಿ ಯಾವಾಗಲೂ ಒಂದೇ ಶಿರೋಮಣಿ ಅಕಾಲಿದಳ ಬರ್ತಿತ್ತು, ಒಂದೇ ಕಾಂಗ್ರೆಸ್ ಬರ್ತಿತ್ತು. ಆ ಎರಡು ಪಾರ್ಟಿಗಳಲ್ಲಿ ಕಾಂಪಿಟೇಷನ್, ಒಂದು ಬಾದಲ್ ಫ್ಯಾಮಿಲಿ, ಒಂದು ಬಾದಲ್. ಅಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಅವರು ನಮ್ಮನ್ನು ಬಿಟ್ಟ ಕೂಡಲೇ ಅವರಿಗೂ ತುಂಬ ಲಾಸ್ ಆಯಿತು. ಯಾಕಂದರೆ ಶಿರೋಮಣಿ ಅಕಾಲಿದಳದ ಸ್ಥಿತಿ ನೋಡಿರ್ಬೋದು ನೀವು. ನಮ್ಮೊಟ್ಟಿಗೆ ಅವರು ಇದ್ದರೆ ಒಂದು ಸ್ವಲ್ಪ ಸೀಟುಗಳು, ಲಾಸ್ಟ್ ಟೈಮ್ ಆಮ್ ಆದ್ಮಿ ಪಾರ್ಟಿಗೆ ಅಲ್ಲಿ ಸರ್ಕಾರ ರಚಿಸ್ಲಿಕ್ಕೆ ಆಗಲಿಲ್ಲ. ಯಾಕಂತ ಕೇಳಿದರೆ ನಮ್ಮದು ವೋಟ್ ಶೇರ್ ಸಮೇತ ಒಳ್ಳೆಯದಾದ ನಿಮಿತ್ತ ಅವರಿಗೆ ಅಧಿಕಾರಕ್ಕೆ ಬರಲಿಕ್ಕೆ ಆಗಲಿಲ್ಲ. ಇಲ್ಲಿ ಕರ್ನಾಟಕದ್ದು ನೀವು ಮಾತಾಡಿದರೆ, ಕರ್ನಾಟಕದ್ದು ಒಂದು ಚುನಾವಣೆ ಮತ್ತು ಕರ್ನಾಟಕದ ಒಂದು ಜಿಯೋಗ್ರಫಿಕಲ್ ಒಂದು ಸ್ವಲ್ಪ ಬೇರೆ ಥರ. ಅವರು ಆಮ್ ಆದ್ಮಿ ಪಾರ್ಟಿ ಏನು ಮಾಡ್ತದೆ ಅಂತ ಕೇಳಿದರೆ, ಉದಾಹರಣೆಗೆ TMC ಶೈಲಿ ಇಲ್ಲ, ಅವರು ಸಣ್ಣ ರಾಜ್ಯವನ್ನು ಏನಾದರೂ ಒಂದು, ಯಾಕಂದರೆ ಡೆಲ್ಲಿ ಒಂದು ಸಣ್ಣ ರಾಜ್ಯ. ಈಗ ಇವರು ತುಂಬ ಚೆನ್ನಾಗಿ ಹೇಳಿದರು, ಭಾರಿ ಖುಷಿ ಆಗ್ತದೆ. ಆದರೆ 10 ತಿಂಗಳ ನಂತರ ಓಟ್ ಆಯ್ತಲ್ಲ ಅಲ್ಲಿ ಡೆಲ್ಲಿಯಲ್ಲಿ, ಒಂದು MP ಸೀಟ್ಸ್ ಇವರಿಗೆ ವಿನ್ ಆಗ್ಲಿಕ್ಕೆ ಆಗಲಿಲ್ಲ. ಅರವಿಂದ್ ಕೇಜ್ರಿವಾಲ್ ಭಾರಿ ಗ್ರೇಟ್ ಮ್ಯಾನ್, ಅವರು ಎಲ್ಲವನ್ನೂ ಮಾಡ್ತಾರೆ. ಆದರೆ 7 ಸೀಟ್ನಲ್ಲಿ ಸಹ ಭಾರತೀಯ ಜನತಾ ಪಾರ್ಟಿ ಬಂತು. ಯಾಕಂದ್ರೆ ಅವರು ಕುಲಂಕಷವಾಗಿ ಆಲೋಚನೆ ಮಾಡಬೇಕಾ ಬೇಡ ಗೊತ್ತಿಲ್ಲ. 10 ತಿಂಗಳಲ್ಲಿ ನಡೆದ ಚುನಾವಣೆ. ನಾನಂದ್ರೆ ರಾಜ್ಯಕ್ಕೆ ಬಂದಾಗ ಕೇಜ್ರಿವಾಲ್, ರಾಷ್ಟ್ರಕ್ಕೆ ಹೋಗುವಾಗ ಮೋದಿ. ಹೌದು, ಇವರು ಮೋದಿ ಅವರನ್ನು ಬೈಲಿ, ಮೋದಿ ಹಾಗೆ ಹೀಗೆ ಅಂತ ಹೇಳಿ ತುಂಬಾ ಮಾತಾಡ್ತಾರೆ. ಆದರೆ ಜನ ಡಿಸೈಡ್ ಮಾಡ್ತಾರೆ ಇವರು ಹೇಳಿದಾಗೆ. ಸೇಮ್ ಥಿಂಗ್ ನಾಡ್ದು ಪಂಜಾಬ್ನಲ್ಲಿ ಚುನಾವಣೆ ಬರುವಾಗ ಸಮೇತ, MP ಚುನಾವಣೆ ಬರುವಾಗ ಇವರಿಗೇನು ಭಯಂಕರ ಲಾಭದಾಯಕ ಆಗುವುದಿಲ್ಲ. ಆದರೆ ಇವರು ಸಣ್ಣ ಸಣ್ಣ ರಾಜ್ಯವನ್ನು ಅವರು ಯಾವಾಗಲೂ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳ್ತಾರೆ, ನೆಕ್ಸ್ಟ್ ನಮ್ಮದು ಹರಿಯಾಣ, ಗೋವಾದಲ್ಲೆಲ್ಲ ಡಮ್ ಹೊಡೆದದ್ದು ಮಾತ್ರ ಏನಾಗಲಿಲ್ಲ. ಅದು ಆ ರೀತಿ ಡಬ್ಬ ಹೊಡೆದು ಏನೋ. ಈಗ ಗೋವಾದಲ್ಲಿ ಇವರು ಮಾತಾಡೋದಾದ್ರೆ ಇವರೊಂದು 7-8 ಸೀಟ್ ಆರಾಮ ಹೊಡಿಬೇಕಿತ್ತು. ಯಾಕಂದರೆ ಒಂದು 100ಕ್ಕಿಂತ ಹೆಚ್ಚು ಬಿಲ್ ಬೋರ್ಡ್ಗಳನ್ನು ಹಾಕಿದ್ದಾರೆ, ಹೋರ್ಡಿಂಗ್ ಎಲ್ಲ. ಯಾವಾಗ ಚುನಾವಣೆ ಆಗುವ 4 ತಿಂಗಳು ಮುಂಚೆ ಅವರು ಮತ್ತೆ ಮಮತಾ ಬ್ಯಾನರ್ಜಿ ಅದು ಟ್ರೈ ಮಾಡಿದ್ದಾರೆ ಗೋವಾದಲ್ಲಿ. ಅಲ್ಲ, ಅದು ಅವರ ಅವೇರ್ನೆಸ್ ಅಲ್ಲ, ಟ್ರೈ ಮಾಡಿದ್ದಾರೆ. ಯಾಕಂದ್ರೆ ನೋಡಿ, ಟ್ರೈ ಮಾಡೋದು ಒಂದು ಧರ್ಮವೇ. ಯಾಕಂತ ಹೇಳಿದ್ರೆ ಅದು ರಾಜಕೀಯ ಪಾರ್ಟಿ. ಆದರೆ ಅವರಿಗೆ ಸಿಕ್ಕಿದ ಕ್ಯಾಂಡಿಡೇಟ್ಗಳಾಗಲಿ, ಅವರು ಹೇಳಿದ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಎಲ್ಲ ಆಗಲಿ, ಅವರಿಗೆ ಬ್ರ್ಯಾಂಡ್ ಇರಲಿಲ್ಲ. ಏನು ಅಲ್ಲಲ್ಲ ಹೇಳ್ತೇನೆ ನಾನು, ಏನು ಕೇಜ್ರಿವಾಲ್ ಅವರು ಮಾತಾಡ್ತಾರೆ ನೋಡಿ. ಈಗ ಇವರು ಹೇಳ್ತಾರೆ ಕರಪ್ಷನ್ ಇರಬಾರ್ದು, ಅದು ಇರಬಾರ್ದು, ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಹೇಳಿದಾಗ ಅಂತ ಮನುಷ್ಯ ಇವರಿಗೆ ಗೋವಾದಲ್ಲಿ ಸಿಕ್ಲಿಲ್ಲ. ಗೋವಾದಲ್ಲಿ ಇವರು CM ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದವರು 5 ವರ್ಷಗಳ ಮೊದಲೇ ಹೌದು ಯಾರು ಗೆಲ್ತಾರಂತೇಳಿ ಕಣ್ಣಿಟ್ಕೊಂಡಂತ ಬಿಜೆಪಿ ಅವರನ್ನು ತಂದು ಆಗಿದೆ. ಹೌದು, ಇವರು ಟೂ ಲೇಟ್ ಆಯ್ತು ಎಂಟ್ರಿ ಕೊಡುವಾಗ. ಅಲ್ಲ, ಮತ್ತೆ ಒಂದು ಇವರ ಸ್ಟೈಲ್ ಅದು. ಯಾಕಂದ್ರೆ ಅವರು ಯಾವಾಗ CM ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿದ್ದಾರೆ ನೋಡಿ, ಅವರಿಗೆ ಬ್ರ್ಯಾಂಡೇ ಇರಲಿಲ್ಲ. ಅಲ್ಲಲ್ಲ ಹೇಳಿದ್ ನಾನು. ಯಾಕೆಂದರೆ ನಾವು ಗೋವಾದಲ್ಲಿ ಚುನಾವಣೆಯಲ್ಲಿ ಇದ್ದೆವು, ಕೆಲಸ ಮಾಡಿದ್ದಕ್ಕೆ ಮಾತ್ರ. ಇಲ್ಲ ಇದ್ರೆ ನಮಗೆ ಅಷ್ಟು ಗೊತ್ತಾಗೋದಿಲ್ಲ. ಅಲ್ಲಿ ಆ ಬ್ರ್ಯಾಂಡ್ ಇಲ್ಲದಿದ್ದ ನಿಮಿತ್ತ ಮತ್ತೇನಾಯಿತು ಅಂತ ಕೇಳಿದರೆ, ಅಲ್ಲಿ ಸಮೇತ ಒಂದು ದೊಡ್ಡ ಸಮಸ್ಯೆ ಏನಂದರೆ, ಈ ಕಾಂಗ್ರೆಸ್ನಲ್ಲಿ ಕೆಲವರೆಲ್ಲ ಬೇಜಾರದಲ್ಲಿದ್ದವರು, ಇವರೆಲ್ಲ ಅವರು TMC ಮತ್ತು ಆಮ್ ಆದ್ಮಿಗೆ ಟಿಕೆಟ್. ಯಾಕಂದರೆ ಗೋವಾದ ಪೊಲಿಟಿಕ್ಸ್ ಸ್ವಲ್ಪ ಬೇರೆ ಥರದಲ್ಲಿ ಅಲ್ಲೆಲ್ಲ ಸೇರಿದ್ರು. ಅವರು ಸಹ ತಗೊಂಡ್ರು, ಏನು ಇವರನ್ನೇ ಅಂತಲ್ಲ, ಅದೆಲ್ಲ ನಡೆಯಿತು. ಹಾಗಾಗಿ ಏನಾಯ್ತು ಅಂತ ಕೇಳಿದರೆ, ಅವರು ಸಣ್ಣ ಸಣ್ಣ ರಾಜ್ಯದಲ್ಲಿ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಒಂದೇ ಒಂದು ನಿಮಗೆ ನೆನಪಿರಬೇಕಂತ ಕೇಳಿದರೆ, ಅದೇ ರೀತಿ ಆಗಲಿಕ್ಕೆ ಅಷ್ಟು ಸುಲಭ ಇಲ್ಲ. ಯಾಕಂತ ಕೇಳಿದರೆ, ಅವರು ಡೆಲ್ಲಿಯಲ್ಲಿ ಒಳ್ಳೆಯದನ್ನು ಮಾಡಿ 2ನೇ ಬಾರಿ ಅಧಿಕಾರಕ್ಕೆ ಬಂದರು. ಯಾಕೆ ಬಂದರು ಅಂತ ಕೇಳಿದರೆ, ಅಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗಿ ಹೋಗಿದೆ. ಅದು ನಡಿಬೇಕು. ಆ ಕಾಂಗ್ರೆಸ್ ಇದ್ದು 100% ಆಮ್ ಆದ್ಮಿಗೆ ಬಂದಿದೆ. ಈಗ ಡೈರೆಕ್ಟ್ ಫೈಟ್ ಬಿಟ್ವೀನ್ BJP ಆ್ಯಂಡ್ ಆಮ್ ಆದ್ಮಿ ಪಾರ್ಟಿ. ಯಾಕಂದ್ರೆ ಜನ ಕಾಂಗ್ರೆಸ್ನ ಬಗ್ಗೆ ನಿರಸ ಆದ ಕೂಡಲೇ ಏನಾಯ್ತು, ಆಲ್ಟರ್ನೇಟಿವ್. ಈಗ ಭಾರತೀಯ ಜನತಾ ಪಾರ್ಟಿ ಒಟ್ಟಿಗೆ ಫೈಟ್ ಮಾಡಲಿಕ್ಕೆ ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಇದಾಯ್ತು. ಅದು 100% ಕಾಂಗ್ರೆಸ್ ಓಟ್. ಒಪ್ಪುದು ಬಿಡುದು ನಿಮಗೆ ಬಿಟ್ಟು, ಪಂಜಾಬ್ನಲ್ಲಿ 100% ಕಾಂಗ್ರೆಸ್ ಇದ್ದು ಓಟ್ ಅವರಿಗೆ ಸಿಕ್ಕಿದ್ದು. ಡೆಲ್ಲಿಯಲ್ಲಿ ಸಮೇತ ಆಗ ವಿನ್ ಆಗುವಾಗ ಅವರ ಓಟಿನಿಂದಲೇ ನಮಗೆ. ಹಾಗಾದ್ರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅದೇ ರೀತಿಯಾಗಿ ಪರಿಣಾಮ ಅದು ಗೊತ್ತಿಲ್ಲ, ಅದು ಕಾಂಗ್ರೆಸ್ ಇದ್ದು ಪರಿಸ್ಥಿತಿ. ಯಾಕಂದ್ರೆ ಇವರಿಗೆ ಹೇಳಿದಾಗೆ ಕಾಂಗ್ರೆಸ್ನವರು ಬರ್ಬೋದಿತ್ತು. ಸೋಲು ಗೆಲುವು ಎಲ್ರಿಗೂ ಬರ್ತದೆ. ಭಾರತೀಯ ಜನತಾ ಪಾರ್ಟಿ MP ಇದರಲ್ಲಿ 2 ಸೀಟ್ ಬಂದಿತ್ತು, ಕರ್ನಾಟಕದಲ್ಲಿ 2 ಸೀಟ್ ಬಂದಿತ್ತು. ಆದರೂ ಸಹ ಯಾರು ಮಾತನಾಡಲಿಕ್ಕೆ, ಅದು ಈಗ ನಾಗೇಂದ್ರ ಹೇಳಿದ ಅವರವರ ಪಾರ್ಟಿಯ ವಿಷಯ ಅದು. ಯಾಕಂತ ಹೇಳಿದರೆ ಅವರಿಗೆ ಕಾನ್ಫಿಡೆನ್ಸ್ ಹೋಗಿದೆ ಏನೋ. ಈಗ ಕರ್ನಾಟಕದ ನಮ್ಮ ಸ್ಥಿತಿ ಏನಾಗ್ತದೆ, ಯಾಕಂದರೆ DK ಶಿವಕುಮಾರ್ ಇರ್ಬೋದು, ನಮ್ಮ ಮಿತ್ರರು ಇರ್ಬೋದು, ಗೋವಾದಲ್ಲಿ 100ಕ್ಕೆ 100 ಬರ್ತಾರಂತ ಹೇಳಿ ಅವರು ಅಲ್ಲಿ ಠಿಕಾಣಿ ಹೂಡಿಕೊಂಡು ಎಲ್ಲವೂ ನಮ್ಮದು ಆಯಿತು ಅಂತ ಹೇಳುವಾಗ ಅವರಿಗದು ಒಂದು ಸೆಟ್ ಬ್ಯಾಕ್ ಆಗುವಾಗ ಹೇಗಾಗ್ತದೆ ಅಂತ ಕೇಳಿದರೆ, ಅವರು ಅಧಿಕಾರದಲ್ಲಿ ಇದ್ದೇ ಅಭ್ಯಾಸ ಇದ್ದದ್ದು. ಸೋತು ಬಹಳ ಕಮ್ಮಿ. ಭಾರತೀಯ ಜನತಾ ಪಾರ್ಟಿ ಹಾಗೆಲ್ಲ. ಭಾರತೀಯ ಜನತಾ ಪಾರ್ಟಿ ತುಂಬ ಸರಿ ನಾವು ಕಳ್ಕೊಂಡಿದ್ದೇವೆ, ನಾವು ಕಳ್ಕೊಂಡಾಗ ಹೇಗಿರಬೇಕು, ವಿನ್ನಾದಾಗ ಹೇಗಿರಬೇಕು ಅಂತ ಹೇಳುವ ಒಂದು ಇದುಂಟು. ಅವರಿಗೆ ಹಾಗೆಲ್ಲ, ಕಳ್ಕೊಂಡ ಮೇಲೆ ಅವರಿಲ್ಲ. ಮತ್ತೆ ಮಾತಾಡ್ತಾರೆ ಕರ್ನಾಟಕದಲ್ಲಿ ನಾವೇ ಬರುದು ಅಂತ, ಅದರ ಬಗ್ಗೆ ನಾವೇನು ಹೆಚ್ಚು ಮಾತಾಡ್ಲಿಕ್ಕಿಲ್ಲ. ಅಶೋಕ್ ಅವರು, ಈಗ ಕರ್ನಾಟಕದಲ್ಲಿ ಆಮ್ ಆದ್ಮಿಯ ಗ್ರೌಂಡ್ ಲೆವೆಲ್ ಸ್ಟ್ರಾಟಜಿ ಯಾವ ತರ ನಡೀತಾ ಇದೆ? ಈಗಾಗಲೇ ಪಂಜಾಬ್ನ ಸಂಪೂರ್ಣ ಆಡಳಿತ ಕೂಡ ಆಮ್ ಆದ್ಮಿ ಕೈಗೆ ಬಂದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಯಾವುದನ್ನು ಟಾರ್ಗೆಟ್ ಮಾಡ್ತಾ ಇದೆ, ಅಥವಾ ಕರ್ನಾಟಕದನ್ನೇ ಟಾರ್ಗೆಟ್ ಮಾಡಿದ್ರೆ ಯಾವ ರೀತಿಯಾಗಿ ಸ್ಟ್ರಾಟಜಿ ಪ್ಲಾನಿಂಗ್ ನಡೀತಾ ಇದೆ ಗ್ರೌಂಡ್ ಲೆವೆಲ್ ವರ್ಕ್ಗಳು? ನಿಮ್ಮ ಪ್ರಶ್ನೆಗಿಂತ ಮೊದಲು ನಾನು ಅವರ ಆರೋಪಗಳಿಗೆ ಉತ್ತರ ಕೊಡಬೇಕಾಗ್ತದೆ. ಒಂದು, ಆಮ್ ಆದ್ಮಿ ಪಾರ್ಟಿ ಕೇವಲ ಕಳೆದ 10 ವರ್ಷದ ಪಾರ್ಟಿ ಅಂತ ಹೇಳುವಂಥದ್ದು. ಅದರಡೆಯಲ್ಲಿ ಅಭಿವೃದ್ಧಿ ಆಧಾರಿತ
ಒಂದು ಆಧಾರದಲ್ಲಿ ಬೆಳೆದಿರುವಂಥದ್ದು. ಎರಡು ರಾಷ್ಟ್ರೀಯ ಪಕ್ಷಗಳು ಇವತ್ತು ಕಾಂಗ್ರೆಸ್ಸು ಸುಮಾರು 137 ವರ್ಷ ಇತಿಹಾಸ ಇರುವಂಥದ್ದು, ಇವತ್ತು ನಿರ್ನಾಮ ಆಗುವಂಥದ್ದು ಕೇವಲ 2 ರಾಜ್ಯಗಳಲ್ಲಿ ಉಳ್ಕೊಂಡಿದೆ ಅಂತ ಹೇಳುವಂಥದ್ದು ಕೂಡ ಸತ್ಯ. ಆದರೆ ಭಾರತೀಯ ಜನತಾ ಪಾರ್ಟಿ ಕೂಡ 100 ವರ್ಷದ ಇತಿಹಾಸವನ್ನು ಹೊಂದಿದೆ. 1980ರಲ್ಲಿ ಅದು ಹುಟ್ಟಿದ್ರು ಕೂಡ 52ರಲ್ಲಿ ಜನಸಂಘ ಆದರೂ ಕೂಡ ಅದರ ಹಿನ್ನೆಲೆ ಮತ್ತು ಅದರ ಒಟ್ಟು ಇದನ್ನು ನೋಡಿದರೆ 100 ವರ್ಷಗಳಿಂದ ಇದೆ. ಆದರೆ BJPಗೂ ಕೂಡ ತನ್ನ ಒಂದು ರಾಷ್ಟ್ರ ಮಟ್ಟದಲ್ಲಿ ನೆಲೆ ಕಂಡುಕೊಳ್ಳಲಿಕ್ಕೆ ಸುಮಾರು 30-40 ವರ್ಷಗಳೇ ಬೇಕಾಯಿತು. ಜೊತೆಯಲ್ಲಿ ಇವತ್ತು ಆಮ್ ಆದ್ಮಿ ಪಾರ್ಟಿ ಸರ್ಕಾರ ದೆಹಲಿಯಲ್ಲಿ ಎದುರಿಸಿರುವಂಥದ್ದು ಭಾರತೀಯ ಜನತಾ ಪಾರ್ಟಿಯನ್ನೇ. ಅವರು ಹೇಳಿದರು MP ಎಲೆಕ್ಷನ್ನಲ್ಲಿ, ಹೌದು ಚುನಾವಣೆಯಲ್ಲಿ ಬದಲಾವಣೆಗಳನ್ನು ಜನ ಬಯಸ್ತಾರೆ. ಆಗಲೇ ನಾಗೇಂದ್ರ ಅವರು ಹೇಳಿದಾಗೆ ರಾಷ್ಟ್ರ ಮತ್ತು ರಾಜ್ಯ ಅಂತ ಹೇಳಿದಾಗ ಆಮ್ ಆದ್ಮಿ ಪಾರ್ಟಿ ಕೇವಲ ದೆಹಲಿಯಲ್ಲಿ ಒಂದು ಸೀಮಿತ ಆಗಿದ್ದ ಕಾರಣ ಆದರೆ ಆಮ್ ಆದ್ಮಿ ಪಾರ್ಟಿ ಪಂಜಾಬ್ನಲ್ಲೂ ಕೂಡ 2014ರಲ್ಲಿ 4 MP ಸೀಟ್ಗಳನ್ನು ಹೊಂದಿತ್ತು. 2019ರಲ್ಲಿ ಕೂಡ 19ರಲ್ಲಿ ಕೂಡ ನಾವು ಇದೇ ಭಗವಂತ್ ಮಾನ್ ಯಾರು ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿದ್ದಾರೆ ಅವರು ಕೂಡ MP ಆಗಿ ಅಲ್ಲಿ ಆಯ್ಕೆಯಾಗಿದ್ದಂಥದ್ದು. ರಾಷ್ಟ್ರೀಯವಾಗಿ ಇವತ್ತು ಆಲ್ಟರ್ನೇಟಿವ್ ಜನಗಳಿಗೆ ಪರ್ಯಾಯ ಬೇಕಾಗಿದೆ. BJP ಇವತ್ತು ಎಲ್ಲ ರಾಜ್ಯಗಳಲ್ಲಿ BJP ಕೂಡ ಇಲ್ಲ. ನಿಮಗೆ ಗೊತ್ತಿದೆ, BJP ಇವತ್ತು ಅಧಿಕಾರಕ್ಕೆ ಬಂದರೂ ಕೂಡ ಒಂದು 5-6 ರಾಜ್ಯಗಳಲ್ಲಿ ಅದರ ಒಂದು MLA ಕೂಡ ಇಲ್ಲ. ಆದರೆ ಆಮ್ ಆದ್ಮಿ ಪಾರ್ಟಿ ಇವತ್ತು ಇಡೀ ದೇಶದಲ್ಲಿ ಅಂಡಮಾನ್ ನಿಕೋಬಾರ್ನಲ್ಲಿ ಹಿಡಿದು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕೂಡ ಆಮ್ ಆದ್ಮಿ ಪಾರ್ಟಿಯ ಕಾರ್ಯಕರ್ತರಿದ್ದಾರೆ. ಇನ್ನು ಬೆಳೀತಾ ಇದೆ. 100 ವರ್ಷ ಆಗಲಿಲ್ಲ ನಮಗೆ, ಕೇವಲ 10 ವರ್ಷ ಆಗಿರುವಂಥದ್ದು. ಅದರಲ್ಲಿ ನಾವು 3ನೇ ಬಾರಿಗೆ ನಾವು ದೆಹಲಿಯಲ್ಲಿ ಆಡಳಿತವನ್ನು ಕೊಟ್ಟಿದ್ದೇವೆ. ಈಗ ಪಂಜಾಬಿನ ರಿಯಲ್ ಮಾಡೆಲ್, ನಿಜವಾದ ಒಂದು ಆಮ್ ಆದ್ಮಿ ಪಾರ್ಟಿಯ ಮಾಡೆಲ್ ಅಂತ ಹೇಳುವಂಥದ್ದು ಸ್ಪಷ್ಟ ನಮಗೆ ಸಿಗಬೇಕಾದ್ರೆ ಪಂಜಾಬಿನ ಮಾಡೆಲ್ ನಮಗೆ ಖಂಡಿತ ಜನರಿಗೆ, ಇಡೀ ದೇಶಕ್ಕೆ ಅದೊಂದು ಮಾಡೆಲ್ ಆಗಿ ಪರಿವರ್ತನೆ ಆಗ್ತದೆ ಅಂತ ಹೇಳಿದರೆ ನಮಗೆ ದೆಹಲಿಯಲ್ಲಿ ಸೀಮಿತ ಅಧಿಕಾರ ಇದ್ದದ್ದು. ಅದು ಭಾರತೀಯ ಜನತಾ ಪಾರ್ಟಿ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಅಲ್ಲಿ ತೊಂದರೆ ಮಾಡಿರುವಂಥದ್ದು ನಿಮಗೆಲ್ಲ ಗೊತ್ತಿದೆ. ಎಲ್ಲ ಒಂದು ಸಣ್ಣ ಸಣ್ಣ ವಿಚಾರಗಳಿಗೆ ನಾವು ಕೋರ್ಟಿಗೆ ಹೋಗುವಂಥ ಪರಿಸ್ಥಿತಿ. 2018ರಲ್ಲಿ ಏನು ಸುಪ್ರೀಂ ಕೋರ್ಟು ಆಮ್ ಆದ್ಮಿ ಪಾರ್ಟಿಗೆ ಒಂದಷ್ಟು ಅಧಿಕಾರವನ್ನು ಇದೆ ಅಂತ ಹೇಳುವಂಥ ಒಂದು ಪರಿಸ್ಥಿತಿಯನ್ನು ತಂದುಕೊಟ್ಟಿತ್ತು. ಅದಾದರ ನಂತರ ಅಲ್ಲಿ ನಾವು ಕೆಲಸಗಳನ್ನು ಮೊಹಲ್ಲಾ ಕ್ಲಿನಿಕ್ಕಿಗೆ ನಾವೊಂದು ಜಾಗ ಹುಡುಕ್ಲಿಕ್ಕೆ ನಮಗೆ ಭಾಳ ಸಮಸ್ಯೆ ಇತ್ತು. ಒಂದು ಶಾಲೆಯನ್ನು ಕಟ್ಟಲಿಕ್ಕೆ ಅಲ್ಲಿ ನಾವು ಕೇಂದ್ರ ಸರ್ಕಾರದ ಅನುಮತಿಯನ್ನು ಪಡೆಯುವಂಥ ವ್ಯವಸ್ಥೆ ಇತ್ತು. ಜೊತೆಯಲ್ಲಿ 2021ರಲ್ಲಿ ಪಾರ್ಲಿಮೆಂಟಲ್ಲಿ ಅಮೆಂಡ್ಮೆಂಟನ್ನು ಮಾಡ್ತಾರೆ. ದೆಹಲಿ ಸರ್ಕಾರಕ್ಕೆ ಯಾವುದೇ ಅಧಿಕಾರ ಇಲ್ಲ, ಕೇವಲ ಉಪರಾಜ್ಯಪಾಲರ ಮೂಲಕವೇ ದೆಹಲಿಯಲ್ಲಿ ಇವತ್ತಿನ ಪರಿಸ್ಥಿತಿ ಅದಾಗಿದೆ. ದೆಹಲಿಯಲ್ಲಿ ಆಲ್ಮೋಸ್ಟ್ ಪ್ರತಿಯೊಂದು ವಿಷಯವನ್ನು ಉಪರಾಜ್ಯಪಾಲ ಅಂದರೆ ಕೇಂದ್ರ ಸರ್ಕಾರದ ಮೂಲಕ ಡಿಫ್ಯಾಕ್ಟೋ ಸರ್ಕಾರ ಇವತ್ತು ದೆಹಲಿಯಲ್ಲಿದೆ. ಆದರೂ ಕೂಡ ಅತ್ಯುತ್ತಮ ಬಜೆಟನ್ನು ನೀಡಿರುವಂಥದ್ದು. ದೆಹಲಿಯ ಇತಿಹಾಸದಲ್ಲಿ 30,000 ಕೋಟಿ ಬಜೆಟ್ ಇದ್ದಂಥದ್ದು ಇವತ್ತು 70 ಸಾವಿರ ಕೋಟಿಗೆ, ಅಂದರೆ ಈ 5-6 ವರ್ಷಗಳಲ್ಲಿ ಆದಾಯವನ್ನು ದ್ವಿಗುಣಗೊಳಿಸುವಂಥ ಒಂದು ವಾತಾವರಣವನ್ನು ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ತಂದಿದೆ. ಅಷ್ಟು ಮಾತ್ರ ಅಲ್ಲ, ಕೇಂದ್ರ ಸರ್ಕಾರದ CAG ಕೂಡ 2019ರಲ್ಲಿ ಕೊಟ್ಟ ರಿಪೋರ್ಟ್ ಏನು ಹೇಳ್ತದೆ, ಇಡೀ ದೇಶದಲ್ಲಿ ದೆಹಲಿ ಸರ್ಕಾರ ಲಾಭದಲ್ಲಿ, ಅಂದರೆ ಯಾವುದೇ ಬ್ಯಾಂಕಿಂದ, ವರ್ಲ್ಡ್ ಬ್ಯಾಂಕು ಅಲ್ಲಿಂದ ಇಲ್ಲಿಂದ ಸಾಲ ತಗೊಳ್ಳದೆ ಒಂದು ಅತ್ಯುತ್ತಮ ಈ ಎಲ್ಲವನ್ನ, ವಿದ್ಯುತ್ ಫ್ರೀ, 200 ಯೂನಿಟ್ ಫ್ರೀ, ನೀರು ಕುಡಿಯುವಂಥದ್ದು, ಕುಡಿಯೋ ನೀರು 200 ಒಂದು ಕುಟುಂಬಕ್ಕೆ 20,000 ಲೀಟರ್ ಫ್ರೀ ಕೊಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಶಿಕ್ಷಣ ಉಚಿತ, ಆಸ್ಪತ್ರೆಗಳಲ್ಲಿ ಎಲ್ಲ ರೀತಿಯ ಚಿಕಿತ್ಸೆಗಳು, ನೀವು ಎಷ್ಟೇ 10 ಲಕ್ಷ ಆಗಲಿ 5 ಲಕ್ಷ ಆಗಲಿ ಯಾವುದೇ ರೀತಿಯ ಸರ್ಜರಿ ಅಥವಾ ಆಕ್ಸಿಡೆಂಟ್ ಆಗಲಿ ಇವುಗಳಿಗೆಲ್ಲ ಉಚಿತ ಕೊಟ್ಟುಕೊಂಡು ಕೂಡ ಅಲ್ಲಿ ಇವತ್ತು ಒಂದು ಸರ್ಪ್ಲಸ್ ಬಜೆಟನ್ನು ಹೊಂದಿರುವಂಥದ್ದು ಆಮ್ ಆದ್ಮಿ ಪಾರ್ಟಿಯ ದೆಹಲಿ ಸರ್ಕಾರ. ಇವತ್ತು ನಾವು ಅದೇ ಮಾಡೆಲ್ನ ಇವತ್ತು ಪಂಜಾಬಲ್ಲಿ ತರಬೇಕು ಅಂತಿದ್ರೆ ಪಂಜಾಬಿನ ಪರಿಸ್ಥಿತಿ, ಸಾಲ ಮಾಡಿ ಇಟ್ಟಿದ್ದಾರೆ. ಕರ್ನಾಟಕದ ಸಾಲ ನಿಮಗೆ ಗೊತ್ತಿದೆ, 5 ಲಕ್ಷ ಕೋಟಿ ಇವತ್ತು ಕರ್ನಾಟಕಕ್ಕೆ ಸಾಲ ಇದೆ, 2 ಲಕ್ಷ ಕೋಟಿ ಬಜೆಟ್ ಇರುವಂಥದ್ದು. ಅದೇ ರೀತಿ ದೆಹಲಿಯಲ್ಲಿ ಕೂಡ, ಪಂಜಾಬಿನಲ್ಲಿ ಕೂಡ ಈಗ ಸುಮಾರು 3 ಲಕ್ಷ ಕೋಟಿ ಸಾಲ ಇದೆ. ಇಂಥ ಒಂದು ಪರಿಸ್ಥಿತಿಯನ್ನ ನಿಭಾವಣೆ ಮಾಡಲಿಕ್ಕೆ ಆಮ್ ಆದ್ಮಿ ಪಾರ್ಟಿ ಶಕ್ತ ಇದೆ, ಮತ್ತೆ ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತದೆ. ದಿ ಬೆಸ್ಟ್ ಮಾಡೆಲ್ ಇಡೀ ದೇಶಕ್ಕೆ ಸೂಟ್ ಆಗುವಂಥದ್ದು, ನಾಳೆ ಕರ್ನಾಟಕ ಸೂಟ್ ಆಗುವಂಥದ್ದನ್ನ ಆಮ್ ಆದ್ಮಿ ಪಾರ್ಟಿ ಕೊಡ್ಲಿಕ್ಕಿದೆ ಅಂತ ಹೇಳುವಂಥ ವಿಶ್ವಾಸ ನಮಗಿದೆ. ಓಕೆ, ಅಶೋಕ್ ಅವರ ಮಾತನ್ನ ಕೇಳ್ತಾ ಇದ್ದಾಗ, ಅಂದ್ರೆ ಕರ್ನಾಟಕದಲ್ಲಿ ಯಾವ ರೀತಿಯಾದಂತಹ ಗ್ರೌಂಡ್ ಲೆವೆಲ್ ಸ್ಟ್ರಾಟಜಿ ನಡೀತಾ ಇದೆ ಅನ್ನುವಂಥದ್ದನ್ನು ಇಲ್ಲೇ ನೇರವಾಗಿ ಅವರು ತೋರಿಸಿಕೊಟ್ರು. ಯಾವ ರೀತಿಯಾದಂಥ ಯೋಜನೆಗಳಿದೆ ಎಲ್ಲವನ್ನು ಕೂಡ ಒಂದೇ ಮಾತಲ್ಲೂ ಕೂಡ ಹೇಳಿಬಿಟ್ರು. ಹಾಗಾಗಿ ಕರ್ನಾಟಕದ ಸ್ಟ್ರಾಟಜಿ ಏನು ಅನ್ನುವಂಥದ್ದು ಕೂಡ ಇಲ್ಲೇ ತಿಳಿತಾ ಇದೆ. ಹಲವಾರು ಯೋಜನೆಗಳನ್ನು ಮುಂದೆ ಇಡುವಂಥದ್ದು, ಮುಂದಿನ ದಿನಗಳಲ್ಲಿ ಕರ್ನಾಟಕವನ್ನು ಕೂಡ ತಮ್ಮ ತೆಕ್ಕೆಗೆ ತೆಕ್ಕೊಳ್ಳುವಂಥದ್ದು ಅಂತ ಹೇಳಿ. ಇನ್ನೊಂದು ವಿಚಾರವಾಗಿ ನಾವು ನೋಡ್ತಾ ಹೋದ್ರೆ UPಯನ್ನು ನಾವು ಗಮನಿಸಿದ್ರೆ 2ನೇ ಬಾರಿಗೆ ಅಲ್ಲಿ ಇಲ್ಲಿ ಇನ್ನೊಂದು ಚಿಕ್ಕ ವಿಷಯ. ಈಗ ಯಾಕೆ ಆಮ್ ಆದ್ಮಿ ಪಾರ್ಟಿ ಸಕ್ಸಸ್ ಆಯಿತು ಅಂತೇಳಿ,
3 ಕಾರಣ ಇದೆ. ಒಂದು ಏನಂತ ಹೇಳಿದ್ರೆ ಇವರದ್ದು ಸ್ಟ್ರೆಂತ್ ಯೂತ್, ಓಕೆ, ಅಂದ್ರೆ ಯಾವುದ್ರಲ್ಲೂ ಇರದಂತಹ ಒಂದಿಷ್ಟು ಯೂತ್ ಇದ್ದಾರೆ. ಅಂದ್ರೆ ಅವರು ಇಂಜಿನಿಯರ್ಸ್, ಎಂಟರ್ಟೈನ್ಮೆಂಟ್, ಬಿಸ್ನೆಸ್ ಮ್ಯಾನ್ಗಳು, ಅವರಿಗೆ ಈ ಧರ್ಮದ ಆಧಾರಿತ ಯಾವುದೇ ವಿಚಾರಗಳು ಬೇಡ. ಮತ್ತೊಂದು ಕಡೆಯಲ್ಲಿ ಸೆಕ್ಯುಲರ್ ಅಂತ ಅವ್ರ ತಲೆನೇ ಹಾಕುದಿಲ್ಲ. ಅವರು ಕೇವಲ ಈ ಅಭಿವೃದ್ಧಿಯ ದೃಷ್ಟಿಯಿಂದ ಮಾತ್ರ ಯೋಚಿಸಿಕೊಂಡು ಟಿಪ್ ಟಾಪ್ ಆಗಿ ಒಂದು ವೈಟ್ ಕಲರ್ ಜಾಬ್ಗಳನ್ನು ಮಾಡ್ತಾ ಇರುವಂತ ಮೆಟ್ರೋ ಸಿಟಿಗಳಲ್ಲಿ ಇದು ಆಮ್ ಆದ್ಮಿಗೆ ಬೆಳಿಲಿಕ್ಕೆ ಸುಲಭ ಆಗತ್ತೆ. ಎಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬೇಸ್ ಇದೆ, ಸ್ಟ್ರಾಂಗ್ ಇದೆ, ಅಲ್ಲಿ ಕೂಡ ಇರುವಂಥ ಯೂತ್ಗಳಿದ್ದಾರೆ. ಅವರಿಗೆ ಸಿಕ್ಕಿರುವಂಥ ಶಿಕ್ಷಣಗಳು, ಅವರಿಗೆ ಸಿಕ್ಕಿರುವಂಥ ಒಂದು ಟ್ರೈನಿಂಗ್ಗಳನ್ನು ನೋಡುವಾಗ ಅಲ್ಲಿ ಅಷ್ಟು ಸುಲಭವಾಗಿ ಆಮ್ ಆದ್ಮಿಗೆ ಬೆಳಿಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಬೇಸಿಕಲಿ ಅಂಥ ಕೆಲವು ರಾಜ್ಯಗಳಲ್ಲಿ ಇವರ ಏನು ಅಭಿವೃದ್ಧಿಯನ್ನು ನೀವೀಗ ಹೇಳಿದ್ರಿ ಕರ್ನಾಟಕದಲ್ಲಿ ಬರ್ಬೋದಾ ಅಂತೇಳಿ. ಇಟ್ಸ್ ನಾಟ್ ಈಸಿ ಇನ್ ಕರ್ನಾಟಕ. ಗೋವಾದಲ್ಲಿ ಅದಿಲ್ಲ, ಅದು ಚಾನ್ಸಸ್ ಇದೆ. ಪಂಜಾಬಲ್ಲಿಲ್ಲ, ಚಾನ್ಸ್ ಇದೆ. ಡೆಲ್ಲಿಯಲ್ಲಿಲ್ಲ, ಚಾನ್ಸ್ ಇದೆ. ಯಾಕಂತ ಹೇಳಿದ್ರೆ ಈಗ ಕೆಲವು ಕ್ಷೇತ್ರಗಳಿದೆ. ಈಗ ಮಂಗಳೂರಿನಲ್ಲೇ, ಮಂಗಳೂರು ದಕ್ಷಿಣ ತುಂಬ ಸೆನ್ಸಿಟಿವ್. ಅದು ಯಾವಾಗ ಯಾರನ್ನು ಬದಲಾಯಿಸಂತ ಹೇಳಲಿಕ್ಕೆ ಆಗೋದಿಲ್ಲ, ಉಳಿಸ್ಕೊಳ್ಳೋಂತ ಹೇಳೋಕ್ಕಾಗಲ್ಲ. ಅದೇ ಗ್ರಾಮಾಂತರ ಸುಳ್ಯ 5 ಬಾರಿ 6 ಬಾರಿ ಅಷ್ಟು ಅಭಿವೃದ್ಧಿ ಮಾಡಿದ್ರು ಕೂಡ ಅಲ್ಲಿ ಮತ್ತೆ ಅವರನ್ನು ಗೆಲ್ಲಿಸ್ತಾರೆ. ಸೊ ಅಂತ ಇರುವಂಥ ಕೆಲವು ರಾಜ್ಯಗಳನ್ನು ಗಮನಿಸುವಾಗ ಒಂದು ಯೂತ್ ಇವರ ಸ್ಟ್ರೆಂತ್, ಆ ಯೂತ್ ಎಲ್ಲಿದೆ ಅಲ್ಲಿ ಅವರಿಗೆ ಸ್ಟ್ರಾಂಗ್ ಇದೆ. ಸೆಕೆಂಡ್, RSSನ ಎಲ್ಲಿ ಬೇಸ್ ತುಂಬ ಸ್ಟ್ರಾಂಗ್ ಆಗಿ ಇಲ್ವೋ ಅಲ್ಲಿ ಅವರಿಗೆ ಬೆಳಲಿಕ್ಕೆ ಒಂದಷ್ಟರ ಮಟ್ಟಿಗೆ ಸುಲಭ ಆಗುತ್ತೆ. ಮೂರನೇದಾಗಿ ಇವರು ಹೇಳಿದರು ಅದು ಫ್ರೀ ಕೊಡ್ತೇವೆ, ಇದು ಫ್ರೀ ಕೊಡ್ತೇವೆ ಅಂತೇಳಿ. ಅದು ಯಾಕೆ ಸುಲಭ ಆಗುತ್ತೆ ಅಂತ ಹೇಳಿದರೆ, ದೆಹಲಿಯಂತಹ ಒಂದು ರಾಜ್ಯದಲ್ಲಿ ಅವರ ಬೊಕ್ಕಸಕ್ಕೆ ಹರಿದು ಬರುವಂಥ ಆದಾಯ ಉಂಟಲ್ಲ, ಅದನ್ನು ಇಂಥ ವ್ಯವಹಾರಗಳಿಗೆ ಸುಲಭವಾಗಿ ಖರ್ಚು ಮಾಡಲಿಕ್ಕೆ, ಅಂದರೆ ಫ್ರೀಯಾಗಿ ಕೊಡುವಂಥ ಫ್ರೀ ಬೀಸ್ ಅಂತ ಹೇಳ್ತಾರೆ, ಅದು ಕೊಡಲಿಕ್ಕೆ ಅವರಿಗೆ ಸುಲಭ ಆಗುತ್ತೆ. ಈಗ ನಮ್ಮ ಫಾರ್ ಎಕ್ಸಾಂಪಲ್ ನಮ್ಮದೇ RTO ಮಂಗಳೂರಿದ್ದು ಸೆಕೆಂಡ್ ಹೈಯೆಸ್ಟ್ ಕಲೆಕ್ಷನ್ ಮಾಡುವಂಥದ್ದು ಒಂದಿದೆ. ಆ್ಯಕ್ಚುಲಿ ಏನು ಮಾಡಿದ್ರು, ನಮ್ಮ ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟೆ ಇದು ಮಾಡ್ಬೋದಿತ್ತು ಅವರು RTO ಲೆವೆಲಲ್ಲಿ ಏನು ಅಭಿವೃದ್ಧಿ, ನಿಮ್ಗೆ ಗೊತ್ತಿದೆ ಏನು ಆಗ್ತಾ ಇಲ್ಲ. ಆದರೆ ಕೇಜ್ರಿವಾಲ್ ಪ್ಲ್ಯಾನ್ ಮಾಡಿದ್ರು, ನನಗೆ ಬರುತ್ತಿರುವಂಥ ಆದಾಯ ಮತ್ತೆ ಇಲ್ಲಿ ತನಕ ಬಂದಿರುವಂಥ ಸರ್ಕಾರಗಳು ಏನು ಯೂಸ್ ಮಾಡಿಲ್ವ, ನಾನು ಮಾಡ್ತೇನೆ, ಫ್ರೀಯಾಗಿ ಕೊಡ್ತೇನೆ, ಅಭಿವೃದ್ಧಿ ಮಾಡ್ತೇನೆ, ಮತ್ತು ಎಲ್ಲೆಲ್ಲಿ ಹಣವನ್ನು ಹಾಕಲಿಕ್ಕೆ ಸಾಧ್ಯ ಉಂಟು ಅಲ್ಲೆಲ್ಲ ಹಾಕಿ ತೋರಿಸ್ತೇವೆ ಅಂತ ಹೇಳಿದರು. ಈ 3 ಕಾರಣಗಳು ಅದು ಪಂಜಾಬಲ್ಲಿ ಅಷ್ಟು ಸುಲಭದಲ್ಲಿ ರಿಪೀಟ್ ಆಗಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅಲ್ಲಿ ಬರುವಂಥ ಸೀಮಿತವಾಗಿರುವಂಥ ಆದಾಯಗಳು, ಸೋರಿಕೆ ಆಗುತ್ತಿರುವಂಥ ಸಂಪನ್ಮೂಲಗಳ ನಡುವೆ ಆ 117 ಸೀಟ್, ಈಗ ಇವರು ಗೆದ್ದದ್ದು ಡೆಲ್ಲಿಯಲ್ಲಿ ತುಂಬ ಚಿಕ್ಕದು, ಒಂದಿಷ್ಟು ದೊಡ್ಡದಕ್ಕೆ ಬಂದಿದ್ದಾರೆ 117ಕ್ಕೆ. ಸೊ ಆ ಆದಾಯಗಳನ್ನು ಈ ಫ್ರೀ ಬೀಸ್ಗಳಿಗೆ ಕೊಡಲಿಕ್ಕೆ ಆಗದೆ ಹೋದರೆ ಜನ ಒದ್ದಾಡ್ತಾರೆ. ಮುಂದಿನ ಬಾರಿ ಅದು ರಿವರ್ಸು ಆಗ್ಬೋದು, ಆಗದೇನೂ ಇರ್ಬೋದು. ಖಂಡಿತ. ನಾನು ಅದಕ್ಕೆ ನಿಮಗೆ ಒಳ್ಳೆಯ ವಿಚಾರಗಳನ್ನು ನೀವು ಹೇಳಿದಿರಿ. ನೀವು ಕರ್ನಾಟಕದಲ್ಲಿ ಇತ್ತೀಚೆಗೆ ಕರ್ನಾಟಕದ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರೇ ಆರೋಪ ಮಾಡಿರುವಂಥದ್ದು BJP ಇವತ್ತು 40% ಕಮಿಷನ್ ಸರ್ಕಾರ ಅಂತ ಹೇಳುವಂಥದ್ದು. ಹಿಂದೆ ಕೂಡ ಕಮಿಷನ್ಗಳು, ಹಿಂದಿನ ಸರ್ಕಾರ ಕಮಿಷನ್ ಮಾಡಿದ್ದಕ್ಕೆ BJPಯನ್ನು ಅಧಿಕಾರ ಕೊಟ್ಟಿದ್ದಾರೆ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ. ಯಾಕಂತ ಹೇಳಿದರೆ ಕರಪ್ಷನ್, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ನ ಒಂದು ಮೂಲ ಸಂದರ್ಭದಲ್ಲಿ BJPಗೂ ಕೂಡ ಅದೊಂದು ಪ್ಲಾಟ್ಫಾರ್ಮ್ ಆಯಿತು ಅಂತ ಹೇಳುವಂಥದ್ದು ಕೂಡ ನಾವಲ್ಲಲ್ಲಿ ಕಾಣ್ತೇವೆ. ಈ 40%ಅನ್ನು ನೀವು 2 ಲಕ್ಷ ಕೋಟಿ ಬಜೆಟಲ್ಲಿ ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡಿ 40 ಲಕ್ಷ 40% ಅಂದರೆ ಎಷ್ಟಾಗ್ತದೆ ಅಂತ. ಸಹಜವಾಗಿ ಫ್ರೀ ಬಿ ಅಂತ ಹೇಳುವಂಥದ್ದು ಯಾವುದೂ ಫ್ರೀ ಖಂಡಿತ ಅಲ್ಲ. ಸರ್ಕಾರ ಜನ ತೆರಿಗೆ ಕೊಡ್ತಾ ಇದ್ದಾರೆ, ಅದೇ ತೆರಿಗೆಯಲ್ಲಿ ನಾವು ಸೇವೆಯನ್ನು ಕೊಡ್ತಾ ಇರುವಂಥದ್ದು. ಎಲ್ಲವೂ ಕೂಡ ಲೆಕ್ಕಾಚಾರದ ಮೇಲೆ ಹೋಗ್ತದೆ. ನೀವು ಪಂಜಾಬಲ್ಲಿ ಕೂಡ ನಾಳೆ ಅಲ್ಲೂ ಕೂಡ ಕರಪ್ಷನ್ನ ಭಾಳ ಏನು ಮಾಫಿಯಾಗಳ ಬಗ್ಗೆ ಅಲ್ಲಲ್ಲಿ ಮಾಧ್ಯಮದಲ್ಲಿ ನಾವು ನೋಡ್ತೇವೆ. ನಮ್ಮ ರಾಘವ್ ಚಡ್ಡಾ ಏನು ಅಲ್ಲಿ ಚುನಾವಣೆ ಉಸ್ತುವಾರಿ ಆಗಿದ್ರು, ಅವರು ಇದೇ ಚೆನ್ನೈಯ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಮರಳು ಮಾಫಿಯಾದ ಬಗ್ಗೆ ಖುದ್ದಾಗಿ ರೈಡ್ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ರು. ಇಷ್ಟು ದೊಡ್ಡ ಮಟ್ಟದಲ್ಲಿ ಅವ್ಯಾಹತವಾಗಿ ಆಗ್ತಾ ಇರುವಂಥ ಏನು ಭ್ರಷ್ಟಾಚಾರ ಇದೆ, ಇದನ್ನು ಝೀರೋ ಟಾಲರೆನ್ಸ್ ಟು ಕರಪ್ಷನ್, ಈ ಒಂದೇ ನಾವು ಆಡಳಿತ. ನೀವು ಭಾಳ ಚೆನ್ನಾಗಿ ಹೇಳಿದ್ರಿ, ಯುವಕರು ಒಳ್ಳೆ ತಜ್ಞರೆಲ್ಲ ಆಮ್ ಆದ್ಮಿ ಪಾರ್ಟಿಯಲ್ಲಿ ಸೇರ್ಕೊಳ್ತಾ ಇದ್ದಾರೆ. ಅವರಿಗೆ ಈ ಧರ್ಮ ಜಾತಿ ಇವುಗಳ ಯಾವುದೇ ವಿಂಗಡಣೆಯಲ್ಲಿ ಯಾರೂ ಇಲ್ಲ. ಕೇವಲ ದಿ ಬೆಸ್ಟ್ ಅಡ್ಮಿನಿಸ್ಟ್ರೇಷನ್, ಹೇಗೆ ನಾವು ಒಳ್ಳೆಯ ರೀತಿಯ ಒಂದು ಕಾನೂನಾತ್ಮಕವಾಗಿ ಯಾವ ರೀತಿ ಆಡಳಿತವನ್ನು ಮಾಡ್ಬೋದು, ಯಾವ ರೀತಿ ವೈಜ್ಞಾನಿಕ ಮನೋಭಾವದಲ್ಲಿ ಒಂದು ಪ್ರಾಜೆಕ್ಟ್ಗಳನ್ನು ನಾವು ನೋಡ್ಬೋದು, ಎಲ್ಲಿ ಕಮಿಷನ್ ವಿಚಾರಗಳು ಯಾವಾಗ ನಾವು ಬಿಡ್ತೇವೋ ಒಂದು ದೂರದೃಷ್ಟಿ ನಮ್ಮಲ್ಲಿ ಇರ್ತದೋ ಸಹಜವಾಗಿ ನಾವು ಜನಗಳಿಗೆ ಆ ಸೇವೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳೋದು. ಈಗ ಇವರು ಹೇಳಿದ್ದಕ್ಕೆ ನಾ ಹೇಳುದು, ಈಗ ನಾಗೇಂದ್ರ ಅವರು ಹೇಳಿದಾಗೆ ಸಣ್ಣ ರಾಜ್ಯಗಳಲ್ಲಿ ಹೇಗಿರ್ತದಂತ ಕೇಳಿದ್ರೆ, ಈಗ ಡೆಲ್ಲಿಯಲ್ಲಿ ಒಂದು MLA ಅಂತ ಕೇಳಿದ ಕೂಡಲೇ ನಮ್ಮ ಕರ್ನಾಟಕದಲ್ಲಿ ಇದ್ದಾಗೆ 2 ಲಕ್ಷ ಓಟು 3 ಲಕ್ಷ ಓಟ್ ಎಲ್ಲ ಇರುವುದಿಲ್ಲ. ಒಂದು ಓಟಿನ ಇದು ಒಂದು 40,000 50,000 ಇರ್ತದೆ. ಈಗ ಗೋವಾದಲ್ಲಿ 20-25,000 ಇರ್ತದೆ. ಇವರು ಏನಂತ ಕೇಳಿದ್ರೆ 1.5 ಲಕ್ಷ 2 ಲಕ್ಷ ಇರುವ ಜಾಗದಲ್ಲಿ ಹೋಗಿ ನಾನು ಇದು ಮಾಡ್ತೇನೆ ಅಂತ ಕೇಳಿದ್ರೆ ಅಷ್ಟು ಸುಲಭದಲ್ಲಿ, ಯಾಕಂದ್ರೆ ಲೀಡರ್ಶಿಪ್ ಇದ್ದು ಸಮಸ್ಯೆ ಇರ್ತದೆ. ಕರ್ನಾಟಕದಲ್ಲಿ ಇವರು ಲೀಡರ್ ಯಾರು ಎಲ್ಲ ಹೇಳ್ಬೋದು, ಇವರು ನಾನೇ ಲೀಡರ್ ಅಂತ, ಅದು ಬೇರೆ ವಿಷಯ. ಬಟ್ ಲೀಡರ್ಶಿಪ್ ಇರಬೇಕು, ಅಕೌಂಟಬಿಲಿಟಿ ಇರಬೇಕು, ಕಮಿಟ್ಮೆಂಟ್ ಇರಬೇಕು. ಮತ್ತೆ ಅಷ್ಟು ಜನರಿಗೆ ನಾಗೇಂದ್ರ ಸರ್ ಹೇಳಿದಾಗೆ ಆ ಒಂದು ಇದನ್ನು ಫ್ರೀ ಆಗಿ ಕೊಡ್ತೇನೆ ಅಂತ ಹೇಳಿದ್ದನ್ನು ಮಾಡಲಿಕ್ಕೆ ಸಾಧ್ಯವೇ ಆಗುದಿಲ್ಲ. ಯಾಕಂತ ಕೇಳಿದ್ರೆ ಒಂದು ಯಾವುದೇ ಒಂದು ವಿಷಯ ನಾವು ಮಾಡಿದ್ದನ್ನು
ದೊಡ್ಡ ರಾಜ್ಯದಲ್ಲಿ ಮಾಡಬೇಕಾದ್ರೆ ಈಗ ಉತ್ತರ ಪ್ರದೇಶ ಅಂತ ರಾಜ್ಯದಲ್ಲಿ ಯೋಗಿ ಆದಿತ್ಯನಾಥರು ಮಾಡಿದ ಕೆಲಸ ಉಂಟಲ್ಲ, ಅಲ್ಲಿ ಈಗ ಇವರು ಅಲ್ಲಿ ಸಹ ಡಮ್ ಡಮ್ ಅಂತೆಲ್ಲ ಹೊಡೆದಿದ್ದಾರೆ. ಅಲ್ಲಿ ಹತ್ರ ಯುಪಿ ನೋಡಿ, ನೋಯ್ಡಾ ಎಂಬುದು ಯುಪಿಯಲ್ಲೇ ಇರುದು, ನೋಯ್ಡಾ ಇರುವುದು ಯುಪಿಯಲ್ಲಿ. ಆದ್ರೆ ಇವರಿಗೆ ಅಲ್ಲಿ ಮುಟ್ಲಿಕ್ಕೆ ಆಗುದಿಲ್ಲ, ಮುಟ್ಟಿದ್ರೆ ಶಾಕ್ ಹೊಡಿತದಲ್ಲಿ, ಅಷ್ಟು ಸುಲಭ ಇಲ್ಲ. ಅದಕ್ಕಿಂತ ಮುಂಚೆ ಒಂದು ದೂರವಾಣಿ ಕರೆ ಇದೆ. ಒಂದೇ ನಿಮಿಷ ಅಶೋಕರೇ, ಒಂದು ದೂರವಾಣಿ ಕರೆಯೂ ಕೂಡ ಇದೆ. ಸರ್ ನಮಸ್ತೆ, ಹೇಳಿ. ಹಲೋ ಸರ್, ನಮಸ್ತೆ. ನಾವು ಶೇಖರ ಪೂಜಾರಿ ಬಂಟ್ವಾಳದಿಂದ ಮಾತಾಡುದು. ಹೇಳಿ ಸರ್. ಇಲ್ಲ ಸರ್, ಯೋಗಿ ಅವ್ರದ್ದು ನಡವಳಿಕೆ ಒಳ್ಳೇದುಂಟು, ಏನೇ ಆಗ್ಲಿ ಅವರುಂಟಲ್ಲ, ಅವರು ಮಾಡುವ ಕೆಲಸ ಉಂಟಲ್ಲ, ಅಷ್ಟೊಂದು ಒಳ್ಳೆ ಕೆಲಸ ಅಂದ್ರೆ ಯಾರು ಮಾಡ್ಲಿಲ್ಲ ಯಾವ್ದ್ರಲ್ಲಿ, ಅದ್ರ ಮಾತಿನಲ್ಲಿ ಎಲ್ಲದ್ರಲ್ಲಿ. ಓಕೆ, ಸರಿ, ಧನ್ಯವಾದ. ಮತ್ತೆ ಇನ್ನೊಂದುಂಟು ಅದು ಈಗ ಇವರು ಕರ್ನಾಟಕದಲ್ಲಿ ಸಹ ಈಗ ಅದು ಮುಖ್ಯಮಂತ್ರಿ ಅವರು ಬೊಮ್ಮಾಯಿ ಅವರು ಸ್ವಲ್ಪ ಸೈಲೆಂಟ್ ಆಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದೇ ತರ ಮಾಡಿದ್ರೆ ಒಳ್ಳೇದು, ಇನ್ನೊಂದ್ಸಲ ಬರಬಹುದು ನಾವು. ಓಕೆ, ಸರಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಎಸ್ ಅಲ್ಲ, ಅವರ ಪಾಯಿಂಟ್ ಏನಂತ ಹೇಳಿದ್ರೆ, ಮೊದಲ ಬಾರಿ ಎಲ್ರಿಗೂ ಗೊತ್ತಿರುವ ಹಾಗೆ ಯೋಗಿ ಅವರನ್ನು ಅಲ್ಲಿ ಪ್ಲಾಂಟ್ ಮಾಡಿತ್ತು. CM ಆಗಿರ್ಲಿಲ್ಲ, ಅವರು MP ಆಗಿದ್ರು. ಅವರು ಬೇಕು ಅಂತ ಕೊನೆಯ ಕ್ಷಣದಲ್ಲಿ ರಿಸಲ್ಟ್ ಬಂದ ನಂತರ ಅವರು ಹಾಕಿದ್ರು, ಬಹುಶಃ ಒಂದು ಹಿಂದುತ್ವದ ಕಾರ್ಡ್ ನಮಗೆ ಬೇಕು, ಸ್ಟ್ರಾಂಗ್ ಆಗಿದ್ರೆ ಒಳ್ಳೆಯದು ಅಂತೇಳಿ. ಈ ಬಾರಿ ಗೆದ್ದದ್ದು ಅವರದೇ ಓನ್ ಸ್ಟ್ರೆಂತ್ ಇಂದ. ಅದು ಹೇಳಲಿಕ್ಕೆ, ಅದನ್ನು ಇಲ್ಲ ಅಂತ ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಯಾಕಂದ್ರೆ ಅವರ ರೂಲ್ ಅಷ್ಟು ಚೆನ್ನಾಗಿತ್ತು, ಅದರಿಂದ ಅದನ್ನೆಲ್ಲ ಮಾಡ್ಲಿಕ್ಕೆ ಸುಲಭ ಆಯಿತು. ಇಲ್ಲಿಯೂ ಕೂಡ ಹಾಗೆ ಅವರು ಹೇಳುದು, ಯಡಿಯೂರಪ್ಪನವರು ಮಾಸ್ ಲೀಡರ್ ಆಗಿ ಗೆದ್ದು ಬಂದು ಅವರೇ ಅಧಿಕಾರಕ್ಕೆ ತಂದದ್ದು. ಈ ಬಾಕಿಯವರೆಲ್ಲ ಈಗ DV ಅವರಾಗಿರ್ಬೋದು ಅಥವಾ ಶೆಟ್ಟರ್ ಆಗಿರ್ಬೋದು, ಜಗದೀಶ್ ಶೆಟ್ಟರ್, ಮತ್ತೆ ಈಗ ಬಸವರಾಜ ಬೊಮ್ಮಾಯಿ, ಇವರನ್ನೆಲ್ಲ ಅಲ್ಲಿ ತಂದು ಕೂರಿಸಿದ್ದು. ಸೊ ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಉಂಟು ಅಂತ ಅವ್ರು ಹೇಳ್ತಾರೆ. ಸೊ ಅದನ್ನು ಇನ್ನೂ ಪ್ರೂವ್ ಆಗಬೇಕಾಗುತ್ತೆ, ನೆಕ್ಸ್ಟ್ ಇವರ ಫೇಸ್ ಯಾರು ಅಂತೇಳಿ. ಈಗ ಅವರ ವಿಚಾರವನ್ನೇ ನಾವು ನೋಡ್ತಾ ಹೋದ್ರೆ, UPಯಲ್ಲಿ ಕೂಡ ಪ್ರಸ್ತುತ ಇರುವಂತಹ ಆಡಳಿತದಲ್ಲಿ ಈ ಹಿಂದೆಯೂ ಕೂಡ ಯಾರು ಕೂಡ 2 ಬಾರಿ CM ಆಗಿ ಆಯ್ಕೆ ಆಗಿಲ್ಲ, ಇದೇ ಮೊದಲ ಬಾರಿ ಆಯ್ಕೆ ಆಗಿರುವಂಥದ್ದು. ಆದ್ರೆ ಚುನಾವಣೆ ಟೈಮಲ್ಲಿ ಕೆಲವೊಂದು ವಿಚಾರಗಳಿತ್ತು, ಜನವಿರೋಧಿ ಆಡಳಿತವನ್ನ ನಡೆಸಿದ್ರು ಯೋಗಿ ಅಂತ ಹೇಳಿ. ಆದ್ರೆ ಈಗ ಪ್ರಸ್ತುತ ಅದೆಲ್ಲವೂ ಕೂಡ ಉಲ್ಟಾ ಪಲ್ಟಾ ಹೊಡೆದಿದೆ. ಅಂದ್ರೆ ಕಾಂಗ್ರೆಸ್ನ ಕೆಲವೊಂದು ಆರೋಪಗಳು ಹೆಚ್ಚಾಗಿ ಅದೇ ರೀತಿಯಾಗಿತ್ತು, ಜನವಿರೋಧಿ. ಅಂದ್ರೆ ಅಲ್ಲಿ ಹತ್ರಾಸ್ ಪ್ರಕರಣ ಆಗಿರ್ಬೋದು, ಅಥವಾ ಗೂಂಡರನ್ನ ಎನ್ಕೌಂಟರ್ ಮಾಡುವಂತ ಪ್ರಕರಣಗಳು, ಇನ್ನಿತರ ಹಲವಾರು ವಿಚಾರಗಳ ಬಗ್ಗೆ ಯೋಗಿ ಆದಿತ್ಯನಾಥ್ ಅವರ ವಿರುದ್ಧವಾಗಿತ್ತು. ಇದೆಲ್ಲವನ್ನ ಮೆಟ್ಟಿ ಈ ಬಾರಿ 2ನೇ ಬಾರಿಗೆ ಅವಕಾಶವನ್ನ ಪಡೆದಿದ್ದಾರೆ. ಸೊ ಹಾಗಾಗಿ ಯಾವ ರೀತಿಯಾದಂತಹ ಸ್ಟ್ರಾಟಜಿ ಇತ್ತು ಸಂಜಯ್ ಪ್ರಭು ಅವರೇ ಈ 2ನೇ ಬಾರಿಗೆ ಅವಕಾಶ? ನೋಡಿ, 2ನೇ ಬಾರಿ ಏನಂದ್ರೆ, ಯಾವಾಗಲೂ ಕೆಲಸವನ್ನು ಚೆನ್ನಾಗಿ ಮಾಡಿಕೊಂಡು ಹೋಗ್ತಾ ಹೋದ್ರೆ ಜನರು ಆಟೋಮೆಟಿಕ್ ವೋಟ್ ಹಾಕ್ತಾರೆ. ಇದು ಉತ್ತರ ಪ್ರದೇಶದ ಉದಾಹರಣೆಗೆ. ನೀವು ಬೇರೆ ಎಡಪಂಥಿಯವರು ಏನೇ ಹೇಳಿ, ನಮ್ಮ ಕೆಲವು ಸರಿ ನೀವು ನೋಡಿಬಿರೋದು ಮೀಡಿಯಾದಲ್ಲಿ, ಎನ್ಕೌಂಟರನ್ನು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ. ಎನ್ಕೌಂಟರ್ ಆದವರು ಎಷ್ಟು ಜನ ಪೊಲೀಸರನ್ನು ಕೊಂದದಕ್ಕೆ ಯಾರು ಮಾತಾಡೋದಿಲ್ಲ, ಯಾರು ನಮ್ಮ ವಿಚಾರವಾದಿಗಳು ಕೇಸೆಲ್ಲ ಹಾಕೋದಿಲ್ಲ. ಅವರೊಂದು ನೋಡಿರ್ಬೋದು ನೀವು, ಇವತ್ತಿನ ಸ್ಥಿತಿ ಹೇಗುಂಟಂತ ಕೇಳಿದರೆ, ಉತ್ತರ ಪ್ರದೇಶದಲ್ಲಿ ಇರುವ ಗುಂಡಗಳು ಅವರು ಬೇಡ್ತಾರಂತೆ, ನಾವು ಜೈಲಲ್ಲೇ ಇರ್ತೇವೆ, ನಮಗೆ ಹೊರಗೆ ಬರೋದಿಲ್ಲ, ನಮಗೆ ಜೈಲು ಎಷ್ಟು ವರ್ಷ ಆದರೂ ನಮಗೆ ತೊಂದರೆ ಇಲ್ಲ ಅಂತ. ಯಾಕಂತ ಕೇಳಿದರೆ, ಒಂದು ಚೀಫ್ ಮಿನಿಸ್ಟರ್ ಕೆಲವು ಡೇರಿಂಗ್ ಆಗಿ ತಗೊಂಡ್ರೆ ಎಷ್ಟು 18 ಕೋಟಿ ಜನ ಇರುವ ಉತ್ತರ ಪ್ರದೇಶದಲ್ಲಿ ಲಾ ಆ್ಯಂಡ್ ಆರ್ಡರ್ ಇರ್ಬೋದು, ಅದರ ಒಟ್ಟಿಗೆ ಡೆವಲಪ್ಮೆಂಟ್ ಇರ್ಬೋದು, ಯಾವ ರೀತಿ ಅವರು ಫಾಸ್ಟಾಗಿ ಹೋದರು ಅಂತ ಕೇಳಿದರೆ ಪ್ರತಿಯೊಬ್ಬರು ಸಹ ಹೇಳಿದರು. ನಿಮಗೆ ಇದನ್ನೊಂದು ಇವರು ಹೇಳಿಲ್ಲ, ಗೋರಖ್ಪುರದಲ್ಲಿ ಅವರು ರಿಸೈನ್ ಕೊಟ್ಟು ಬಂದು ಅವರು MLA ಇದು ವಿಧಾನ ಪರಿಷತ್ತಿಂದ ಆಗುವಾಗ ಅಲ್ಲಿ MP ಇಲೆಕ್ಷನಲ್ಲಿ ನಾವು ಕಳ್ಕೊಂಡೆವು. ನಮಗೆ ನೆನಪುಂಟು, MP ಇಲೆಕ್ಷನ್ ನಾವು ಕಳ್ಕೊಂಡೆವು. ಆಗ ಇದೇ ಕಾಂಗ್ರೆಸ್ನವರು ಅವರು ಇವರೆಲ್ಲ ಮಾತಾಡಿದ ರೀತಿ ಹೇಳಿದರೆ, ಯೋಗಿಯವರಿಗೆ ಒಂದು ಯಾವ ರೀತಿ ಮಾತಾಡಿದ್ದಾರೆ ಅಂತ ಕೇಳಿದರೆ, ಗೋರಖ್ಪುರದಂಥ ಏರಿಯಾದಲ್ಲೇ ನಿಮ್ಮನ್ನು ಉಳಿಸ್ಕೊಳ್ಳಿಕ್ಕಾಗಲಿಲ್ಲ, ಹಾಗೆ ಹೀಗೆ ಅಂತೆಲ್ಲ ತುಂಬ ಮಾತಾಡಿದರು. ಆದರೆ ಅವರು ಟೀಕೆಗಳಿಗೆ ಯಾವಾಗಲೂ ಡೆವಲಪ್ಮೆಂಟ್ ಮತ್ತು ಇದನ್ನು ಮಾತ್ರ ಉತ್ತರ ಕೊಟ್ಟದ್ದು. ಅವರು ಯಾವಾಗಲೂ ಯಾವ ಪಾರ್ಟಿಯ ಬಗ್ಗೆ ಆಗಲಿ ಯಾವುದೇ ಆಗಲಿ, ಈಗ ಆಮ್ ಆದ್ಮಿ ಪಾರ್ಟಿದ್ದು ನಾನು ವಿಷಯ ಮಾತಾಡೋದಾದರೆ, ಪುನಃ ಹೇಳೋದಾದರೆ, ನೋಯ್ಡಾ ಅಂತ ಬಾರ್ಡರ್ ಇರ್ಬೋದು, ಇದು ಅಂತ ಬಾರ್ಡರ್ ಇರ್ಬೋದು, ಎಲ್ಲಿಯೂ ಅವರು ಡಬ್ಬ ಹೊಡೆದದ್ದು ಮಾತ್ರ ಹೊರತು ಅಲ್ಲೆಲ್ಲ ಮುಟ್ಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಯೋಗಿ ಆದಿತ್ಯನಾಥ್ ಅದಕ್ಕಿಂತ ದೊಡ್ಡ ಲೆವೆಲಲ್ಲಿ ಇದ್ದಾರೆ. ನೀವು ಒಂದು ಲೆವೆಲ್ಗಿಂತ ಮೇಲೆ ಹೋದ ಮೇಲೆ, ಈಗ ನೀವು ಇದು ಹೇಳಿದಾಗೆ ಪಂಜಾಬಿನ ಸ್ಥಿತಿಯೆಲ್ಲ ಬೇರೆ ಥರ ಇತ್ತು. ಯಾಕಂದರೆ ಅಲ್ಲಿ ಆಲ್ಟರ್ನೇಟಿವ್ ಬೇಕಿತ್ತು. ನಮ್ಮ ಪಾರ್ಟಿಯ ಲೀಡರ್ಶಿಪ್ ಅಂತ ದೊಡ್ಡ ಲೆವೆಲಲ್ಲಿ ನಾವು ಹೋಗಿರಲಿಲ್ಲ. ಬಟ್ ಗೋವಾದಲ್ಲಿ ಏನು ಮಾಡಲಿಕ್ಕಾಗಲಿಲ್ಲ. ಇವತ್ತು ಗೋವಾದಲ್ಲಿ ಯಾಕೆ ಮಾಡಲಿಕ್ಕಾಗೋದಿಲ್ಲ? ಯಾಕಂತ ಕೇಳಿದರೆ, ಭಾರತೀಯ ಜನತಾ ಪಾರ್ಟಿದೊಂದು ಬುನಾದಿ ಅಂತ ಇದೆ. ಅಷ್ಟು ಸುಲಭದಲ್ಲಿ ನಾವು ಅಧಿಕಾರದಲ್ಲಿದ್ದು ಡೆವಲಪ್ಮೆಂಟ್ ಮಾಡುವಾಗ, ಇದೆಲ್ಲ ಮಾಡುವಾಗ ಅಷ್ಟು ಪಕ್ಕ ನಮ್ಮನ್ನು ತಿರಸ್ಕಾರ ಮಾಡೋದಿಲ್ಲ. ಓಕೆ, ಇದು ಆಮ್ ಆದ್ಮಿ ಪಾರ್ಟಿಯ ಬಗ್ಗೆ ಸೌಂಡ್ ಮಾಡ್ತದೆ ಅಂತ ಹೇಳುವಂಥದ್ದು ಇವತ್ತು ಬಿಜೆಪಿಯ ನಾಯಕರು ಹೇಳೋ ಮಟ್ಟಕ್ಕೆ ಆಮ್ ಆದ್ಮಿ ಪಾರ್ಟಿ ಬೆಳೆದಿದೆ ಅಂತ ಹೇಳ್ಬೋದು. ಗುಜರಾತಿನಲ್ಲಿ ಇದೇ ನಮ್ಮ ಮೋದಿಯವರ ಗುಜರಾತಿನಲ್ಲಿ ಆಮ್ ಆದ್ಮಿ ಪಾರ್ಟಿ ಒಂದು ಮುನ್ಸಿಪಾಲ್ಟಿಯಲ್ಲಿ 27 ಸೀಟುಗಳನ್ನು ಪಡ್ಕೊಳ್ತದೆ. ಗುಜರಾತಿನಲ್ಲಿ ಈಗಾಗಲೇ ನಮ್ಮ
ಬೆಳವಣಿಗೆ ಆರಂಭ ಆಗಿದೆ. ಮುಂದಿನ ಚುನಾವಣೆಯಲ್ಲಿ ಖಂಡಿತ ಅದರ ಶೇಕಡಾವಾರು ಪ್ರಮಾಣವನ್ನು ನೋಡ್ಬೋದು. ಉತ್ತರ ಪ್ರದೇಶದಲ್ಲಿ ಕೂಡ ಆಮ್ ಆದ್ಮಿ ಪಾರ್ಟಿ 10 ವರ್ಷದಲ್ಲಿ ಉತ್ತರ ಪ್ರದೇಶ ಅಂತ ಒಂದು 400 ಮತಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ಹಾಕುವಲ್ಲಿ ಸಫಲ ಆಗಿದೆ ಅಂತ ಹೇಳೋದು ಕೂಡ ಈ ಆಮ್ ಆದ್ಮಿ ಪಾರ್ಟಿಯ ಒಂದು ಹೆಗ್ಗಳಿಕೆ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಕಳೆದ ಜಿಲ್ಲಾ ಪಂಚಾಯತ್ ಚುನಾವಣೆ, ಕಳೆದ 1 ವರ್ಷದ ಹಿಂದೆ ನಡೆದಂತಹ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಸುಮಾರು 40 ಲಕ್ಷ ಮತಗಳನ್ನು ಪಡೆದು ಸುಮಾರು 600 ಅಭ್ಯರ್ಥಿಗಳು ಆಮ್ ಆದ್ಮಿ ಪಾರ್ಟಿ ಅಭ್ಯರ್ಥಿಗಳಲ್ಲಿ ಆಯ್ಕೆ ಆಗಿದ್ದಾರೆ. ಅರ್ಥಾತ್ ಆಮ್ ಆದ್ಮಿ ಪಾರ್ಟಿ ಗುಜರಾತ್ನಲ್ಲೂ ಬೆಳೀತಾ ಇದೆ, ಉತ್ತರ ಪ್ರದೇಶಲ್ಲೂ ಬೆಳೀತಾ ಇದೆ. ಇದೇ ಬಿಜೆಪಿ ಉತ್ತರ ಪ್ರದೇಶದಲ್ಲೂ ಬಹಳ ಹೀನಾಯವಾಗಿ ಸೋತಿತ್ತು. ಒಂದಷ್ಟು ವರ್ಷಗಳ ಕಾಲ ಬಿಜೆಪಿಗೆ ಅಲ್ಲಿ ಅಸ್ತಿತ್ವವೇ ಇರಲಿಲ್ಲ. ಸೊ ಬಿಜೆಪಿ ಕೂಡ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡದ್ದು ಇದೇ ಉತ್ತರ ಪ್ರದೇಶದ ಜನತೆ ಅದಕ್ಕೆ ಸರಿಯಾದ ಉತ್ತರ ನೀಡಿದ್ದಾರೆ. ಈಗ ಉತ್ತರ ಪ್ರದೇಶದಲ್ಲಿ ಪರ್ಯಾಯವಾದಂತಹ ಒಂದು ವಿಪಕ್ಷ ಎಲ್ಲೋ ಒಂದು ಕಡೆ ಅವರು ಕ್ರೋಢೀಕರಣ ಆಗಲಿಕ್ಕೆ, ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ಸಿನ ಮತ ಇವತ್ತು ಗೋವಾದ ಬಗ್ಗೆ ಬಹಳಷ್ಟು ಹೇಳ್ತಾ ಇದ್ದಾರೆ. ಗೋವಾದಲ್ಲಿ ಯಾವ ರೀತಿ ಅಧಿಕಾರವನ್ನು ತೊಳೆದದ್ದು? ಕಾಂಗ್ರೆಸ್ಸಿನ 15 MLAಗಳನ್ನು ಸಂಪೂರ್ಣವಾಗಿ ಇವತ್ತು ಖರೀದಿ ರಾಜಕಾರಣ. ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಸರ್ಕಾರ ಇರುವಂಥದ್ದು? ಬಿಜೆಪಿಗೆ ತನ್ನದೇ ಒಂದು ಅಸ್ತಿತ್ವದಲ್ಲಿ ಸರ್ಕಾರವನ್ನು ಮಾಡಲಿಲ್ಲ. 5-6 ರಾಜ್ಯಗಳಲ್ಲಿ ಅದೇ ಕಾಂಗ್ರೆಸ್ಸಿನಿಂದ ಇವತ್ತು ವಲಸೆಯೋ ಖರೀದಿಯೋ ಅಲ್ಲ, ಅವರೇ ಇವರನ್ನ ಕಲಿಸ್ಕೊಡ್ತಾರೋ ಈ ರೀತಿಯ ಒಂದು ವಾತಾವರಣ ಇರುವಾಗ ಈ 2 ರಾಷ್ಟ್ರೀಯ ಪಕ್ಷಗಳು ಇವತ್ತು ಎ ಟೀಮ್ ಬಿ ಟೀಮ್ ಅಂತ ನಮ್ಮನ್ನು ಹೇಳ್ಕೊಂಡಿದ್ರು. ಇವರು ಈಗ ಯಾರ ಟೀಮ್ ಅಂತ ಹೇಳುವಂಥದ್ದು ಪ್ರಶ್ನೆ ಬಂದಿದೆ. ಆಮ್ ಆದ್ಮಿ ಪಾರ್ಟಿ ಒಂದು ಪರ್ಯಾಯ ಮತ್ತು ಹೊಸ ರಾಜಕಾರಣದ ಹೊಸ ಪೀಳಿಗೆಯ ದೂರದೃಷ್ಟಿಯ ಒಂದು ಆಡಳಿತ. ಹಿಂದೂ ಧರ್ಮ, ಮುಸ್ಲಿಂ ಧರ್ಮ ಅವರನ್ನು 80-20 ಈ ರೀತಿಯ ಯಾವ ವಿಚಾರಗಳನ್ನು ಇಟ್ಟುಕೊಳ್ಳದೆ ಸ್ಪಷ್ಟವಾದ ಆಡಳಿತ ಮಾದರಿನ ತಕೊಂಡು ನಮ್ಮ ಬೆಳವಣಿಗೆ ಆಗ್ತಾ ಉಂಟು. ಅನೇಕ ರಾಜ್ಯಗಳಲ್ಲಿ ನಾವು ಬೆಳೀತಾ ಇದ್ದೇವೆ. ಕರ್ನಾಟಕದಲ್ಲೂ ಕೂಡ ಪಕ್ಷ BBMP ಚುನಾವಣೆಯಲ್ಲಿ ನಾವು ಬಹಳ ಸ್ಪಷ್ಟವಾದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ಕೆಲಸಗಳು ಆರಂಭ ಆಗಿದೆ. ನಾಯಕರು ಯಾರು ಅಂತ ಕೇಳ್ತಾ ಇದ್ದಾರೆ. ನಾಯಕರು ಇದೇ ಜನರ ನಾಯಕತ್ವ. ನಮ್ಮ ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯ ಜನರು ನಾಯಕರಾಗಬೇಕು. ಕೇವಲ ಯಾರೋ ಒಬ್ಬ ವ್ಯಕ್ತಿಯನ್ನ ನಾವು ಪೂಜೆ ಮಾಡುವಂಥ ವಾತಾವರಣ ಇರಬಾರ್ದು. ಬಹುಶಃ ಕರ್ನಾಟಕದಲ್ಲಿ ಕೂಡ ನನ್ನಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಇವತ್ತು ಆಮ್ ಆದ್ಮಿ ಪಾರ್ಟಿ ಹೆಸರಲ್ಲಿ, ನಾನು ಯಾವುದೇ ರಾಜಕಾರಣದ ಹಿನ್ನೆಲೆ ಇಲ್ಲದಿದ್ದರೂ ಕೂಡ ಇವತ್ತು ಆಮ್ ಆದ್ಮಿ ಪಾರ್ಟಿಯ ವೇದಿಕೆಯಿಂದ ಮಾತಾಡುವಂಥ ಒಂದು ವೇದಿಕೆಯನ್ನು ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಕರ್ನಾಟಕದಲ್ಲಿ ಕೂಡ ದೇಶದಾದ್ಯಂತ ಶಕ್ತ ಆಗ್ತದೆ. ಕರ್ನಾಟಕದಲ್ಲಿ ಕೂಡ ತನ್ನ ಅಸ್ತಿತ್ವವನ್ನು ಕಾಣ್ತದೆ ಅಂತ ಹೇಳುವ ವಿಶ್ವಾಸ ನಮಗಿದೆ. ನೋಡಿ, ಅವರು ಚೀಫ್ ಮಿನಿಸ್ಟರ್ ಆದ ಮೇಲೆ ಸಹ ಡೆಲ್ಲಿಯಲ್ಲಿ ಮುನ್ಸಿಪಾಲಿಟಿ ಇದರಲ್ಲಿ ಕಾರ್ಪೊರೇಷನ್ ಅಲ್ಲಿ 3 ಸೈಡ್ ಅಲ್ಲಿ ಸಹ ಭಾರತೀಯ ಜನತಾ ಪಾರ್ಟಿ ಬಂದದ್ದು. ಅದು ಅವ್ರಿಗೆ ನೆನ್ಪುಂಟು ಇಲ್ಲೋ ಗೊತ್ತಿಲ್ಲ. ನನಗೆ ಬಹಳ ಅಲ್ಲ ಹೇಳಿದ್ ನಾನು ಚೀಫ್ ಮಿನಿಸ್ಟರ್ ಆಗಿದ್ರೆ ಎಲ್ಲ ಹೌದು, ಆದ್ರೆ ಜನ ತಿರಸ್ಕಾರ ಮಾಡ್ಲಿಕ್ಕೆ ನಮ್ಮ ಮಾಡೆಲ್ ಬಿಜೆಪಿಗೆ 100 ವರ್ಷದ ಇತಿಹಾಸ ಇದೆ ಅಂತ ಆಗ್ಲೇ ಹೇಳಿದೆ. ಅನೇಕ ಆಡಳಿತ ಮಾಡಿದಂತ ಇತಿಹಾಸ ಇದೆ. ಕೇಂದ್ರ ಸರ್ಕಾರ ಇದೆ. ಆಮ್ ಆದ್ಮಿ ಪಾರ್ಟಿ ತನ್ನ ಮಾಡೆಲ್ ನ 2017ರಲ್ಲಿ ನಡೆದಿರುವಂತಹ ಮುನ್ಸಿಪಾಲಿಟಿ ಚುನಾವಣೆ 2 ವರ್ಷದಲ್ಲಿ ನಮಗೆ ಅಲ್ಲಿ ಮಾದರಿಯನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದರಲ್ಲಿ ಕೇಂದ್ರದ ಏನು ಕೀಟ್ಲೆಗಳು ಕೂಡ ಅದೇ ರೀತಿಯಲ್ಲಿ ನಡೀತಾ ಇತ್ತು. ಸುಮ್ಮನೆ ಗೂಗಲ್ ಮಾಡಿದ್ರೆ ಗೊತ್ತಾಗ್ತದೆ. ಆದ್ರೆ ಮೊನ್ನೆ ಈಗ ಚುನಾವಣೆ ನಡಿಬೇಕಾಗಿತ್ತು, ಇದರ ಜೊತೆಯಲ್ಲಿ ಚುನಾವಣೆ. ಬಿಜೆಪಿ ಇವತ್ತು ಓಡಿ ಹೋಯ್ತು ಅಂತ ಹೇಳುವಂಥದ್ದು ಅಲ್ಲಿ ವಾಸ್ತವ. ಯಾಕೆ ಚುನಾವಣೆಯನ್ನು ರದ್ದು ಮಾಡಿದ್ರು? ಚುನಾವಣೆ ದಿನಾಂಕವನ್ನು ಘೋಷಣೆ ಮಾಡಬೇಕಾಗಿತ್ತು. ಮೊನ್ನೆ ಘೋಷಣೆ ಮಾಡುವ ಈ ನಿನ್ನೆ ಪತ್ರಿಕೆಯಲ್ಲಿ ನೀವು ಗಮನಿಸಿರ್ಬೋದು, ಭಾರತೀಯ ಜನತಾ ಪಾರ್ಟಿ ಇವತ್ತು ಡೆಲ್ಲಿಯಲ್ಲಿ ಮುನ್ಸಿಪಾಲಿಟಿ ಚುನಾವಣೆಯನ್ನು ಎದುರಿಸಲಿಕ್ಕೆ ತಯಾರಿಲ್ಲ ಅಂತ ಹೇಳೋದು ಕೂಡ ಅಲ್ಲಿಯ ವಾಸ್ತವ ಆಗಿದೆ. ಅಲ್ಲ, ಈಗ ಒಂದು ವಿಚಾರ ಅಂತ ಹೇಳಿದ್ರೆ, ಕಳೆದ ಬಾರಿ 403ರಲ್ಲಿ 325 ಸೀಟನ್ನು ಏನು ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಕೊಟ್ಟಿದ್ದಾರೆ. ಅದರಲ್ಲಿ ಈಗ 270 ಗೆದ್ದರೂ ಕೂಡ ಅದು ದೊಡ್ಡ ಅಚೀವ್ಮೆಂಟ್. ಯಾಕಂತ ಹೇಳಿದ್ರೆ 325 MLAಗಳನ್ನು ಕಂಟ್ರೋಲ್ ಮಾಡೋದು ಅಷ್ಟು ಈಸಿ ಅಲ್ವೇ ಅಲ್ಲ ಒಬ್ಬ CMಗೆ. ಇಲ್ಲೇ ನಾವು ನೋಡ್ತೇವೆ, ಒಂದು 120 ಇದ್ರೆ ಅದರಲ್ಲಿ 5 ಮಂದಿ ದಿನಕ್ಕೊಂದು ಹೇಳಿಕೆಯನ್ನು ಕೊಡ್ತಾ ಇರ್ತಾರೆ. ಆ CM ಸರಿ ಇಲ್ಲ ಅಂತೇಳಿ ಒಂದೊಬ್ಬ ಮತ್ತೊಂದು ಕಡೆಯಲ್ಲಿ ಮಾತಾಡ್ತಾ ಇರ್ತಾರೆ. ಇನ್ನು 325 ಒಂದು 10% ಜನ ಹಾಗೆ ಇದ್ರೆ 10 ಬೇಡ 5% ಇದ್ದು ಸಾಕು ಇಡೀ ಪಾರ್ಟಿಯನ್ನು ಲಗಾಡಿ ಮಾಡಿ ತೆಗಿಲಿಕ್ಕೆ, ನಾಶ ಮಾಡ್ಲಿಕ್ಕೆ. ಒಂದಿಷ್ಟು ಜನ ವೇಸ್ಟ್. ಅವ್ರು ಗೆದ್ದಿರ್ತಾರೆ, ಅವರು ಕ್ಷೇತ್ರಕ್ಕೆ ಕಾಲೇ ಇಡುವುದಿಲ್ಲ. ಅವರು ರಾಜಧಾನಿಯಲ್ಲಿಯೋ ಅಥವಾ ಯಾವುದೋ ರೆಸಾರ್ಟಲ್ಲೋ ಇಡೀ ವರ್ಷ ಇದ್ದು ಕೆಲವು ದಿನ ಮಾತ್ರ ಬಂದು ಇರುವಂಥವ್ರು ಕೂಡ ಇರ್ತಾರೆ. ಸೊ ಅದನ್ನೆಲ್ಲ ಮೇಂಟೈನ್ ಮಾಡಿಕೊಂಡು, ಇನ್ನು ಕೆಲವರಿಗೆ ಒಳ್ಳೆಯವರು ಆದರೆ ಫಂಡ್ ತಂದು ತಮ್ಮ ಕ್ಷೇತ್ರ, ನೀವು ಎಷ್ಟೇ CM ಅಥವಾ ಮೋದಿಯನ್ನು ತೋರಿಸಿದ್ರು ಕೂಡ ಫಂಡ್ ತರುವುದು, ಅಭಿವೃದ್ಧಿ ಮಾಡುವುದು ಅದೆಲ್ಲ ಬೇಕೇ ಬೇಕು. ಸಂಜಯ್ ಪ್ರಭು ಗೊತ್ತುಂಟು, ಎಷ್ಟೋ MLAಗಳು ಕ್ಷೇತ್ರಕ್ಕೆ ಹೋಗುದಿಲ್ಲ. ಹಾಗೆ ಸ್ವತಂತ್ರ ಕರಾವಳಿಯಲ್ಲಿ ಇತಿಹಾಸ ಇದೆ. ಬೆಂಗಳೂರಿನಲ್ಲೇ ಅಲ್ಲಿ ರೂಮ್ ಮಾಡಿಟ್ಕೊಂಡು ಇಲ್ಲಿ ಅಪರೂಪಕ್ಕೆ ಬರುವಂತ ಅವನನ್ನೆಲ್ಲ ಮೇಂಟೈನ್ ಮಾಡಿ 270 ತೆಗಿತಾರೆ ಇದರಲ್ಲ. ಯಾರನ್ನು ಕೂಡ ಮಾತಾಡ್ಲಿಕ್ಕೆ ಅಂತ ಹೇಳಿದ್ರೆ ಮಾತಾಡಿದ್ರೂ ಕೂಡ ಡ್ಯಾಮೇಜ್ ಮಾಡಿಕೊಳ್ಳದೆ, ವೇಸ್ಟ್ ಆಗಿದ್ರೂ ಕೂಡ ಅವರನ್ನು ಸರಿಯಾಗಿ ಮಾಡಿಕೊಂಡು, ಮತ್ತೆ ಅವರ ಕ್ಷೇತ್ರಕ್ಕೆ ಕೂಡ ಅನುದಾನ. ನೀವು ಇಡೀ ಒಂದು ವಿಶ್ವನಾಥ ಟೆಂಪಲ್ ತೋರಿಸಿ ಇಡೀ ಕ್ಷೇತ್ರ ಗೆಲ್ಲಿಕ್ಕೆ ಆಗುದಿಲ್ಲ. ಅದು ಫಾರ್ ಸರ್ಟನ್ ಬೀಯಿಂಗ್ ಅದು ಓಕೆ, ಆದ್ರೆ ಅದನ್ನೆಲ್ಲ ಮೇಂಟೈನ್ ಮಾಡಿ ತರುದುಂಟಲ್ಲ,
ಅದು ಕೂಡ ವಾಶ್ ಔಟ್ ಆಗತ್ತೆ, 150 ಕ್ರಾಸ್ ಆಗೋದಿಲ್ಲ ಅಂತ ಹೇಳುವಾಗ ಕೂಡ ಅವರಿಗೆ ಗೊತ್ತಿತ್ತು ನಮ್ಮಲ್ಲಿ ತುಂಬಾ ಮಂದಿ ವೇಸ್ಟ್ MLAಗಳು ಇದ್ದಾರೆ ಅಂತ ಹೇಳಿ. ಅದನ್ನೂ ಇಟ್ಕೊಂಡು ಈ 270 ಮಾರ್ಜಿನ್ ಪಾಸ್ ಮಾಡೋದು ಇಟ್ಸ್ ರಿಯಲಿ ಗ್ರೇಟ್. ಎಸ್, ಅಂದ್ರೆ ಈ ಬಾರಿಯ ರಿಸಲ್ಟ್ ಅನ್ನು ಕೂಡ ನಾವು ಗಮನಿಸಿದ್ರೆ ಫಸ್ಟ್ ಟರ್ಮ್ ರಿಸಲ್ಟ್ ಯಾವ ತರ ಇತ್ತು ಮತ್ತು ಈಗ ಸೆಕೆಂಡ್ ಟರ್ಮ್ ಮತ್ತು UP ರಿಸಲ್ಟ್ ಅನ್ನು ಗಮನಿಸಿದ್ರೆ ನೀವು ಹೇಳಿರೋ ಹಾಗೆ ಫಸ್ಟ್ ಟರ್ಮ್ ಅಲ್ಲಿ ಕೇವಲ ಮೋದಿ ಅಲೆ ಏನಿದೆ ಅಥವಾ ಯೋಗಿ ಆದಿತ್ಯನಾಥ್ ಅವರನ್ನ ಮೊದಲಾಗಿ ಸಮಾಜಕ್ಕೆ ಪರಿಚಯ ಮಾಡುವಂತ ಪ್ರಯತ್ನದಲ್ಲಿ ಬಂದಿರುವಂತ ಒಂದು ಅಲೆಯ ಮುಖಾಂತರ ದಡ ಸೇರಿರುವವರು ಸುಮಾರು ಮಂದಿ ಇದ್ದಾರೆ. ಆದ್ರೆ ಈ ಬಾರಿ ಯಾರು ಸರಿಯಾದವರು ಅಂದ್ರೆ ಜನಗಳು ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡಿ ಬಂದಿರುವಂತ ರಿಸಲ್ಟ್ ಅಂತಾನೆ ಹೇಳ್ಬೋದು 272 ಈಗ ಪ್ರಸ್ತುತ ಬಂದಿರುವಂತದ್ದು. ಹಾಗಾಗಿ ಅಲ್ಲಿ ರಿಸಲ್ಟ್ ನ ಬಗ್ಗೆ ಈಗ ಸ್ಪಷ್ಟವಾಗಿ ಚಿತ್ರಣ ಸಿಕ್ಕಿರುವಂತದ್ದು. ಇನ್ನೊಂದು ಕಡೆ ನಾವು ನೋಡ್ತಾ ಹೋದ್ರೆ ಗೋವಾ ಮತ್ತೆ ಉತ್ತರಾಖಂಡ್ ಅಲ್ಲಿ ಬಹುತೇಕ ಬಿಜೆಪಿಗೆ ಸುಲಭ ಸಾಧ್ಯ ಆಗಿರ್ಲಿಲ್ಲ ಆ ಒಂದು 2 ಕ್ಷೇತ್ರಗಳು ಕೂಡ. ಆದ್ರೂ ಕೂಡ ಗೋವಾ ಮತ್ತೆ ಉತ್ತರಾಖಂಡ್ ಬಿಜೆಪಿ ತೆಕ್ಕೆಗೆ ಬಂದಿದೆ. ಯಾವ ರೀತಿಯಾಗಿ ಸಾಧ್ಯ ಆಯ್ತು ಅಂತ ಹೇಳಿ ಬಿಜೆಪಿಗೆ ಇದು? ನೋಡಿ, ಫಸ್ಟ್ ಆಫ್ ಆಲ್ ಉತ್ತರಾಖಂಡದಲ್ಲಿ ಆದ ಅಭಿವೃದ್ಧಿ ಸಮೇತ ನಮ್ಮ ನಾಗೇಂದ್ರ ಸರ್ ಗೊತ್ತಿರ್ಬೋದು. ಹರಿದ್ವಾರದಲ್ಲಿ ಮಾಡಿದ್ದು, ಕೇದಾರ್ನಾಥಲ್ಲಿ ಮಾಡಿದ್ದಿರ್ಬೋದು, ಬದ್ರಿನಾಥಲ್ಲಿ ಮಾಡಿರ್ಬೋದು. ಅದೆಲ್ಲ ಅಲ್ಲಿಯ ರಸ್ತೆಗಳು, ನಾನು ಕೇದಾರ್ನಾಥಿಗೆಲ್ಲ ಹೋಗಿದ್ದೆ, ಅಲ್ಲಿಯ ರಸ್ತೆಗಳು ಯಾವ ರೀತಿ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಕೇಳಿದರೆ ಇವತ್ತು ಡೆಲ್ಲಿಯಿಂದ ಹರಿದ್ವಾರಕ್ಕೆ 2-2.5 ಗಂಟೆಯಲ್ಲಿ ಮುಟ್ಟಬೇಕು ಅಂತ ಹೇಳುವ ಒಂದು, ಯಾಕಂದರೆ ನಮ್ಮ ನಿತಿನ್ ಗಡ್ಕರಿ ಅವರದ್ದು ಯೋಚನೆ, ಅವರು ಪೊಲಿಟಿಕ್ಸ್ ವಿಷಯ ಮಾತಾಡೋದಕ್ಕಿಂತ ಜಾಸ್ತಿ ಎಷ್ಟು ಬೇಗ ಡೆವಲಪ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟನ್ನು ಅವರು ಮಾಡ್ತಾ ಹೋಗ್ತಾ ಇದ್ದಾರೆ. ಅವರದ್ದೊಂದು ಸ್ಪೀಡ್ ನೋಡಿದ್ರೆ ಉಂಟಲ್ಲ, ಯಾರಿಗೂ ಅದನ್ನು ತಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿಯ ಒಂದು ಸ್ಪೀಡ್. ಮೊನ್ನೆ ನಮ್ಮ ಮಲ್ಲಿಕಾರ್ಜುನ್ ಅವರೇ ಹೇಳ್ತಾರೆ, ಅವರು ಎಲ್ಲಿಂದ ತರ್ತಾರೆ, ಏನು ಮಾಡ್ತಾರೆ ಎಂತಂತ ಗೊತ್ತಿಲ್ಲ, ಬಟ್ ಅವರ ಕೆಲಸದ ಎದುರು ಯಾರನ್ನೂ ನಾನು ರಾಜಕೀಯವಾಗಿ ಮಾತಾಡೋದಿಲ್ಲ ಅಂತ. ಯಾಕಂದರೆ ಭಾರತೀಯ ಜನತಾ ಪಾರ್ಟಿ ಆ ರೀತಿಯ ಇಂಪ್ರೂವ್ಮೆಂಟನ್ನು ಪ್ರತಿಯೊಬ್ಬರು ನೋಡ್ತಾರೆ. ಆ ಉತ್ತರಾಖಂಡದಲ್ಲಿ ಎಲ್ಲ ಅಪೋಸಿಷನ್ ಅವರು ಹೇಳಿದರು, 3 ಚೀಫ್ ಮಿನಿಸ್ಟರಲ್ಲಿ ಆದರು, 3ನೇ ಚೀಫ್ ಮಿನಿಸ್ಟರ್ ಆದರು, 3 ಸರಿ ಚೇಂಜ್ ಆದರು, ಅಲ್ಲಿ ನಮ್ಮದು ಹೋಯಿತು, ಅದು ಇದು ಎಲ್ಲ ಮಾತಾಡಿದರು. ಮತ್ತು ಇವರಿಗೆ ಆಮ್ ಆದ್ಮಿಗೆ ಸಹ ಡೆಲ್ಲಿಗೆ ಬಾರಿ ಹತ್ತಿರ. ಯಾವುದು? ಉತ್ತರಾಖಂಡ. ಉತ್ತರಾಖಂಡ ಸ್ವಲ್ಪ ಸಣ್ಣ ರಾಜ್ಯ ಇದ್ದ ಪೈಕಿ ಸ್ವಲ್ಪ ರಾಜ್ಯ, ಉತ್ತರ ಪ್ರದೇಶವನ್ನು ಇದು ಮಾಡಿ ಸುಮಾರು ಅಂತಹ ಒಂದು ಜಾಗದಲ್ಲಿ ಹೇಗಿತ್ತಂತ ಕೇಳಿದರೆ, ಇವರು ಹೇಳಿದಾಗೆ ಆಡಳಿತದಲ್ಲಿ ಇರುವಾಗ ಅದರ ಬಗ್ಗೆ ತುಂಬ ಜನ ಅದು ಆಗಲಿಲ್ಲ ಇದು ಆಗಲಿಲ್ಲ ಅಂತೆಲ್ಲ ಏನು ಮಾತಾಡಿದರೆ ಸಹ, ನಮ್ಮ ಮೊನ್ನೆ ಸಮೀಕ್ಷೆ ಬರುವಾಗ ಸಮೇತ ಅತಂತ್ರ ಬರಬಹುದು ಅಂತ ಇದು ಬರುವಾಗ ಸಮೇತ ಸುಮಾರು ನಾವೊಂದು 10-12 ಸೀಟ್ ಕಮ್ಮಿ ಆಗಿರ್ಬೋದು, ನಮಗೆ 42 ಬಂದಿದೆ, 57-42. ಹೌದು. ಆದರೆ ಅಷ್ಟನ್ನು ಮೇಂಟೈನ್ ಮಾಡಬೇಕಾದ್ರೆ ಇವರು ಪುನಃ ಹೇಳಿದಾಗೆ ಕೆಲವರಿಗೆ ಟಿಕೆಟ್ ಕೊಡ್ಲಿಕ್ಕೆ ಆಗುದಿಲ್ಲ, ಪರ್ಫಾರ್ಮೆನ್ಸ್ ಇಲ್ಲದಿದ್ದರೆ ಇದು ಮಾಡಲಿಕ್ಕೆ ಆಗುದಿಲ್ಲ, ಆ ಎಲ್ಲ ಇದನ್ನು ಸಹ ಮಾಡಿಕೊಂಡು ಒಂದು ತರಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿ ಸ್ಟ್ರಾಟಜಿಕ್ ಆಗಿ ಹೇಗಂತ ಹೇಳಿದರೆ, ನಮ್ಮಲ್ಲೊಂದು ಸಿಸ್ಟಮ್ ಉಂಟು. ಪ್ರತಿಯೊಂದು ಬೂತ್ ಲೆವೆಲಲ್ಲಿ ಸಮೇತ ನಾವು ಹೋಗ್ತೇವೆ, ಪ್ರತಿಯೊಂದು ಪೇಜ್ ಮೇಕರ್ ಆಗಿ ಕೆಲಸ ಮಾಡಲಿಕ್ಕೆ ನಾವು ನೋಡ್ತೇವೆ. ಮತ್ತು ನಮ್ಮ MLA ಇರ್ಬೋದು, MP ಇರ್ಬೋದು, ಆ ಗ್ರೌಂಡ್ ಲೆವೆಲ್ನಲ್ಲಿ ಏನೆಲ್ಲ ನಡೀತಾ ಉಂಟು, ಹೇಗೆ ಮಾಡಬೇಕು ಅಂತ ಹೇಳಿ ಡೆವಲಪ್ಮೆಂಟ್ಗಳ ವಿಷಯವನ್ನು ಮಾಡ್ತೇವೆ. ಈಗ ನಿಮಗೆ ಇವರೆಲ್ಲ ಇಲ್ಲ ಎಲ್ಲಿ ಯಾವುದು ಹೇಳಿ, ಆಯುಷ್ಮಾನ್ ವಿಷಯ ಇರ್ಬೋದು, ನಮ್ಮ ಪ್ರಧಾನಮಂತ್ರಿಗಳ ಕೆಲವು ಸ್ಕೀಮ್ಗಳೆಲ್ಲ ಇರ್ಬೋದು, ಎಷ್ಟು ಇರ್ಬೋದು, ಇವರು ನಗಡಲೇಬೇಕು. ಯಾಕಂತ ಕೇಳಿದರೆ ಕೂಗ್ಲಿಕ್ಕೆ ಆಗೋದಿಲ್ಲ, ನಗಡಬೇಕು, ಬೇರೆ ಇಲ್ಲ ಆಪ್ಷನ್ ಇಲ್ಲ. ಅಂಥ ಸ್ಕೀಮ್ಗಳನ್ನೆಲ್ಲ ಮಾಡಿದ್ದು. ನಾನು ಗೋವಾಕ್ಕೆ ಹೋಗುವಾಗ ನನಗೆ ಬಹಳ ವಿಚಿತ್ರ ಆಯಿತು, ಇವರೇ ಆಯುಷ್ಮಾನ್ ಮತ್ತು ಇದರ ಬದಲಿಗೆ ಬೇರೆ ಇನ್ಶೂರೆನ್ಸ್ ಉಂಟಲ್ಲಿ 5 ಲಕ್ಷದ್ದು. ಪ್ರತಿಯೊಂದು ಮನೆಯಲ್ಲಿ ಯಾರಿಗೆ ಸೌಖ್ಯ ಇಲ್ಲದಿದ್ದರೆ ಸಹ ಉಂಟಲ್ಲ, ಅವರು ಯಾವ ಆಸ್ಪತ್ರೆಗೆ ಸಹ ಹೋಗ್ಬೋದು. ಇಲ್ಲಿ ನಾವು ಆಯುಷ್ಮಾನ್ BPL AP ಇದಂತ ಉಂಟಲ್ಲ, ಅಲ್ಲಿ APL ಇರಲಿ ಏನೇ ಇರಲಿ ಪ್ರತಿಯೊಂದು ಮನೆಗೆ 5 ಲಕ್ಷದ ಇನ್ಶೂರೆನ್ಸ್ ಉಂಟು ಮರ್ರೆ. ನನಗೆ ಅಲ್ಲಿದ್ದು ಸ್ಟಡಿ ಮಾಡುವಾಗ ನಮ್ಮ ವೇದವ್ಯಾಸ ಮತ್ತು ನಾವು ಪಣಜಿ ಕ್ಷೇತ್ರದಲ್ಲಿದ್ದುವಾಗ ವೇದವ್ಯಾಸ ಹೇಳಿದರು, ನಾನು ಅಟ್ಲೀಸ್ಟ್ ಮಂಗಳೂರು ಮಹಾನಗರ ಪಾಲಿಕೆಗೆ ಇಂಥದ್ದೇನಾದರೂ ಒಂದು ಮಾಡಬೇಕು ಮಾರ್ರೆ. ಯಾಕಂತ ಹೇಳಿದರೆ ಮನೆಯಲ್ಲಿ ಒಂದು ಹೌಸ್ ವೈಫ್ ಇದ್ದರೆ 2,000 ರೂಪಾಯಿ ಉಂಟೆ. ಇವರಿಗೆ ಆಮ್ ಆದ್ಮಿಗೆ ಏನಾಯ್ತು ಗೊತ್ತುಂಟು, ಅದನ್ನು 2.5 ಮಾಡ್ಲಿಕ್ಕಾಯ್ತು ಹೊರತು ಏನು ಕೊಡುವುದಿಲ್ಲ BJP ಅಂತ ಹೇಳಲಿಕ್ಕಾಗಲಿಲ್ಲ. TMC ಮತ್ತು ಇವರು ಬಂದು ಹೇಳಿದರು, ನಾವು 3 ಕೊಡ್ತೇವೆ, ನಾವು 4 ಕೊಡ್ತೇವೆ, 5 ಕೊಡ್ತೇವೆ ಅಂತ ಮಾತಾಡಿದ್ದು ಬಿಟ್ಟರೆ ಬೇರೆ ಏನು ಮಾತಾಡ್ಲಿಕ್ಕೆ ಆಗಲಿಲ್ಲ. ಯಾಕಂತ ಕೇಳಿದರೆ ಗೋವಾ ಅಂತ ಸಣ್ಣ ರಾಜ್ಯದಲ್ಲಿ ನಾನು ಯಾಕಿದ್ದು ವಿಷಯ ಹೇಳ್ತೇನೆ ಅಂತ ಕೇಳಿದರೆ, ನಮ್ಮ ಪದ್ಮನಾಭ ಕಾಮತ್ ನಮಗೆ ಒಂದು ಹೀಗೆ ಫೋನ್ ಮಾಡುವಾಗ ಹೇಳಿದರು, ನನಗೆ ಒಂದು ECG ಇದನ್ನು ನನಗೆ ಒಂದು ಗೋವಾದಲ್ಲಿ ಶ್ರೀಪಾದ್ ನಾಯ್ಕರ ಹತ್ರ ಮಿನಿಸ್ಟರ್ ಹತ್ರ ಮಾತಾಡಿ ಮತ್ತೆ ಅವರಲ್ಲಿ ಹೋದ್ರಂತೆ. ಅವರು ಹೇಳಿದ್ರನ್ನು ಆಗ ಅವರು ಹೋದಾಗ ಹೇಳಿದರು, ನಾನು ಏನು ಎನಿಸಿದ್ದೇನೆ ಅದಕ್ಕಿಂತ ಡಬಲ್ ಅಲ್ಲಿ ಸರಿ ECG ಇದೆಲ್ಲ ಹಾರ್ಟಿದ್ದೆಲ್ಲ ಉಂಟು ಮಾರ್ರೆ, ಅಲ್ಲಿ ನನಗೇನು ಕೆಲಸ ಇಲ್ಲ ಅಂತ ಹೇಳಿದರು. ಅಂದರೆ ಏನು ಮಾಡಬೇಕು? ಯಾಕಂತ ಕೇಳಿದರೆ ಒಂದು ಬದಿಯಲ್ಲಿ ನಮ್ಮ ಮನೋಹರ್ ಪರಿಕರ್, ದಿವಂಗತ ಮನೋಹರ್ ಪರಿಕರ್ ಮಾಡಿದ ಕೆಲಸ ಮತ್ತು ಅದರ ನಂತರ ಅದನ್ನು ಕಂಟಿನ್ಯೂಷನ್ ಮಾಡಿದ ಕೆಲಸದ ಎದುರು ಉಂಟಲ್ಲ, ಜನರು ಡಿಸೈಡ್ ಮಾಡ್ತಾರೆ ಯಾರಿಗೆ ನಾನು ಕೊಡಬೇಕು, ಏನು ಮಾಡಬೇಕು. ಯಾಕಂತ ಕೇಳಿದರೆ ಸೆಂಟ್ರಲಲ್ಲಿ ಒಂದು ಸರ್ಕಾರ ಇರುವಾಗ ಸ್ಟೇಟಿನಲ್ಲಿ ಸ್ವಲ್ಪ ಇಂಪಾರ್ಟೆನ್ಸ್ ನಾಗೇಂದ್ರ ಅವರದ್ದು ಹೇಳಿಲ್ಲ, ಯಾವಾಗಲೂ ಸ್ವಲ್ಪ ಇಂಪಾರ್ಟೆನ್ಸ್ ಜಾಸ್ತಿ ಸಿಗ್ತದೆ. ಯಾಕಂದರೆ ಸೆಂಟ್ರಲಿಂದ ಫಂಡ್ ಬರೋದಾಗಲಿ, ಮತ್ತು ಡಬಲ್ ಇಂಜಿನ್ ಸರ್ಕಾರ ಅಂತ ನಾವು ಯಾವಾಗಲೂ ಹೇಳ್ತೀವಿ. ಡಬಲ್ ಇಂಜಿನ್ ಇರುವಾಗ ತುಂಬ ಒಳ್ಳೆಯದು. ಇಲ್ಲ ಇದ್ದರೆ ಇವರು ಮಾತಾಡಿದಾಗ ನನಗೆ ಸೆಂಟ್ರಲಿಂದ ಅದು ಕೊಡಲಿಲ್ಲ ಇದು ಕೊಡಲಿಲ್ಲ, ನಾವು ದೂರುಗಳನ್ನು ಮಾತ್ರ ಮಾತಾಡಬೇಕು ಬಿಟ್ಟರೆ ಬೇರೆ ಏನಿಲ್ಲ. ಒಂದು ಇದೆ, ನಂಗೆ ಅಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಂಥ BJPಗೆ
ಯಾಕೆ ಕಾಂಗ್ರೆಸ್ನಿಂದ ಶಾಸಕರು ಬರಬೇಕಾಯಿತು ಎನ್ನುವಂಥ ಒಂದು ಪ್ರಶ್ನೆ ಇದೆ. ಯಾಕಂದ್ರೆ ಗೆದ್ದ ಕಾಂಗ್ರೆಸ್ 13 ಇತ್ತು, ಅವರೀಗ ಮೊನ್ನೆ ಹೋದಾಗ ಇಬ್ಬರೇ ಅವರಲ್ಲಿ ಉಳಿದದ್ದು. ಹೌದು, ರಾಣೆ ಮತ್ತೆ ದಿಗಂಬರ್ 11 ಮಂದಿ ಇವರು ಎಳ್ಕೊಂಡ್ರಲ್ಲ, ಓಡುವ ಕುದುರೆ ಗೆಲ್ಲುವ ಕುದುರೆ ಅಂತೇಳಿ. ಇವರ ಅಗತ್ಯ ಏನಿತ್ತು ಅಂತ ಪ್ರಶ್ನೆ ಬರ್ತದೆ. ಯಾಕಂತ ಹೇಳಿದ್ರೆ ಇವರು 13 ಇವರದ್ದೇ 20 ಮಾಡ್ಬೋದಿತ್ತು. ಇವರು ಮನಸ್ಸು ಮಾಡಿದ್ರೆ ಈಗ ಪರಿಕರ್ ಹೊಗಳ್ತಾರೆ, ಅವರ ಮಗನಿಗೆ ಟಿಕೆಟ್ ಕೊಡುದಿಲ್ಲ ಇವರು. ಆಗಿರುವಾಗ ಇವರಿಗೆ ಯಾರೋ ಬೇಕು, ಕಾಂಗ್ರೆಸ್ನಿಂದ ಬಂದವರು ಪಣಜಿಯಲ್ಲಿ ನಿಲ್ಬೇಕು. ಇವರಿಗೆ ಬಿಜೆಪಿಯವರನ್ನ ಅಲ್ಲಿ ಗೆಲ್ಲಿಸುವಂತ ತಾಕತ್ತು ಇವರು ಇಲ್ಲ ಅಂತೇಳಿ ಪ್ರೂವ್ ಮಾಡಿಕೊಂಡಾಗ. ಆದ್ರಿಂದ ಹೇಳುವುದು ಸುಲಭ, ನಮ್ಮ ಯೋಜನೆ ಉಂಟು, ಅದು ಉಂಟು, ಇದು ಉಂಟು ಅಂತೇಳಿ. ಅದು ಓಟ್ ಆಗಿ ಕನ್ವರ್ಟ್ ಇವರಿಗೆ ಆಗುದಿಲ್ಲ ಅಂತ ಗೊತ್ತಿತ್ತು. ಆದ್ರಿಂದ ಇವರು ಪ್ಲಾನ್ ಮಾಡಿ ಏನೇನು ಆಗಬೇಕು ಅದೆಲ್ಲ ಮಾಡಿಯೇ ಒಂದೊಂದೇ 11 ಮಂದಿಯನ್ನು ಚೆಂದ ಮಾಡಿ ಎಳ್ಕೊಂಡು ಬಂದು ಗೆಲ್ಲಿಸಿದ್ದಾರೆ ಅಷ್ಟೇ. ನೋಡಿ, ನೀವು ಹೇಳ್ಕೊಂಡದ್ದು ಹೇಳ್ಬೋದು. ಅವರು ಬಂದದ್ದು ಅವರೊಂದು ಗ್ರೂಪ್ ಆಗಿ ಕಾಂಗ್ರೆಸ್ನಲ್ಲಿ ಇನ್ನು ಮುಂದೆ ಫ್ಯೂಚರ್ ಇಲ್ಲ ಅಂತ ಹೇಳಿ. ಭಾರತೀಯ ಜನತಾ ಪಾರ್ಟಿ 13 ಇತ್ತು, MGP ಇಂದ 3 ಜನ ಇದ್ರು, ಗೋ ಫಾರ್ವರ್ಡ್ ಬ್ಲಾಕ್ ಇಂದ 3 ಜನ ನಮ್ಮೊಟ್ಟಿಗಿದ್ರು. ಅಲ್ಲಲ್ಲ, ಪರಿಕರ್ ಮಗನನ್ನು ನಿಲ್ಲಿಸಿ ಗೆಲ್ಲಿಸಬೇಕು. ಇದು ನಮ್ಮದು ಪಕ್ಷೇತರವಾಗಿ ನಿಲ್ಲುವಂತ ಅಲ್ಲ ಇವರೇ, ನಮ್ಮದು ಪುನಃ ನಾವು ವಂಶ ಪಾರಂಪರಿತ ವಿಷಯದಲ್ಲಿ ಆದಷ್ಟು ಕಮ್ಮಿ ಮಾಡ್ಲಿಕ್ಕೆ ನೋಡುದು. ಈಗ ಇವರು ಮಾತಾಡೋದಿಲ್ಲ, ಅವರ ಮಗ ಇದ್ದಾನೆ, ಇವರ ಮಗ ಇದ್ದಾನೆ ಹೇಳೋದು. ಭಾರತೀಯ ಜನತಾ ಪಾರ್ಟಿದು ಒಂದು ಸಿಸ್ಟಮ್ ಉಂಟು. ಏನಂತ ಕೇಳಿದ್ರೆ, ಅವರು ವಿನ್ನಿಂಗ್ ಆದವರು. ಅವರು ಯಾರು ಅಲ್ಲಿ ಬಾಬೂಸ್ ಅಂತ ಹೇಳಿದವರು ವಿನ್ ಆಗಿ ಅಲ್ಲಲ್ಲ, ಕಾಂಗ್ರೆಸ್ನಿಂದ ಭಾರತೀಯ ಜನತಾ ಪಾರ್ಟಿಗೆ ಬಂದ ಮೇಲೆ ಸಮೇತ ಭಾರತೀಯ ಜನತಾ ಪಾರ್ಟಿಯಿಂದ ನಿಂತು ವಿನ್ ಆಗಿದ್ದಾರೆ. ಅವರು ಕಾಂಗ್ರೆಸ್ ಇಂದ ಪಕ್ಷಾಂತರ ಆಗಿ ಅಲ್ಲ, ಭಾರತೀಯ ಜನತಾ ಪಾರ್ಟಿಯಲ್ಲಿ ನಿಂತು ಇವತ್ತು ನಮ್ಮ ಕರ್ನಾಟಕದಲ್ಲಿ ಇದ್ದ ಮಿನಿಸ್ಟರ್ನವರು ವಿನ್ ಆದ ಮೇಲೆ ಅವರು ಭಾರತೀಯ ಜನತಾ ಪಾರ್ಟಿಗೆ ಅವರು ಅದನ್ನು ಹೇಳ್ತಾ ಇದ್ರೆ ಮತ್ತೆ ನಾವೇನು ಹೇಳಲಿಕ್ಕಿಲ್ಲ. ಇವತ್ತು ಆಮ್ ಆದ್ಮಿ ಇರ್ಬೋದು, ನಮ್ಮದು ಇರ್ಬೋದು, ಯಾರು ಇರ್ಬೋದು, ಬೇರೆ ಪಾರ್ಟಿಯಿಂದ ಬರ್ತಾರೆ. ಆದ್ರೆ ಅವರೆಲ್ಲ ಭಾರತೀಯ ಜನತಾ ಪಾರ್ಟಿದ್ದು ನಮ್ಮ ಲೋಟಸ್ನ ಇದ್ರಲ್ಲೇ ಅವರು ವಿನ್ ಆದದ್ದು. ಆಗ ವಿನ್ನಿಂಗ್ ಮನುಷ್ಯನಿಗೆ ನಾವು ಇವರ ಮಗ ಅವರ ಮಗ ಅಂತ ಕೊಡ್ಲಿಕ್ಕೆ ಸ್ವಲ್ಪ ಕಷ್ಟ. ಯಾವಾಗಲೇ ವಂಶ ಪಾರಂಪರ್ಯವಾಗಿ ಗೆಲ್ಲುವ ಕುದುರೆ ನಮ್ಮ ಪಕ್ಷಕ್ಕೆ ಬಂದ್ರೆ ಅಲ್ಲ, ಗೆಲ್ಲುವ ಕುದುರೆ ಬಂದು ಅವರು ಭಾರತೀಯ ಜನತಾ ಪಾರ್ಟಿಯ ಸಿಂಬಲ್ ಅಲ್ಲಿ ವಿನ್ ಆದವರು. ಒಮ್ಮೆ ಅವರು ಸಿಂಬಲ್ ಅಲ್ಲಿ ವಿನ್ ಆದ ಮೇಲೆ ನಾವು ಅದನ್ನು ಪುನಃ ಅಲ್ಲಿಂದ ಬಂದ್ರು ಇಲ್ಲಿಂದ ಬಂದ್ರು ಅಂತ ನಾವು ಮಾತಾಡ್ಲಿಕ್ಕೆ ಆಗುದಿಲ್ಲ. ಬಂದ ಮೇಲೆ ತಮ್ಮದೇ. ಗೋವಾದಲ್ಲಿ ಮನೋಹರ್ ಪಾರಿಕರ್ ಮಗನಿಗೆ ಟಿಕೆಟ್ ಕೊಡ್ಲಿಲ್ಲ ಅಂತ ಹೇಳೋದು ಪರಿವಾರದ ವಾದಕ್ಕೆ ಬಹಳ ವಾದ ಮಾಡ್ತಾರೆ. ಕಾಂಗ್ರೆಸ್ ಬಂದ 2 MLAಗಳು ಗಂಡ ಹೆಂಡತಿಗೆ ಟಿಕೆಟ್ ಕೊಟ್ಟಿರುವಂತ ಪರಿವಾರವಾದ ಇಲ್ಲ ಅಂತ ಗಂಡ ಹೆಂಡತಿಗೆ ಟಿಕೆಟ್ ಕೊಡಿ. ಇರುವ 40 ಕ್ಷೇತ್ರದಲ್ಲಿ 2 ಗಂಡ ಮತ್ತೆ ಹೆಂಡತಿಗೆ 2 ಕ್ಷೇತ್ರವನ್ನು ಕೊಟ್ಟಂತ ಒಂದು ಪಾರ್ಟಿ ಎಲ್ಲೂ ಕೂಡ ಪರಿಕರ್ ಅವರ ಮಗ ವಿನ್ ಆಗ್ತಾ ಇರ್ಲಿಲ್ವಾ ಅಂತ ಹೇಳಿ ಪರಿಕರ್ ಅವರ ಮಗನಿಗೆ ಸೀಟ್ ಕೊಟ್ಟಿದ್ರೆ ಅವರಿಗೆ ಯಾಕಂತ ಕೇಳಿದ್ರೆ, ನೀವು ಒಬ್ರು ಪಾರ್ಟಿಗೆ ಬರುವಾಗ ಪರಿಕರ್ರ ಮಗ MLA ಆಗಿರ್ಲಿಲ್ಲ ಕೇಳಿ. ಒಬ್ರು ಪಾರ್ಟಿಗೆ ಕಾಂಗ್ರೆಸ್ ಬಿಟ್ಟು ಭಾರತೀಯ ಜನತಾ ಪಾರ್ಟಿಗೆ ಸೇರಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವರು ವಿನ್ ಆಗಿ ಅಸೆಂಬ್ಲಿಯಲ್ಲಿ ಇರುವಾಗ ಅವರ ಟಿಕೆಟ್ ಅನ್ನು ನೀವು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಇವರು ಶುದ್ಧ ಮಾಡಿಕೊಂಡಾಗಿದೆ, ಪುನಃ ಒಂದನ್ನು ಗಲೀಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಅಂತದ್ದು ಮಾಡ್ಲಿಕ್ಕೆ ಹೋಗುದಿಲ್ಲ ನಾವು. ಅವರು ಏನೇ ಬೇಕಾದ್ರೆ ಹೇಳಿ. ಆದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಸಿಸ್ಟಮ್ ಉಂಟು. ಆ ಸಿಸ್ಟಮ್ ಅನ್ನು ನಾವು ಒಮ್ಮೆ ಬಂದು ಅವರು ಇದಾದ ಮೇಲೆ ನಮ್ಮನ್ನು ರಾಷ್ಟ್ರೀಯತೆಯನ್ನು ಒಪ್ಪಿ ನಮ್ಮೊಟ್ಟಿಗೆ ಬಂದ ಮೇಲೆ, ಈಗ ಜ್ಯೋತಿರಾಜ್ ಸಿಂಧಿಯಾ ಇರ್ಬೋದು, ಅವ್ರು ನಮ್ಮೊಟ್ಟಿಗೆ ಬಂದಾಯ್ತು, ಅವರು ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಆಗಿತ್ತು. ಪುನಃ ನಾವು ಅಲ್ಲಿದ್ರು ಇಲ್ಲಿದ್ರು ಅಂತ ಮಾತಾಡ್ತಾ ಇರ್ಲಿಕ್ಕೆ ಆಗುದಿಲ್ಲ. ಇನ್ನೊಂದು ವಿಚಾರವನ್ನ ನಾವು ನೋಡ್ತಾ ಹೋದ್ರೆ, ಈಗ 5 ರಾಜ್ಯಗಳ ಚುನಾವಣೆ ರಿಸಲ್ಟ್ ಅಲ್ಲಿ ಮೊಸರಲ್ಲಿ ಕಲ್ಲು ಹುಡುಕುವಂತ ಪ್ರಯತ್ನಗಳು ಕೂಡ ನಡೀತಾ ಇದೆ. ಒಂದು ಕಡೆ ಕಾಂಗ್ರೆಸ್ ಕಾಂಗ್ರೆಸ್ನ ಎಚ್ ಕೆ ಪಾಟೀಲ್ ಅವರು ಕೂಡ ಒಂದು ಕಡೆ ಮಾತನ್ನ ಹೇಳ್ತಾರೆ. 5 ರಾಜ್ಯಗಳ ರಿಸಲ್ಟ್ ಅನ್ನ ನಾವು ಗಮನಿಸಿದ್ರೆ 4 ರಾಜ್ಯಗಳ ರಿಸಲ್ಟ್ ಬಗ್ಗೆ ನಮಗೆ ಯಾವುದೇ ರೀತಿಯಾದಂತಹ ಚಿಂತೆ ಇಲ್ಲ. ಆದ್ರೆ ಉತ್ತರ ಪ್ರದೇಶದ ಎಲೆಕ್ಷನ್ ರಿಸಲ್ಟ್ ಏನಿದೆ ಅದರಲ್ಲಿ EVM ಮಿಷಿನ್ ಬಗ್ಗೆ ನಮಗೆ ಸ್ವಲ್ಪ ಸಂಶಯ ಇದೆ. ಅದನ್ನ ಸದ್ಯದ ಮಟ್ಟಿಗೆ ಸ್ವಲ್ಪ ಹೋಲ್ಡ್ ಮಾಡಿ ಇಡಬೇಕು, ನಂತರದ ಅದರ ಚುನಾವಣೆ ರಿಸಲ್ಟ್ ಅನ್ನ ಮರುಪರೀಕ್ಷಣೆ ಮಾಡಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಒಂದು ಕಡೆ ಕಾಂಗ್ರೆಸ್ ಎಲ್ಲೂ ಕೂಡ ಅವಕಾಶಗಳು ಸಿಗದಂತಹ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಮೊಸರಲ್ಲಿ ಕಲ್ಲು ಹುಡುಕುವಂತ ಪ್ರಯತ್ನಗಳನ್ನ ಮಾಡ್ತಾ ಇದೆಯಾ ಅಂತ ಹೇಳಿ ನಾಗೇಂದ್ರ ಸರ್, ಈಗ ಸೋತ ಮೇಲೆ ಗೆದ್ದ ಮೇಲೆ ಅದು ಸಹಜ. ಅದನ್ನು ನಾವು ತುಂಬಾ ವಿಶೇಷವಾಗಿ ಮುಂಚೆಲ್ಲ ಇತ್ತು, ಹಣ ಹಂಚಿ ಸೀರೆ ಹಂಚಿ ವಿನ್ ಆದ್ರು ಅಂತೇಳಿ. ಈಗ EVM ಅಂತ ಹೇಳ್ತಾರೆ. ಆದ್ರೆ ಅದೆಲ್ಲ ಆಗುದಿಲ್ಲ ಅಂತೇಳಿ ಕೋರ್ಟಲ್ಲಿ ಕೂಡ ಪ್ರೂವ್ ಆಗಿದೆ, ಮತ್ತು ತಜ್ಞರು ಕೂಡ ಅದನ್ನು ಹೇಳಿದ್ದಾರೆ. ಇನ್ನೂ ಸ್ಟಿಲ್ ಅದು ಒಂದಿಷ್ಟು ವಿವಾದಗಳಲ್ಲೇ ಉಂಟು, ಅದು ಆಗತ್ತಾ ಇಲ್ವಾ ಅಂತೇಳಿ. ಕಂಪ್ಲೀಟ್ ಆಗಿ ನಾವು ಕೂಡ ಆಗುದಿಲ್ಲ ಅಂತ ಹೇಳಲಿಕ್ಕೆ ನಮ್ಮ ಹತ್ರ ಕೂಡ ವೈಜ್ಞಾನಿಕ ದಾಖಲೆ ಇಲ್ಲ. ಆಗತ್ತೆ ಅಂತ ಹೇಳಲಿಕ್ಕೆ ಕೂಡ ಅವರ ಹತ್ರ ಕೂಡ ಇಲ್ಲ. ಅವರು ಸೋತಿದ್ದಾರೆ ಅದನ್ನು ಪ್ರೂವ್ ಮಾಡೋದ್ರಲ್ಲಿ. ನಾವು ಕೂಡ ಅದನ್ನು ಇಲ್ಲ ಅಂತ ಹೇಳೋದ್ರಲ್ಲಿ ಏನು ಇಲ್ಲಿ ನನ್ನ ಹತ್ರ ದಾಖಲೆ ಇರಬೇಕು ಅಂತೇನಿಲ್ಲ. ಹಾಗಿರುವಾಗ ಆ ವಿಚಾರಗಳು ಇನ್ನೂ 1 ಸೀಟ್ ಗೆದ್ದಿರುವಂತವರು ಅದು ಹೇಳಿದ್ರೆ ನಾವು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ಆದ್ರೂ ಕೂಡ ಈಗ ರಾಷ್ಟ್ರೀಯ ಪಕ್ಷವಾಗಿ ಮುನ್ನೆಲೆಗೆ ಬಂದಂತದ್ದು ಕಾಂಗ್ರೆಸ್. ಆದ್ರೆ ಈಗ ಪ್ರಸ್ತುತ ಒಂದು ಪ್ರಾದೇಶಿಕ ಪಕ್ಷಕ್ಕೂ ಸಿಗದಂತಹ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಸಿಗ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಅಸ್ತಿತ್ವ ಯಾವ ರೀತಿಯಾಗಿದೆ ಕಾಂಗ್ರೆಸ್ನಂತೂ ನಾವು ನೋಡ್ತಾ ಹೋದ್ರೆ ಅಂತ ಹೇಳಿ. ಕರ್ನಾಟಕದಲ್ಲಿ ಟಫ್ ಫೈಟ್ ಇದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ ಅಫ್ಕೋರ್ಸ್ ಮುಂದಿನ ಬಾರಿ JDS ಇನ್ನೂ ಒಂದಿಷ್ಟು ಸ್ಟ್ರಾಂಗ್ ಆಗಿ ಆದರೆ
ತ್ರಿಕೋನ ಸ್ಪರ್ಧೆ, ಇಲ್ಲದೆ ಹೋದ್ರೆ ಡೈರೆಕ್ಟ್ ಫೈಟ್ ಇದ್ದೇ ಇರುತ್ತೆ. ಆದ್ರಿಂದ ನಾವು ಈಗಲೇ ಕಾಂಗ್ರೆಸ್ ಇಡೀ ರಾಷ್ಟ್ರದಲ್ಲಿ ಮುಳುಗಿತು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದ್ರಿಂದ ಇಲ್ಲಿದೆ ಛತ್ತೀಸ್ಗಢದಲ್ಲಿ ಈಗ ಇನ್ನೂ ಅದು ಸರ್ಕಾರವನ್ನು ಮಾಡ್ತಾ ಇದೆ, ಆದ್ರಿಂದ ಏನು ಅಂತ ಒಂದು ತೊಂದರೆ ಆಗ್ಲಿಕ್ಕಿಲ್ಲ. ರಾಜಸ್ಥಾನದಲ್ಲಿದೆ ಸಚಿನ್ ಪೈಲಟ್, ಮತ್ತೆ ಅಲ್ಲಿ ಒಂದಿಷ್ಟು ಕ್ಲಾಶ್ ಇದೆ. ಬಹುಶಃ ಅದು ನೆಕ್ಸ್ಟ್ ರೆಬೆಲ್ ಆಗಿ ನಂತರ ಅಲ್ಲೂ ಪ್ರಾಬ್ಲಮ್ ಆದ್ರೆ ಅಲ್ಲೂ ಒಂದು ಕಳ್ಕೊಳ್ತಾರೆ. ದಕ್ಷಿಣ ಭಾರತ ಮಟ್ಟಿಗೆ ಅವರಿಗೆ ಇರೋದು ನಮ್ಮ ಹಾಗೆ ಕರ್ನಾಟಕ ಮಾತ್ರ, ಬಿಜೆಪಿ ಕೂಡ ಕರ್ನಾಟಕ ಮಾತ್ರ, ಅವ್ರಿಗೆ ಕರ್ನಾಟಕ ಮಾತ್ರ. ಸೊ ಆದ್ರಿಂದ ಅಂತ ಒಂದು ಫೈಟ್ ಈಗ ಏನು ಇವತ್ತು ಗೆದ್ದದು UP-ಯಲ್ಲಿ ಬಿಜೆಪಿ ಗೆದ್ದ ಕೂಡಲೇ ಇಡೀ ನಾವು ಕಾಂಗ್ರೆಸ್ ಮುಕ್ತ ಮಾಡ್ತೇವೆ ಅಂತ ಒಮ್ಮೆ ಹೇಳಲಿಕ್ಕೆ ಹೋಗಿದ್ರು ಲಾಸ್ಟ್ ಟೈಮ್ ಕೂಡ, ಅದು ಆಗ್ಲಿಲ್ಲ ಅಂತ ಹೇಳಿ. ಆದ ನಂತರ ಈಗ ಆ ಶಬ್ದಗಳು ಅಷ್ಟು ಹೊರಗೆ ಬರ್ತಾ ಇಲ್ಲ, ಕಾಂಗ್ರೆಸ್ ಮುಕ್ತ ಮಾಡ್ತೇವೆ ಅಂತೇಳಿ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಒಂದು ರಾಜ್ಯದ ಚುನಾವಣೆ ಆದಾಗ ಅಲ್ಲಿನ ಪರಿಸ್ಥಿತಿ ಬೇರೆ ಇರುತ್ತೆ. ಎಲ್ಲ ಕಡೆ ಹೋಗಿ ಮೋದಿಯೇ ಗೆಲ್ಲಿಸ್ತಾರೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಈಗ ಪಂಜಾಬ್ನಲ್ಲಿ ಇವರು ಇಶ್ಯೂ ಮಾಡಿದ್ರು, ಸುರಕ್ಷತೆ ದೃಷ್ಟಿಯಿಂದ ಮೋದಿ ಅವರಿಗೆ ಇನ್ಸಲ್ಟ್ ಆಯಿತು, ಅದಾಯಿತು ಇದಾಯಿತು ಅಂತ ಹೇಳಿ ಮಾಡಿದ್ರು. ಆದರೆ ಆ ವೇವ್ ನೋಡುವಾಗ ಮೋದಿ ಅವರು ಅಥವಾ ಅಲ್ಲಿನ ಆಗಾಗ ಹೋಗಿ ರ್ಯಾಲಿ ಮಾಡಿದ್ದೆಲ್ಲ ನೋಡುವಾಗ ಗೆಲ್ಲಬೇಕಿತ್ತು. 3 ಗೆಲ್ಲುವಂಥದ್ದಲ್ಲ, ಮೋದಿ ಅವರು ಹೋದ ನಂತರ ದೊಡ್ಡ ಶಕ್ತಿಯಲ್ಲಿ ಗೆಲ್ಲಬೇಕಿತ್ತು, ಅದು ಗೆಲ್ಲಿಲ್ಲ. ಅದು ಗೆಲ್ಲ ಕಾರಣ ಈಗ ಅನಿಸ್ತಾ ಇದೆ ಎಲ್ಲ ಕಡೆಯಲ್ಲಿ ಅಷ್ಟು ಸುಲಭವಾಗಿ ಕೊಚ್ಚಿಕೊಂಡು ಕರ್ಕೊಂಡು ಬರ್ತೇವೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಕೆಲವು ರಾಜ್ಯ ಪಾಸಿಬಲ್ ಮತ್ತು ಕೆಲವು ಕಡೆಯಲ್ಲಿ ಆಗುದಿಲ್ಲ ಅಂತ. ಎಸ್, ಸಂಜಯ್ ಪ್ರಭು ಅವರೇ, ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅನ್ನುವಂತ ಒಂದು ಅಜೆಂಡಾವನ್ನ ಇಟ್ಕೊಂಡು ಹೋದವರು ಬಿಜೆಪಿ ಅವರು. ಕಾಂಗ್ರೆಸ್ ಮುಕ್ತ ಅಂತ ಹೇಳಿದ್ರೆ ಎರಡು ನಮೂನೆ ಉಂಟು. ಕಾಂಗ್ರೆಸ್ನ ಕಲ್ಚರ್ ಅನ್ನು ಮುಕ್ತ ಮಾಡೋದು, ಓಕೆ, ಕಾಂಗ್ರೆಸ್ ಅನ್ನು ಮುಕ್ತ ಮಾಡ್ಲಿಕ್ಕೆ ಯಾರಿಗೂ ಅಲ್ಲ ಹೇಳಿದ್ದು, ಅದನ್ನು Okay, ಸರಿಯಾಗಿ ಅದರ ಅವರ agenda ಕಲ್ಚರ್ ಇದೆ ಇದ್ದಂಥದ್ದು BJP ಅಲ್ಲಲ್ಲ, ಅವರ ಕಲ್ಚರ್ ಏನು ಮುಂಚೆ ಶಬ್ದ ಇರ್ಲಿಲ್ಲ, ಮುಂಚೆ ಕಲ್ಚರ್ ಶಬ್ದ ಇರ್ಲಿಲ್ಲ. ಅಲ್ಲಲ್ಲ, ಅದು ಕಲ್ಚರ್ ಅಂತ ನಾವು ಬ್ರಾಕೆಟ್ ಅಲ್ಲಿ ಹೇಳ್ಬೇಕು ಹೊರತು ಅದನ್ನು ಹೇಳುದಲ್ಲ. ಕಾಂಗ್ರೆಸ್ ಮುಕ್ತ ಭಾರತ ಅಂತೆಯೇ ಅವರದ್ದೊಂದು ರೀತಿ ಉಂಟು. ಅವರೇ ಈಗ ನೋಡ್ಬೋದು ನೀವು, ಸೋನಿಯಾ ಗಾಂಧಿ ಅವರು ಇರುವವರೆಗೆ ಸೋನಿಯಾ ಗಾಂಧಿ ಅವರೇ, ರಾಹುಲ್ ಗಾಂಧಿ ಇರುವವರೆಗೆ ರಾಹುಲ್ ಗಾಂಧಿ ಅವರೇ. ಅವರು ಅವರದ್ದು ಸೀನಿಯರ್ನವರೆಲ್ಲ ಇದ್ದಾರೆ, ಗುಲಾಬ್ ನಬಿ ಆಜಾದ್, ವೀರಪ್ಪ ಮೊಯ್ಲಿ ಅವರು ಇರ್ಬೋದು, ಇವರೆಲ್ಲ ಇರ್ಬೋದು, ಹೇಳ್ತಾರೆ ಅವರ ಲೀಡರ್ಶಿಪ್ನಲ್ಲಿ ಅದು ಆಗುದಿಲ್ಲ, ಮುಂದೆ ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಯಾರಿಗೆ ಕೆಪಾಸಿಟಿ ಇರುವುದಿಲ್ಲ, ಅದನ್ನು ನೀವು ಅಲ್ಲ ಅಂತ ಹೇಳುವಷ್ಟು ಇದು ಇಲ್ಲ. ಯಾಕಂದರೆ ದಟ್ ಇಸ್ ದ ಕಲ್ಚರ್. ಹಾಗೆ ಆ ಕಲ್ಚರಿಂದ ನಾವು ಹೊರಗೆ ಬರಬೇಕಂತ ಮಾತ್ರ ಕಾಂಗ್ರೆಸ್ ಮುಕ್ತ ಭಾರತ ಅಂತ ಹೇಳೋದು ಬಿಟ್ಟರೆ, ಕಾಂಗ್ರೆಸ್ಸನ್ನೇ ನಿರ್ನಾಮ ಮಾಡಿ, ಯಾಕಂತ ಕೇಳಿದರೆ ಅದಕ್ಕೆ ಅದರದ್ದೇ ಒಂದು FD ಉಂಟು, ನಿಮ್ಗೆ ಗೊತ್ತಿರ್ಬೋದು. ಎಲ್ಲಿ ಇದ್ರೆ ಸಮೇತ ಅವರದ್ದು ಈಗ ನೋಡಿ, ಗೋವಾದಲ್ಲಿ ಇವರು ಏನು ಹೇಳಿದ್ರೆ ಸಹ ಅವರು 12 ಸೀಟನ್ನು ಬರ್ತಾರೆ, ಆದರೆ ಅಲ್ಲಿ ಸಹ 6 ಜನ ಬಿಜೆಪಿಯವರು ವಿನ್ ಆದದ್ದು, ನಿಮ್ಗೆ ಗೊತ್ತಿರಲಿ ಅಂತ. ನೀವು ಕೊಟ್ಟಿಲ್ಲ ಅಂತ ಅವ್ರು ಅಲ್ಲಿ ಅಲ್ಲಲ್ಲ ಹೇಳಿದ್ ನಾನು, ಭಾರತೀಯ ಜನತಾ ಪಾರ್ಟಿಯಿಂದ ಆಚೆ ಹೋದವರೇ ಒಂದು 6 ಜನ ವಿನ್ ಆಗಿದ್ದಾರೆ. ಬಹುಶಃ ಗೋವಾದಲ್ಲಿ ಆ ಸೈದ್ಧಾಂತಿಕ ನಿಲುವುಗಳು ಇಲ್ಲದೇ ಇಲ್ಲ, ಭಾರಿ ಕಮ್ಮಿ. ಬಹುಶಃ ಇದಿಲ್ಲ ಅವ್ರಿಗೆ ಬೇಸ್ ಅಥವಾ ಸ್ಟ್ರಾಂಗ್ ಆಗಿರುವಂತ ಒಂದು ಸ್ಟಿಕ್ ಆಗಿರ್ಬೇಕಂತ. ಹೌದು, 100ಕ್ಕೆ 100 ನೀವು ಪಾರ್ಟಿಯ ವಿಷಯ ಮಾತಾಡಿಕೊಂಡಿರುವುದಿಲ್ಲ. ಯಾಕಂತ ಹೇಳಿದ್ರೆ ಇವರು ಈಚೆಯಿಂದ ಅವರು ಬಂದ್ರು ಹೇಳಿದಾಗ ಆಚೆಯಿಂದ ಸಹ ಹೋಗಿದ್ದಾರೆ. ಎಸ್, ಅಶೋಕ್ ಅವರೇ, ಈಗ ಸಾಮಾಜಿಕ ಜಾಲತಾಣ ಆಗಿರ್ಬೋದು ಅಥವಾ ವಿರೋಧ ಪಕ್ಷಗಳು ಕೂಡ ಹೇಳ್ತಾ ಇರುವಂಥದ್ದು, ಆಡಳಿತ ಪಕ್ಷಗಳು ಕೂಡ ಹೇಳ್ತಾ ಇರುವಂಥದ್ದು, ಆಮ್ ಆದ್ಮಿ ಈಗ ಪ್ರಸ್ತುತ ಆಡಳಿತಕ್ಕೆ ಬರ್ತಾ ಇದೆ. ದೆಹಲಿ ಆಯ್ತು, ಈಗ ಪಂಜಾಬ್ ಆಯ್ತು, ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದು ರಾಜ್ಯಗಳನ್ನು ಕೂಡ ತನ್ನ ತೆಕ್ಕೆಗೆ ತೆಕ್ಕೊಳ್ಬಹುದು. ಆದ್ರೆ ಅವರೆಲ್ಲವೂ ಕೂಡ ಮಾಡ್ತಾ ಇರುವಂಥದ್ದು ನೀವೇ ಹೇಳಿದಾಗೆ, ನಾವು ಯಾವುದೇ ಜಾತಿಯ ಪರವಾಗಿ ಅಥವಾ ಯಾವುದೇ ಧರ್ಮದ ಪರವಾಗಿ ಹೋಗೋದಿಲ್ಲ, ಯಾವುದೇ ಒಂದು ವಿಚಾರವನ್ನು ಇಟ್ಟುಕೊಂಡು ಹೋಗೋದಿಲ್ಲ, ಅಭಿವೃದ್ಧಿ ವಿಚಾರವಾಗಿ ಹೋಗ್ತೀವಿ ಅಂತ ಹೇಳಿ. ಆದ್ರೆ ಹೆಚ್ಚಾಗಿ ಹೇಳುವಂಥದ್ದು ಕೇವಲ ಆಮಿಷಗಳನ್ನು ಒಡ್ಡಿ ಆಮ್ ಆದ್ಮಿ ಅಧಿಕಾರಕ್ಕೆ ಬರ್ತಾ ಇದೆ. ಸೊ ಕೇವಲ ಆಮಿಷವನ್ನ ಮಾತ್ರ ನೀಡುವಂಥದ್ದೇ ಆಯ್ತಾ ಅಂತ ಹೇಳಿ ಇನ್ನು ಮುಂದಿನ ರಾಜ್ಯಗಳಲ್ಲೂ ಕೂಡ ಇಲ್ಲಿ ಆಮಿಷ ಅಂತ ಹೇಳುವಂಥದ್ದು ಉಚಿತವಾಗಿ ಒಂದು ಸಾಮಾನ್ಯ ಜನರಿಗೆ ಉಚಿತವಾಗಿ ಸೇವೆಯನ್ನು ಒದಗಿಸುವಂಥದ್ದು ಆಮಿಷ ಅಂತ ಹೇಳುವ ಪ್ರಶ್ನೆ ಬರೋದಿಲ್ಲ. ಅದರ ಪ್ರಯೋಜನವನ್ನು ಜನ ಪಡಿಬೇಕು. ಯಾಕಂತ ಹೇಳಿದರೆ ಅವ ತೆರಿಗೆ ಕೊಟ್ಟಿದ್ದಾನೆ. ಇವತ್ತು ನಾವು ಒಂದು ಗ್ರಾಮೀಣ ಭಾಗದಲ್ಲಿ ಇವರು ಬೈಠಕ್ಕಿನ ಭಾಳ ವಿಚಾರವಾಗಿ ಹೇಳಿದರು, ನಮ್ಮಲ್ಲಿ ಬೂತ್ ಪ್ರಮುಖ ಪೇಜ್ ಪ್ರಮುಖಗಳು ಕೇವಲ ಚುನಾವಣೆಗೆ ಮಾತ್ರ ಇರೋದು. ಗ್ರಾಮ ಸಭೆ ಆದಾಗ ವಾರ್ಡ್ ಸಭೆಗಳಲ್ಲಿ ಇದೇ ಭಾರತೀಯ ಜನತಾ ಪಾರ್ಟಿಯ ಯಾವುದೇ ಒಂದು ಆಡಳಿತ ಇರುವಲ್ಲಿ ಯಾವ ಇವರ ಕಾರ್ಯಕರ್ತರು ಅಲ್ಲಿ ಬರುವುದಿಲ್ಲ. ಯಾಕೆ ಅಂತ ಹೇಳಿದರೆ ಜನರಿಗೆ ಏನು ಸರ್ವಿಸಸ್ ಕೊಡಬೇಕಾ ಅದರಲ್ಲಿ ಇವರು ಖಂಡಿತವಾಗಿ ಇಲ್ಲ. ಇವತ್ತು ನೀವು ಈ ವಿಷಯವನ್ನು ನಾನು ಪ್ರಸ್ತಾಪ ಮಾಡಿದ್ದಕ್ಕೆ ಅದನ್ನು ಹೇಳ್ತಾ ಇದ್ದೇನೆ. ಆದ್ದರಿಂದ ಆಮ್ ಆದ್ಮಿ ಪಾರ್ಟಿ ಏನು ಲೆಕ್ಕಾಚಾರ, ಇವತ್ತು ಒಂದು ವೇಳೆ ನಾವು ಕೊಟ್ಟಿರುವಂಥ ಆಮಿಷಗಳನ್ನು ನಮಗೆ ಫುಲ್ಫಿಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ, ದೆಹಲಿಯಲ್ಲಿ ನಮ್ಮದು ಮತ್ತೆ ನಾವು ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ದೆಹಲಿಯಲ್ಲಿ ಮಾಡಿದ್ದನ್ನು ನಾವಿಲ್ಲೀಗ ಮಾಡಿ ತೋರಿಸುವಂಥದ್ದು ನಮಗೀಗ ಅವಕಾಶ ಇದೆ. ನಮ್ಮಲ್ಲಿ ಅಲ್ಲಿ ಏನು ಎಲ್ಲ ಇಲಾಖೆಗಳು ನಮ್ಮ ಕೈಯಲ್ಲಿ ಇರಲಿಲ್ಲ ನಮ್ಮ ದೆಹಲಿಯಲ್ಲಿ. ಇವತ್ತು ಪಂಜಾಬಿನಲ್ಲಿ ನಮಗೆ ನಿಜವಾದ ಒಂದು ಮಾಡೆಲ್ನ ಕೊಡಲಿಕ್ಕೆ ಸಾಧ್ಯ ಇದೆ. ಯಾವುದೇ ಆಮಿಷಗಳು ಫ್ರೀ ಅಥವಾ ಏನಿದ್ರೂ ಕೂಡ ಅದು ಬಜೆಟಿನ ವ್ಯವಸ್ಥೆ ಒಳಗೆ, ನೀವು ಮುಖ್ಯವಾಗಿ ಸಾಲವನ್ನು ತಗೊಳ್ಳದೆ, ಇವತ್ತು ಇದೇ ಫ್ರೀ ವಿದ್ಯುತ್ ಫ್ರೀ ಕೊಡ್ತೇವೆ ಅಂತ ಅಮಿತ್ ಶಾ ಅವರು ಉತ್ತರ ಪ್ರದೇಶದಲ್ಲಿ ಘೋಷಣೆ ಮಾಡ್ತಾರೆ. ಫ್ರೀ ಇದನ್ನು ಆಮ್ ಆದ್ಮಿ ಪಾರ್ಟಿಯ ಒಂದು ಚಿಂತನೆಯನ್ನು ಆಮ್ ಆದ್ಮಿ ಪಾರ್ಟಿ ಕೂಡ ಸ್ಪರ್ಧೆ ಮಾಡಿದ ಕಾರಣಕ್ಕೆ ಇವರು ಕೂಡ ಫ್ರೀ ಕೊಡ್ತೇವೆ ಅಂತೇಳಿ ಉತ್ತರ ಪ್ರದೇಶದಲ್ಲೂ ಕೂಡ ಅಲ್ಲಲ್ಲಿ ಹೇಳ್ಕೊಂಡಿದ್ದೆ, ವಿದ್ಯುತ್ ಫ್ರೀ ಕೊಡ್ತೇವೆ ಅಂತ ಅಲ್ಲಿ ಹೇಳಿದ್ದಾರೆ. ಸೊ ಈ ವಿದ್ಯುತ್ ಫ್ರೀ ಕೊಡಲಿಕ್ಕೆ ಇವರಲ್ಲಿ ಆ ವ್ಯವಸ್ಥೆ ಇದೆಯಾ ಅಂತ ಹೇಳುವಂಥದ್ದು, ಅಂದರೆ ಆ ರೀತಿಯ ಸ್ಪಷ್ಟತೆ ಮತ್ತು ಭ್ರಷ್ಟಾಚಾರ ಇಲ್ಲದೆ ಅದನ್ನು ವೈಜ್ಞಾನಿಕವಾಗಿ ಮಾಡುವಂಥ
ಚಿಂತನೆ ಇದ್ದಾಗ ಮಾತ್ರ ಅದನ್ನು ಮಾಡ್ಲಿಕ್ಕೆ ಸಾಧ್ಯ. ಆದ್ದರಿಂದ ಆಮ್ ಆದ್ಮಿ ಪಾರ್ಟಿಯಲ್ಲಿ ಬಹಳ ಸ್ಪಷ್ಟತೆ ಇದೆ. ಅದರಲ್ಲಿ ಕೂತ್ಕೊಳ್ಳುವಂಥ ಈ ಒಂದು ಜವಾಬ್ದಾರಿ ಏನಿದೆ, ಅವರೆಲ್ಲ ಆ ವಿಷಯದಲ್ಲಿ ಅತ್ಯಂತ ಹೆಚ್ಚು ಮಾಹಿತಿಯನ್ನು ಇಟ್ಕೊಂಡು ಕೂತ್ಕೊಂಡಿರ್ತಾರೆ. ಇವತ್ತು ಕೆಲವು ಕೇಂದ್ರ ಸರ್ಕಾರದ ಮಂತ್ರಿಗಳ ಹೇಳಿಕೆಗಳನ್ನು ನೀವು ಗಮನಿಸಿರ್ಬೋದು. ಅಲ್ಲಿ ವಾಸ್ತವ ಮತ್ತು ವೈಜ್ಞಾನಿಕವಾಗಿ ಆಡಳಿತದ ಕಾನೂನಾತ್ಮಕ ಏನೂ ಇಲ್ಲದೆ ಮಾತಾಡುವಂಥದ್ದು ನಾವು ಮಾಧ್ಯಮದಲ್ಲಿ ನಗೆಪಾಟ್ಲಿಗಾಗಿದ್ದನ್ನು ಗಮನಿಸಿದ್ದೇವೆ. ಇವುಗಳಿಂದ ಹೊರತಾದ ಒಂದು ಆಡಳಿತವನ್ನು ಆಮ್ ಆದ್ಮಿ ಪಾರ್ಟಿ ಕೊಡ್ತದೆ. ಗಡ್ಕರಿಯ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಿದರು. ಗಡ್ಕರಿ ನೋಡಿ, 2ನೇ ಟರ್ಮಲ್ಲಿ ನಾವಿದ್ದೇವೆ ಆಲ್ಮೋಸ್ಟು. ಇವತ್ತು ನಮ್ಮ ಮಂಗಳೂರಿನ ರಸ್ತೆ ಇವತ್ತು ಮಾಣಿಯಿಂದ ನಾನು ಇವತ್ತು ಬರಬೇಕಾದ್ರೆ ಎಷ್ಟು ಭಾಳ ಕಷ್ಟದ ಪರಿಸ್ಥಿತಿ ಇಲ್ಲ. ಅಫ್ಕೋರ್ಸ್ ಈಗ ಸ್ವಲ್ಪ ಅಗಲಾಗ್ತಾ ಇದೆ. ಆದರೆ ದಕ್ಷಿಣ ಕನ್ನಡದಂಥ ಕರ್ನಾಟಕದಲ್ಲಿ, ದೇಶದಲ್ಲಿ ಕರ್ನಾಟಕ ರಾಜ್ಯ 2ನೇ ಅತಿ ಹೆಚ್ಚು ತೆರಿಗೆ ಕೊಡುವಂಥ ರಾಜ್ಯ, ಮಹಾರಾಷ್ಟ್ರ ಬಿಟ್ಟೆ. ಇಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ಟರೆ ದಕ್ಷಿಣ ಕನ್ನಡದಲ್ಲಿ ನಾವು ಅತಿ ಹೆಚ್ಚು ತೆರಿಗೆಯನ್ನು ಕೊಡುವಂಥ ಒಂದು ಪ್ರದೇಶ ಆಗಿ ಕೂಡ ಇಲ್ಲೊಂದು ಇಷ್ಟೆಲ್ಲ ಶಿಕ್ಷಣ ಪಡೆದರೂ ಕೂಡ ಇಲ್ಲಿಯ ಒಂದು ಮೂಲಭೂತ ಅವಶ್ಯಕತೆಯಾದ ರಸ್ತೆಯನ್ನು ಮಾಡಲಿಕ್ಕೆ ಇಷ್ಟು ವರ್ಷ ತಗೊಳ್ತಾ ಇದ್ದಾರೆ. ನಿಮಗೆ ಪಂಪ್ವೆಲ್ ಏನು ಫ್ಲೈಓವರ್ನ ಹಿಸ್ಟ್ರಿ ನಮಗೆಲ್ಲರಿಗೂ ಗೊತ್ತಿದೆ. ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಕಾರ್ಯಗಳಲ್ಲಿ BJP ಅಭಿವೃದ್ಧಿ ಕಾರ್ಯಗಳಲ್ಲಿ ಖಂಡಿತ ಇಲ್ಲ. ಕೇವಲ ಈ ರೀತಿಯ ಒಂದು ಧ್ರುವೀಕರಣದಲ್ಲಿ ಜನರನ್ನು ಭಾವನಾತ್ಮಕವಾಗಿ ಒಂದು ಇಟ್ಟುಕೊಂಡು ಅಥವಾ ಒಂದು ಭಯವನ್ನು ತೋರಿಸಿ ಇವತ್ತು ಒಂದಷ್ಟು ಜನರು, ಅದು ಕೂಡ ಶಿಕ್ಷಣ ಬರ್ತಾ ಇದ್ದಾಗೆ ಇವತ್ತಿನ ಯುವಕರೆಲ್ಲ ಸಹಜವಾಗಿ ಮುಂದಿನ ದಿನಗಳಲ್ಲಿ ನಮಗೆ ಅದರ ಪರಿಣಾಮಗಳು ಗೊತ್ತಾಗ್ತದೆ. ಸೊ ಆದ್ದರಿಂದ ಈ ಮನೋಭಾವ 10 ವರ್ಷಕ್ಕೆ ಕಾಂಗ್ರೆಸ್ ಕೂಡ ಆಡಳಿತದಲ್ಲಿತ್ತು. 5 ವರ್ಷ 10 ವರ್ಷ ಅವರು ಕೂಡ ಮಾಡಿದ್ದಾರೆ. ಈಗ 10 ವರ್ಷ, ಇನ್ನೂ 10 ವರ್ಷದಲ್ಲಿ ಇವರು ಆಡಳಿತಕ್ಕಿರ್ತಾರೆ. ಮುಂದಿನ ದಿನಗಳಲ್ಲಿ ಜನಗಳು ಇವರ ನೈಜ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು, ಇವತ್ತು ನೋಟ್ ಬ್ಯಾನು, ಇವತ್ತು ಬೆಲೆ ಏರಿಕೆ, ಅನೇಕ ವಿಷಯಗಳಲ್ಲಿ ಇವತ್ತು ಉದ್ಯೋಗಗಳು ನಷ್ಟ ಆಗ್ತಾ ಇದೆ. ಎಷ್ಟೋ ಕಂಪನಿಗಳು ಮುಚ್ಚಿ ಹೋಗ್ತಾ ಇದ್ದಾವೆ. ಫಾರಿನ್ ಇನ್ವೆಸ್ಟ್ಮೆಂಟ್ಗಳು ಕಡಿಮೆ ಆಗಿದ್ದಾವೆ. ಅದರಡಿಯಲ್ಲಿ ಯುದ್ಧಗಳು ಬಂತು. ಇವರ ಈ ಧ್ರುವೀಕರಣದ ವಿಚಾರಗಳಿಂದ ಅನೇಕ ರಾಷ್ಟ್ರಗಳು ಇವತ್ತು ನಾವು ಕೇವಲ ಒಂದೇ ಧರ್ಮಕ್ಕೆ ಸೀಮಿತ ಅಂತ ಹೇಳಿದರೆ ಇವತ್ತು ಅನೇಕ ರಾಷ್ಟ್ರಗಳಿದ್ದಾವೆ ಈ ಥರ ಇವತ್ತು ಕಂಪನಿಗಳನ್ನು ನಡೆಸೋರಲ್ಲ. ಬೇರೆ ಬೇರೆ ಜಾತಿಯವರು, ಧರ್ಮದವರು ಬಂದುಕೊಂಡು ಈ ದೇಶದಲ್ಲಿ ಯಾವ ರೀತಿಯಲ್ಲಿ ಕಂಪನಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಈ ಮನೋಭಾವ ಭಾರತಕ್ಕೆ ಭಾರಿ ದೊಡ್ಡ ಮಾರಕ, ಇಲ್ಲಿಯ ಬೆಳವಣಿಗೆಗೆ ಮಾರಕ, ಇಲ್ಲಿಯ ಯುವಕರಿಗೆ ಉದ್ಯೋಗಗಳನ್ನು ಕಿತ್ತುಕೊಳ್ಳುವಂಥ ಪರಿಸ್ಥಿತಿ. ಯಾವುದೋ ಒಂದು ಕುವೈಟ್, ಯಾವುದೋ ಒಂದು ಕಂಟ್ರಿಯಲ್ಲಿ, ನನ್ನ ದೇಶದ ಸ್ಪಷ್ಟ ಹೆಸರಿಲ್ಲ, ಅಲ್ಲಿ ಈಗ ಒಂದು ಧರ್ಮದ ಸೀಮಿತವರಿಗೆ ನಾವು ಉದ್ಯೋಗಗಳನ್ನು ಕೊಡೋದಿಲ್ಲ ಅಂತ ಹೇಳೋ ಒಂದು ವಾತಾವರಣ ಕೂಡ ಸೃಷ್ಟಿ ಆಗ್ತದೆ. ದೇಶಗಳ ಸಂಬಂಧಗಳು ಹಾಳಾಗುವಂಥ ಒಂದು ಪರಿಸ್ಥಿತಿ ಇದೆ. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿಯ ಚಿಂತನೆ ಇವತ್ತಲ್ಲ ನಾಳೆ ದೂರದೃಷ್ಟಿಯಲ್ಲಿ ನಮಗೆ ಬಹಳ ತೊಂದರೆಯನ್ನು ಕೊಡುವಂಥದ್ದು. ಆದ್ದರಿಂದ ಪರ್ಯಾಯವಾಗಿ ಆಮ್ ಆದ್ಮಿ ಪಾರ್ಟಿ ಅಂತ ಒಂದು ಪ್ಲೂರಲಿಸ್ಟಿಕ್ ಚಿಂತನೆ ಇರುವಂಥ, ಸಂವಿಧಾನದ ಆಧಾರದಲ್ಲಿ ಅಂಬೇಡ್ಕರ್ ಚಿಂತನೆ ಏನಿತ್ತು ಆ ಆಧಾರದಲ್ಲಿಯೇ ಒಂದು ಜನರಿಗೆ ಆಡಳಿತವನ್ನು ಕೊಡುವಂಥ ಉದ್ದೇಶವನ್ನು ಇಟ್ಕೊಂಡು ಸಂಘಟನೆ ಬೆಳೀತದೆ ಅಂತ ನಾನು ಹೇಳಿಕೆ. ಅಶೋಕ್ ಅವರು ಈಗಾಗಲೇ ಇಲ್ಲೇ ನೇರ ಪ್ರಸಾರದಲ್ಲಿ ಸಂಘಟನೆಯನ್ನು ಮಾಡ್ತಾ ಇರೋ ಹಾಗೆ ಕಾಣ್ತಾ ಇದೆ. ಅಲ್ಲ, ಈಗ ಅವರು ಅದನ್ನೆಲ್ಲ ಹೇಳಲಿಕ್ಕೆ ಶುರು ಮಾಡಿದ್ರು, ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತ. ನರೇಂದ್ರ ಮೋದಿ ಅವರು ಹೇಗೆ ಓಲ್ಡ್ ಲೆವೆಲಲ್ಲಿ ಇದ್ದಾರೆ, ಹೇಗೆ ಉಕ್ರೇನಿಂದ ನಮ್ಮ ಸ್ಟೂಡೆಂಟ್ ಅಂತಂದ್ರು, ಅಮೆರಿಕದವರಿಗೆ ಸಹ ತರಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಇವರಿಗೆಲ್ಲ ಅದೆಲ್ಲ ನೋಡ್ಲಿಕ್ಕೆ ಆಗುದಿಲ್ಲ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ 1-2 ಮಿಸ್ಟೇಕ್ಸ್ಗಳನ್ನೇ ಇವರು ಮಾತಾಡಿಕೊಂಡು ದಿನ ತೆಗಿತಾರೆ. ಅದರಲ್ಲಿ ನಮಗೆ ಬೇಜಾರೇ ಇಲ್ಲ. ಎಲ್ಲ ಮೀಡಿಯಾ ಇರ್ಬೋದು, ಪಾಕಿಸ್ತಾನದ ಸ್ಟೂಡೆಂಟ್ ಸಮೇತ ಹೇಳ್ತಾರೆ, ನಾನು ಭಾರತದ ಧ್ವಜ ತೋರಿಸಿದ ಕೂಡಲೇ ಇಲ್ಲಿ ಬಂದೆ ಅಂತ ಇವರೆಲ್ಲ ಹೇಳುವಾಗ ಬಿಜೆಪಿ ನಾಯಕರಿಗೆ ಉಕ್ರೇನ್ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಅಂತ ಬೇಡ, ನೀವು ಕೊಡಿ, ಒಳ್ಳೆ ಮಾಹಿತಿ ಕೊಡಿ. ನೀವು ಹೇಳಿದಾಗ ಅಮೆರಿಕ ಅವರು ಕೊಂಡೋಗ್ಲಿಕ್ಕೆ ಆಗುದಿಲ್ಲ. ಅಮೆರಿಕದವರು ವೆರಿ ಕ್ಲಿಯರ್ ಆಗಿ ಫೆಬ್ರವರಿ 15ನೇ ತಾರೀಕಿಗೆ ಸರ್ಕ್ಯುಲರ್ನ ಕೊಡ್ತಾರೆ. ಅಮೆರಿಕ ಮಾತ್ರ ಅಲ್ಲ, ಸುಮಾರು 12 ರಾಷ್ಟ್ರಗಳು. ಭಾರತ ಒಂದು ಸ್ಪಷ್ಟವಾದ ಸರ್ಕ್ಯುಲರ್ ಅನ್ನ ಕೊಟ್ಟಿಲ್ಲ. ಏನು ನಿಮಗೆ ಅವಶ್ಯಕತೆ ಇಲ್ಲದೆ ಇದ್ರೆ ನೀವು ಬರ್ಬೋದು ಅಂತ ಹೇಳುವ ಒಂದು ಇದನ್ನ ಕೊಡ್ತಾರೆ. ಆ ನಂತರ ಯಾವಾಗ ಅಲ್ಲಿ ಪರಿಸ್ಥಿತಿ ಬಿಗಡಾಯಿಸಿತ್ತು ಆವಾಗ ಭಾರತ ಸರ್ಕಾರ ವಿಷಯಾಂತರ ಬೇಡ, ನಮಗೆ ಬೇಡ. ಇವರು ಮೋದಿ ಏನು ಮಾಡಲಿಲ್ಲ ಹೇಳಿದಕ್ಕೆ ಮಾತ್ರ ಮಾತಾಡೋದು. ಅದರ ಬಗ್ಗೆ ಪಬ್ಲಿಕ್ ಡೊಮೈನ್ ಅಲ್ಲಿ ಇದೆ. ಆದ್ರೆ ಇನ್ನೊಂದು ರೀತಿಯಲ್ಲಿ ಇವರು ಗಮನಿಸಬೇಕು. ನೆಕ್ಸ್ಟ್ ಟೈಮ್ ಉಕ್ರೇನ್ ಬಗ್ಗೆ ಇನ್ನೊಮ್ಮೆ ಮಾಡೋಣ. ಈಗ ಉಕ್ರೇನ್ ಹೇಳಿದ್ದಕ್ಕೆ ನಾನು ಮೆಡಿಕಲ್ ವಿಚಾರಕ್ಕೆ ಸಂಬಂಧಪಟ್ಟ ಇವರೇನು ಪ್ರಯೋಜನ ಇಲ್ಲ ಹೇಳಿದ್ರು, ಮೋದಿ ಅವರು ಏನು ಮಾಡುದಿಲ್ಲ ಅಂತ ಹೇಳಿದ್ರು. ಶಿಕ್ಷಣಕ್ಕೆ ಸಂಬಂಧಪಟ್ಟು ನಮ್ಮ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ. ಸರ್ಕಾರಿ ಮೆಡಿಕಲ್ ಕಾಲೇಜಿನ ಅವಶ್ಯಕತೆ ಇದೆ. ಈಗಾಗಲೇ ನಮ್ಮ ಪುತ್ತೂರಿನಲ್ಲಿ 40 ಎಕರೆ ಜಾಗ ಅದಕ್ಕಾಗಿ ಮೀಸಲಿಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಆ ದೃಷ್ಟಿಯಲ್ಲಿ ಯಾವುದೇ ಕೆಲಸಗಳನ್ನ ಕೈಗೊಳ್ಳುತ್ತಿಲ್ಲ. ಆದ್ರಿಂದ 100 ಮೆಡಿಕಲ್ ಕಾಲೇಜ್ ಅನೌನ್ಸ್ ಮಾಡಿದ್ದು ನರೇಂದ್ರ ಮೋದಿ ಅವರು. ಅನೌನ್ಸ್ ಬೇಕಾದ್ರೆ ಅನೌನ್ಸ್ ಆಗಿ ಮಾಡಿ ಆಯ್ತು ರೀ ಸ್ವಾಮಿ. 100 ಈ ಸರಿ ಪರ್ಮಿಷನ್ ಆದದ್ದು 100. ಅಭಿವೃದ್ಧಿಯ ಬಗ್ಗೆ ಬೇಡ, ಈಗ ಸಪರೇಟ್ ಸಬ್ಜೆಕ್ಟ್ ಅದು. ಸಂಜಯ್ ಪ್ರಭು ಮಾಡಿದ್ರೆ ಖಂಡಿತ ಸ್ವಾಗತ. ಅದರ ಬಗ್ಗೆ ಖಂಡಿತ ನಾನು ಅದನ್ನ ಗಮನಿಸಿಲ್ಲ. ಆದ್ರೆ ಘೋಷಣೆ ಮಾಡುದಲ್ಲ, ಅದು ಅನುಷ್ಠಾನ ಆಗಬೇಕು. ಅದಕ್ಕೆ ನೀವೆಲ್ಲ ಹೋರಾಟ ಮಾಡಬೇಕು ಅಂತ ಹೇಳ್ತಾನೆ. ಖಂಡಿತ. ಸಂಜಯ್ ಪ್ರಭು ಅವರು, ಈಗ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಕೂಡ ಚುನಾವಣೆ ಈಗ ಹೊಸ್ತಿಲಲ್ಲಿರುವಂತದ್ದು. ಆ ಒಂದು ಸಮಯದಲ್ಲಿ ಈಗ ಪ್ರಸ್ತುತ ಪಂಚರಾಜ್ಯಗಳ ಚುನಾವಣೆ ಎಷ್ಟರ ಮಟ್ಟಿಗೆ ಇಫೆಕ್ಟ್ ಆಗ್ಬೋದು? ಒಂದು ಕಡೆ UPಯ ಚುನಾವಣಾ ರಿಸಲ್ಟ್ ಕರ್ನಾಟಕದಲ್ಲೂ ಕೂಡ ರಿಫ್ಲೆಕ್ಟ್ ಆಗ್ಬೋದಾ, ಅಥವಾ ಪಂಜಾಬ್ನ ಚುನಾವಣಾ ರಿಸಲ್ಟ್ ಕರ್ನಾಟಕದಲ್ಲಿ ರಿಫ್ಲೆಕ್ಟ್ ಆಗ್ಬೋದಾ? ನಮಗೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ನಾಗೇಂದ್ರ ಅವರೇ ಇದೊಂದು ಒಳ್ಳೆ ಹುಮ್ಮಸ್ಸು.
ಓಕೆ, ಏನಂತ ಕೇಳಿದರೆ, ಒಂದು ಪಂಚರಾಜ್ಯದಲ್ಲಿ ಒಂದು 4 ರಾಜ್ಯವನ್ನು ಭಾರತೀಯ ಜನತಾ ಪಾರ್ಟಿ ನಮ್ಮ ಪಾರ್ಟಿಯ ಬಗ್ಗೆ ಏನೇ ಮಾತಾಡಿದ್ರು, ಏನೇ ಇದೆ ಆದರೂ ಜನರು ಬೆಂಬಲ ಕೊಟ್ಟದ್ದಕ್ಕೆ ಒಂದು ಹುಮ್ಮಸ್ಸು. ಈ ಹುಮ್ಮಸ್ಸಿನಲ್ಲಿ ಇನ್ನೂ 1 ವರ್ಷ 2 ತಿಂಗಳು ಇರುವಾಗ ನಾವು ಇನ್ನೂ ಕೆಲವು ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿಕೊಂಡು ಏನೆಲ್ಲ ನಾವು ಪ್ರಣಾಳಿಕೆಯಲ್ಲಿ ಭರವಸೆಗಳನ್ನೆಲ್ಲ ಕೊಟ್ಟಿದ್ದೇವೆ, ಆ ಭರವಸೆಯಲ್ಲಿ ಒಂದು 90% ಆದರೂ ನಾವು ಹೇಗೆ ಈಡೇರಿಸೋದು, ಯಾಕಂದರೆ 100ಕ್ಕೆ 100 ಮಾಡಲಿಕ್ಕೆ ಭಾರಿ ಕಷ್ಟ. 90% ಆದರೂ ಯಾವ ರೀತಿ, ಮತ್ತೊಂದು ಮತದಾರರು ಎಲ್ಲಿವರೆಗೆ ನಮಗೆ ಒಂದು ಆಶೀರ್ವಾದ ಕೊಟ್ಟಿದ್ದಾರೆ ಅಂತ ಕೇಳಿದರೆ, ಇಲ್ಲಿ ಮಹಾನಗರ ಪಾಲಿಕೆ ಸಹ ನಮ್ಮ ಹತ್ರ ಉಂಟು, ಕರ್ನಾಟಕ ಸರ್ಕಾರ ಸಹ ಉಂಟು, ಅಲ್ಲಿ ಮೇಲೆ ನೋಡಿದರೆ ಸೆಂಟ್ರಲ್ ಗೌರ್ಮೆಂಟ್ ಇರುವಾಗ ಈ ಎಲ್ಲ ಒಂದು ಒಳ್ಳೆಯ ವಿಷಯಗಳನ್ನು ನಾವು ಚೆನ್ನಾಗಿ ಈಗ ನೋಡ್ಬೋದು. ನೀವು ಮಂಗಳೂರಿನಲ್ಲೂ ಸ್ಮಾರ್ಟ್ ಸಿಟಿ ಇರ್ಬೋದು, ಅದರಿಂದ ಫಂಡ್ ಇರ್ಬೋದು, ಇದನ್ನೆಲ್ಲ ಮಾಡಿ ಅದು ಎಲ್ಲ ಕೆಲಸ ಆಗಿ ನೋಡುವಾಗ ಚಂದ ಕಾಣ್ತದೆ ಹೊರತು ಇವತ್ತು ನಮಗೆ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂತ ಕೇಳಿದ್ರೆ ಅಲ್ಲಿ ಬ್ಲಾಕ್ ಆಗ್ತದೆ, ಇಲ್ಲಿ ಬ್ಲಾಕ್ ಆಗ್ತದೆ, ಅಲ್ಲ ಹೇಳಿದ್ ನಾನು ಅಂಥದ್ದೆಲ್ಲ ಒಳ್ಳೇದು ಮಾಡಿಕೊಂಡು ಇವರಿಗೂ ನಮಗೂ ಅಂದ್ರೆ ಕರ್ನಾಟಕಕ್ಕೂ ಉತ್ತರಾಖಂಡ್ಗೂ ರಾಜಕೀಯದ ಒಂದಿಷ್ಟು ಸಾಮ್ಯತೆ ಕಾಣ್ತಾ ಉಂಟು. ಅಲ್ಲಿ ಕೂಡ ಹರೀಶ್ ರಾವತ್ ಅವರು ಎಕ್ಸ್-CM ಆಗಿದ್ರು, ತನ್ನನ್ನು CM ಫೇಸ್ ಆಗಿ ಮಾಡಿ ಅಂತೇಳಿ ಆಗಾಗ ದೆಹಲಿಗೆ ಹೋಗಿ ಅಲ್ಲಿ ದಂಬಾಲು ಬಿದ್ದು ಅಲ್ಲಿಂದ ಮಾಡಿಸಿಕೊಂಡು ನಂತರ ಇಲ್ಲಿ ಬಂದು ಇಲ್ಲಿ ಮೂಲ ಏನು ಇದ್ರು ಕೆಲವರು ಅವರನ್ನ ಮತ್ತೆ ಕಚ್ಚಾಟ ಆಗಿ ನೆಕ್ಸ್ಟ್ ಅದು ಸೋಲಿ, ಅದೂ ಕೂಡ ಒಂದು ಕಾರಣ. ಸೇಮ್ ಇಲ್ಲೂ ಕೂಡ ಇದೆ. ನಮ್ಮ ರಾಜ್ಯದಲ್ಲಿ ಬಿಜೆಪಿಗೆ ಪ್ಲಸ್ ಆಗ್ತಾ ಇರುವುದು ಏನಂತ ಹೇಳಿದ್ರೆ, ಕಾಂಗ್ರೆಸ್ನಲ್ಲಿರುವಂತ CM ಫೇಸ್ ಯಾರು ಅಂತೇಳಿ ಅಲ್ಲೂ ಆಗ್ಲಿಲ್ಲ. ಇನ್ನೊಂದು 3 ತಿಂಗಳು ಹತ್ತಿರ ಇರುವಾಗ ಚುನಾವಣೆ ಅದು ಜೋರ್ ತಾರಕಕ್ಕೆ ಹೋಗ್ತದೆ. ಹೋಗಿ ಯಾರಂತ ನೀವು ಹೇಳಲೇಬೇಕು ಅಥವಾ ನಾವು ಇನ್ನೊಬ್ಬರನ್ನು ಸೋಲಿಸ್ತೇವೆ ಅಂದ್ರೆ ಒಳಗೊಳಗೆ ಮಾತಾಡಿಕೊಳ್ಳುವಂಥ ಪರಿಸ್ಥಿತಿ ಉತ್ತರಾಖಂಡಲ್ಲಿ ಏನು ಬಂತು ಅದು ಇಲ್ಲಿ ಬರುತ್ತೆ. ಅದು ಪ್ಲಸ್ ಬಿಜೆಪಿಗೆ ಆಗೋದ್ರಲ್ಲಿ ಒಂದು 25% ಈಗಲೇ ಅದು ಡೆಪಾಸಿಟ್ ಇಟ್ಕೊಳ್ಬೋದು. ಯಾಕಂದ್ರೆ ಅದು ಗಲಾಟೆ ಆಗೋದು ಗ್ಯಾರಂಟಿ, ಇವತ್ತರ ನಾಳೆ ಆಗುತ್ತೆ. ಯಾಕಂದ್ರೆ ಅವರಿಗೂ ಕನ್ಫ್ಯೂಷನ್ ಇದೆ. ಪಂಜಾಬ್ನಲ್ಲಿ ಕೂಡ ಅವರು ಪ್ರಯೋಗ ಮಾಡಲಿಕ್ಕೆ ಹೋದ್ರು, ಚೆನ್ನಿ ಅವರನ್ನು, ಅಮರೇಂದ್ರ ಸಿಂಗ್ ಅನ್ನು ಇಳಿಸಿ. ಸೊ ರಾವತ್ ಅವರ ಫೇಸ್ ಮಾಡ್ಲಿಕ್ಕೆ ಹೋಗಿ ಅಲ್ಲೂ ಕನ್ಫ್ಯೂಷನ್ಗೆ ಒಳಗಾದ್ರು ಹೈಕಮಾಂಡ್ ಕಾಂಗ್ರೆಸ್. ಸೇಮ್ ಹೈಕಮಾಂಡ್ ಇಲ್ಲಿ ಕೂಡ ಏನಾದರೂ ಹೆಚ್ಚು ಕಡಿಮೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಲ್ಲಿ ಆಚೆ ಹೆಚ್ಚಾದರೆ ಅದು ಬಿಜೆಪಿಯ ಮಟ್ಟಿಗೆ ಚುನಾವಣೆಗೆ ಹೋಗಲಿಕ್ಕೆ ಮೊದಲೇ 25% ವಿನ್ನಿಂಗ್ ಒಂದು ಅಮೌಂಟ್ ಅಂತ ಇಟ್ಕೊಳ್ಬೋದು. ಎಸ್, ಒಂದು ಕಡೆ ಈಗ ಬಿಜೆಪಿ ಕೂಡ ಪ್ರಬಲವಾಗ್ತಾ ಇದೆ. ಇನ್ನೊಂದು ಕಡೆ ನಾವು ನೋಡ್ತಾ ಹೋದ್ರೆ ಕಾಂಗ್ರೆಸ್ಸಿನ ಪರಿಸ್ಥಿತಿ, ಈಗ ನಾವು ಆಗತಾನೆ ಮಾತಾಡ್ತಿದ್ವಿ ಕಾಂಗ್ರೆಸ್ ಅಸ್ತಿತ್ವದ ಕುರಿತಾಗಿ. ಈಗಾಗಲೇ ಪಂಚರಾಜ್ಯಗಳಲ್ಲಿ ಯಾವುದೇ ಖಾತೆಯನ್ನು ತೆರೆಯಲಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಕರ್ನಾಟಕವನ್ನು ನಾವು ಗಮನಿಸಿದ್ರೆ, ಕರ್ನಾಟಕ ಚುನಾವಣೆ ಕೂಡ ಇನ್ನೇನು 1 ವರ್ಷಗಳಲ್ಲಿ ಬರುವಂತಹ ಸಮಯ ಇರೋದ್ರಿಂದ ಬಿಜೆಪಿಗೂ ಕೂಡ ತುಂಬಾನೇ ಅವಕಾಶ ಸಿಗ್ತಾ ಇದೆ. ಇದರಿಂದ ಇಲ್ಲಿ ಕಾಂಗ್ರೆಸ್ನ ಈಗಾಗಲೇ ಆಮ್ ಆದ್ಮಿ ಪಕ್ಷದ ವಿರುದ್ಧವಾಗಿ ಅಂದ್ರೆ ಕಾಂಗ್ರೆಸ್ಸಿಗೆ ಸೆಡ್ಡು ಹೊಡಿಲಿಕ್ಕೆ ಆಮ್ ಆದ್ಮಿ ಈಗಾಗಲೇ ಎದುರಾಳಿ ಆಗಿರುವಂಥದ್ದು. ಹಾಗಾಗಿ ಸ್ವಲ್ಪ ಬಿಜೆಪಿಗೆ ಪ್ಲಸ್ ಆಗುತ್ತಾ ಅಂತ ಹೇಳಿ ಏನಾಗಿದ್ರಿ ಸರ್ ಈಗ ಮುಂದಿನ ದಿನಗಳಲ್ಲಿ, ಅಂದ್ರೆ ನೆಕ್ಸ್ಟ್ ಇಯರ್ನ ಚುನಾವಣೆಯನ್ನು ಗಮನಿಸಿದ್ರೆ ರಾಜ್ಯ ರಾಜಕೀಯದಲ್ಲಿ? ನನ್ನ ಪ್ರಕಾರ ಇದು ಆಮ್ ಆದ್ಮಿ ಇಲ್ಲಿ ಬಂದು ಮತ್ತೊಮ್ಮೆ ತನ್ನ ಪ್ರಾಬಲ್ಯವನ್ನು ತೋರಿಸಿಕೊಳ್ಳಲಿಕ್ಕೆ 1 ವರ್ಷಗಳಲ್ಲಂತೂ ಸಾಧ್ಯವಿಲ್ಲ. ಕರ್ನಾಟಕದಲ್ಲಿ ಆಮ್ ಆದ್ಮಿಗೆ ಅವಕಾಶ ಇಲ್ಲ, ಆದ್ರೆ ಟ್ರೈ ಮಾಡಬಹುದು. ಕೆಲವು ಕ್ಷೇತ್ರಗಳು ಏನಿದೆ ಬೆಂಗಳೂರಿನಲ್ಲಿ 28 ಕ್ಷೇತ್ರಗಳಲ್ಲಿ 1-2 ಕಡೆಯಲ್ಲಿ ಗೆಲ್ಲುವಂತ ಸಾಧ್ಯತೆ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಷ್ಟು ಕನ್ಫ್ಯೂಷನ್ ಇರುವಂತ ಕ್ಷೇತ್ರ ಬೆಂಗಳೂರಲ್ಲಿ 28ರಲ್ಲಿ ಉಂಟು. ಪಕ್ಕ ಮೆಟ್ರೋ ಸಿಟಿಗಳು, ಪಕ್ಕ ಮೆಟ್ರೋ ಕ್ಷೇತ್ರಗಳು ಆಗುದಿಲ್ಲ ಅಂತಲ್ಲ. ಇವರು ಒಂದಿಷ್ಟು ವರ್ಕೌಟ್ ಮಾಡಿದ್ರೆ ಗೆಲ್ಲುವಂಥದ್ದು 1-2-3 ಸಾಧ್ಯತೆಗಳು ಉಂಟು. ಓಪನ್ ಮಾಡ್ಬೋದು. ಒಮ್ಮೆ ಓಪನ್ ಮಾಡಿದ್ಮೇಲೆ ಇವರು ಖಂಡಿತವಾಗಿ ಅದನ್ನು ವಿಸ್ತರಿಸಿಕೊಂಡು ಹೋಗ್ತಾರೆ. ಗ್ರಾಮಾಂತರ ಭಾಗಕ್ಕೆ ಕಷ್ಟ ಆಗ್ಬೋದು, ಆದ್ರೆ ನಗರ ಪ್ರದೇಶಗಳಲ್ಲಿ ಆಮ್ ಆದ್ಮಿ ಈ ಬಾರಿ 1 ವರ್ಷಗಳ ಟ್ರೈ ಮಾಡಿದ್ರೆ 3-4 ಪಡಿಲಿಕ್ಕೆ ದೊಡ್ಡ ಕಷ್ಟ ಆಗ್ಲಿಕ್ಕಿಲ್ಲ ಅಂತೇಳಿ ಅನಿಸ್ತಾ ಉಂಟು. ಇನ್ನು ಅಗೇನ್ ಕಾಂಗ್ರೆಸ್ ಆ ಒಂದು ಏನು ಯಾರು CM ಫೇಸ್ ಅಂತೇಳಿ ಆ ಕನ್ಫ್ಯೂಷನ್ ಅನ್ನು ಅವ್ರು ಈಗಲೇ ಮುಗಿಸದೇ ಹೋದ್ರೆ, ಇನ್ನೂ ಕೂಡ ಅವ್ರ ಗೊಂದಲವನ್ನು ಹಾಗೆ ಇಟ್ಕೊಂಡ್ರೆ ಒಟ್ಟಾಗಿ ಹೋಗಿ ಒಗ್ಗಟ್ಟಾಗಿ ಅದು ಎಲ್ಲೂ ಇಲ್ಲ. ಅದು ಯಾವ ಪಕ್ಷಗಳು ಕೂಡ ಒಗ್ಗಟ್ಟಾಗಿ ಹೋಗಿ ಎನ್ನುವುದಕ್ಕೆ ಅರ್ಥ ಇಲ್ಲ. ಹೈಕಮಾಂಡ್ ಸ್ಟ್ರಾಂಗ್ ಇದ್ದ ಟೈಮ್ ಅಷ್ಟಲ್ಲಿ ಒಗ್ಗಟ್ಟಾಗಿರ್ತಾರೆ. ಹೈಕಮಾಂಡ್ ವೀಕ್ ಆದ್ವೋ ಇಲ್ಲಿ ಎಲ್ಲವೂ ಇದಾಗುತ್ತೆ. ಅದರಿಂದ ಅಗೇನ್ ಬಿಜೆಪಿಗೆ ಈಗ ಇರುವಂಥ ಇದು ನೋಡುವಾಗ ಒಂದಿಷ್ಟು ಅಪ್ಪರ್ ಮಾರ್ಜಿನ್ ಇದೆ. ಆದರೆ ಅದು ಎಷ್ಟರ ಮಟ್ಟಿಗೆ ಅದು ವಿನ್ನಿಂಗ್ ಆಗುತ್ತೆ ಅಥವಾ ಗೆಲುವಿಗೆ ತಂದು ಕೊಡುತ್ತೆ ಅಂತೇಳಿ ಇನ್ನು 1 ವರ್ಷ 365 ಡೇಸ್ ಇದೆ. ನೆಕ್ಸ್ಟ್ ಮಾರ್ಚ್ ಎಂಡಿಗೆ ಅಥವಾ ಏಪ್ರಿಲ್ಗೆ ಚುನಾವಣೆಯನ್ನು ಕಾಣ್ತಾ ಇದ್ದೇವೆ. ಸಂಜಯ್ ಪ್ರಭು ಅವರೀಗ ಪ್ರಸ್ತುತ ಪಂಜಾಬ್ನ ರಿಸಲ್ಟ್ ಅನ್ನು ನಾವು ಗಮನಿಸಿದ್ರೆ, ಕಾಂಗ್ರೆಸ್ ಒಂದು ಕಡೆ ರೈತರ ಪರವಾಗಿಯೂ ಕೂಡ ಹೋರಾಟವನ್ನ ನಡೆಸುತ್ತೆ, ಜಾತಿ ವಲಯವನ್ನು ಕೂಡ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಇದೆಲ್ಲವನ್ನ ನಡೆಸಿದ್ರು ಕೂಡ ಅಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ. ಠಿಕಾಣಿ ಹೊಡೋದಕ್ಕೂ ಕೂಡ ಅವಕಾಶನೇ ಸಿಗ್ತಾ ಇಲ್ಲ. ಈಗ ಪ್ರಸ್ತುತ ಇಲ್ಲೂ ಕೂಡ ಕಾಂಗ್ರೆಸ್ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಬೇಕಿತ್ತು, ಅವರು ಕೂಡ ಈಗ ನಮ್ಮ ಜೊತೆ ಹಂಚಿಕೊಳ್ತಾ ಇಲ್ಲ. ಸೊ ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಇದು ಪ್ಲಸ್ ಆಗ್ತಾ ಹೋಗುತ್ತಾ ಅಂತ ಹೇಳಿ ನೋಡಿ. ನಾವು ನಮ್ಮ ಕೆಲಸವನ್ನು ಮಾಡಬೇಕು, ಮತ್ತೊಬ್ಬರ ವೀಕ್ನೆಸ್ ನೋಡಿಕೊಂಡು ನಾವು ಸ್ಟ್ರೆಂತ್ ಅಂತ ಹೇಳುವುದಲ್ಲ. ನಮ್ಮ ಕೆಲಸವನ್ನು ನಾವು ಚೆನ್ನಾಗಿ ಮಾಡ್ತೇವೆ. ನಮಗೆ ಧೈರ್ಯಕ್ಕೆ 100ಕ್ಕೆ 100 ಧೈರ್ಯ ಉಂಟು. ಭಾರತೀಯ ಜನತಾ ಪಾರ್ಟಿ ನಾವು ನೆಕ್ಸ್ಟ್ ನಮ್ಮದು
ಅಧಿಕಾರಕ್ಕೆ ಬರ್ತದೆ ಅಂತ. Yes. ಮತ್ತೆ ಅವರದ್ದು ಅವರು ಮಾತಾಡ್ಕೊಳ್ತಾ ಇರ್ತಾರೆ. ಈಗ ಸಿದ್ದರಾಮಯ್ಯರು ಮಾತಾಡುವ ಸ್ಟೈಲ್ ನೋಡಿದರೆ, ಈಗ ಮೊನ್ನೆವರೆಗೆ ಈಗ ಟಿವಿಯಲ್ಲಿ ನಾನು ನಾಗೇಂದ್ರ ಅವ್ರ ಹತ್ರ ಹೇಳಿದೆ, 1-2 ಗಂಟೆವರೆಗೆ ಎಲ್ಲ ಕಾಂಗ್ರೆಸ್ನವರು ಸಹ ಟಿವಿ ಚಾನಲ್ ಅಲ್ಲಿ ಕೂತ್ಕೊಂಡಿದ್ರು. ಎಲ್ಲ ಸ್ಯಾಟಲೈಟ್ ಚಾನಲ್ ನಲ್ಲಿ ಬೆಳಿಗ್ಗೆ ಎಲ್ಲರೂ ಇದ್ರು. ಎಚ್ ಕೆ ಪಾಟೀಲ್ ಅವರು ಸಹ ಹೇಳಿದ್ರು ಮತಯಂತ್ರ ಸರಿ ಇಲ್ಲ ಅಂತ. ಹಾಗೆ ಇಲ್ಲಿ ಸಾಮಾನ್ಯ ದಕ್ಷಿಣದ ಚುನಾವಣೆ ನಮ್ಮದು MLA ಆದ ಕೂಡಲೇ ಪ್ರತಿಯೊಂದು ನಮ್ಮ ಲೋಬೋ ಅವರು ಒಂದು KS ಆಫೀಸರ್ ಮಂತ್ರ, ಇದು ನಿಮ್ಮದು ಯಂತ್ರ, ಇದು ಮತಯಂತ್ರ ಏನಂತ ಹೇಳುದು 100ಕ್ಕೆ 100 ಬೇರೆಯವರಿಗೆ ಹೇಳಿದ್ದು ಅದು 100% ಸರಿ ಉಂಟು ಅಂತ ಹೇಳಿದವರು ಅವರು ಸಹ ಒಂದು ಕೇಸ್ ಹಾಕಿ ಬಿಟ್ರು. ಅಂದ್ರೆ ಕೆಲವು ಸರಿ ನಿಮಗೆ ಶಾಕ್ ಆದಾಗ ಉಂಟಲ್ಲ, ನೀವು 100ಕ್ಕೆ 100 ವಿನ್ ಆಗ್ತೇವೆ 100% ನಮ್ದು ಬರ್ತದೆ ಹೇಳುವಾಗ ಇದು ಉಲ್ಟಾ ಎಲ್ಲ ಹೊಡೆಯುವಾಗ ಎಂಥದೋ ಒಂದು ಮಂತ್ರ ಆಗಿದೆ ಅಂತ ಹೇಳುವ ಒಂದು ಇದು ಪರಿಸ್ಥಿತಿ ಬರ್ತದೆ. ಹಾಗಾಗಿ ಏನಾಗ್ತದೆ ಅಂತ ಕೇಳಿದರೆ, ನಮ್ಮ ಕೆಲಸವನ್ನು ನಾವು ಚೆನ್ನಾಗಿ ಮಾಡಿಕೊಂಡು ಹೋಗ್ತೇವೆ. JDS ಏನು ಮಾಡ್ತದೋ ಕಾಂಗ್ರೆಸ್ ಏನು ಮಾಡ್ತದೋ ಅದು ನಮಗೆ ಬೇಡ. ನಾವು ಅಭಿವೃದ್ಧಿ ಮಾಡಿಕೊಂಡು ಮತ್ತು ಜನರ ಏನೆಲ್ಲ ಬೇಡಿಕೆಗಳುಂಟು ಅದರಲ್ಲಿ ಆದಷ್ಟು ಮನವರಿಕೆಯಾಗಿ ನಾವು ಮಾಡಬೇಕು ಅಂತ ನಾವು ಹೊರಟಿದ್ದೇವೆ. ಅದೇ ರೀತಿ ನಮ್ಮ ಶಾಸಕರುಗಳು ಕೆಲಸ ಮಾಡ್ತಾ ಇದ್ದಾರೆ. ನಮಗೆ 100ಕ್ಕೆ 100 ಧೈರ್ಯ ಇದೆ. ನಾವು ಮೆಜಾರಿಟಿಯಲ್ಲಿ ಪುನಃ ಬರ್ತೇವೆ, ಸರ್ಕಾರವನ್ನು ಮಾಡ್ತೇವೆ ಅಂತ ನಾನು ಹೇಳ್ತೇನೆ. ಎಸ್, ಅಶೋಕ್ ಅವರೇ, ಕೊನೆಯದಾಗಿ ಪಂಚರಾಜ್ಯ ತೀರ್ಪಲ್ಲಿ ಈಗಾಗಲೇ ಒಂದು ಅವಕಾಶವನ್ನು ಸಿಕ್ಕಿದೆ. ಇನ್ನು ಮುಂದಿನ ಚುನಾವಣಾ ಟಾರ್ಗೆಟ್ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಗ್ರೌಂಡ್ ಲೆವೆಲ್ ತಮ್ಮ ವರ್ಕ್ಗಳು, ಕೊನೆಯದಾಗಿ ಹೇಳೋದಾದ್ರೆ? ಇವತ್ತು ನಮಗೆ ಪಂಜಾಬಿನ ಒಂದು ಗೆಲುವು ಒಂದು ಹೊಸ ಮಾಡೆಲ್ನ ಇಡೀ ದೇಶ ಕೊಡಲಿಕ್ಕೆ ಒಂದು ಅವಕಾಶವಾಗಿದೆ. ಯಾಕಂತ ಹೇಳಿದರೆ ನಮಗೆ ಅಲ್ಲಿ ಪೂರ್ಣ ಪ್ರಮಾಣದ ಒಂದು ಸರ್ಕಾರ ಸಿಕ್ಕಿದೆ. ಮುಂದೆ ಗುಜರಾತ್ ಕೂಡ ಹತ್ತಿರದಲ್ಲೇ ಇದೆ ಚುನಾವಣೆ. ಗುಜರಾತಲ್ಲಿ ಈಗಾಗಲೇ ನಾವು ಕಾಲಿಟ್ಟಿದ್ದೇವೆ. ನಾನು ಆಗಲೇ ಹೇಳಿದೆ, ಸುಮಾರು 27 ಸೂರತ್ನಲ್ಲಿ ನಾವು 27 ಕಾರ್ಪೊರೇಟರ್ ನಮ್ಮ ಆಮ್ ಆದ್ಮಿ ಪಾರ್ಟಿಯಿಂದ ಆಯ್ಕೆಯಾಗಿದ್ದಾರೆ. ಮತ್ತು ಪಕ್ಷದ ಬೆಳವಣಿಗೆ ಭಾಳ ವೇಗದಲ್ಲಿ ನಡೀತಾ ಇದೆ. ಕರ್ನಾಟಕದಲ್ಲಿ ಕೂಡ ಇವತ್ತು ಮಾನ್ಯ ಪೃಥ್ವಿರೆಡ್ಡಿ ಅವರು ಇವತ್ತು ಪಕ್ಷದ ಅಧ್ಯಕ್ಷರಾಗಿ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಅವರು ಇಂಡಿಯಾ ಅಗೇನ್ಸ್ಟ್ ಕರಪ್ಷನಿಂದ ಸಂಘಟನೆಯನ್ನು ತೊಡಗಿಸಿಕೊಂಡವರು, ನಮ್ಮ ಪಕ್ಷದ ರಾಷ್ಟ್ರೀಯ ಪ್ರವಕ್ತರಾಗಿದ್ದಂಥವರು ಮತ್ತು ಓವರ್ಸೀಸ್ನ ಒಂದು FIRsಲ್ಲಿ ಕೂಡ ಜವಾಬ್ದಾರಿ ನಿರ್ವಹಿಸಿಕೊಂಡಿದ್ದಂಥ ಒಬ್ಬ ವ್ಯಕ್ತಿ. ಅವರು ಇವತ್ತು ಆಮ್ ಆದ್ಮಿ ಪಾರ್ಟಿಯ ಸಂಘಟನೆಯನ್ನು ಮುಖ್ಯವಾಗಿ BBMPಯಲ್ಲಿ, ನಾವು ಮಹಾನಗರ ಪಾಲಿಕೆಯಲ್ಲಿ ಇನ್ನು ಚುನಾವಣೆಗೆ ಸರ್ಕಾರ ಓಡಿ ಹೋದರೆ ಅದು ನಮಗೆ ಗೊತ್ತಿಲ್ಲ, ಆದರೆ ಈ ಚುನಾವಣೆಯನ್ನು ಸದ್ಯದಲ್ಲಿ ಅನೌನ್ಸ್ ಮಾಡುವಂಥ ಸಮಯ ಈಗಾಗಲೇ ಬಂದಿದೆ. ನಾವು ನಮ್ಮ ನಾಗೇಂದ್ರ ಅವರು ಹೇಳಿದಂತೆ ಬೆಂಗಳೂರಿನಲ್ಲಿ ನಾವು ನಗರ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ಅಲ್ಲಿ ಮತ ಆಗುವುದೇ ಕೇವಲ 50%, 45% ಈ ರೀತಿ ಆಗ್ತದೆ. ಆಮ್ ಆದ್ಮಿ ಪಾರ್ಟಿ ಹೆಚ್ಚಿನ ಒಂದು ವಿದ್ಯಾವಂತರು, ಶಿಕ್ಷಿತರಿರುವಂಥ ಒಂದು ಬೆಂಗಳೂರಿನಲ್ಲಿ ತನ್ನ ನೆಲೆಯನ್ನು ಊರಲಿಕ್ಕೆ ಆರಂಭ ಮಾಡ್ತದೆ ಮುಂದಿನ ಚುನಾವಣೆಗಳಲ್ಲಿ. ಅದೇ ರೀತಿ ನಾವು ಕಳೆದ ಚುನಾವಣೆಯಲ್ಲಿ 38 ಸೀಟ್ಗಳಲ್ಲಿ MLAಗೂ ನಾವು ಕಂಟೆಸ್ಟ್ ಮಾಡಿದ್ದು, ಒಂದಷ್ಟು ಮತಗಳನ್ನು ಪಡೆದಿದ್ವಿ. ಆದರೆ ಮುಂದಿನ ಚುನಾವಣೆಗಳು ಕೂಡ ನಾವು ಅಭ್ಯರ್ಥಿಗಳನ್ನು ಹಾಕುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳನ್ನು ಮುಂದುವರಿಸ್ತೇವೆ. ಆ ಮೂಲಕ ಒಂದು ಪಕ್ಷ ಬೆಳೀಲಿಕ್ಕೆ, ಇಷ್ಟು ದೊಡ್ಡ ರಾಜ್ಯದಲ್ಲಿ ಬೆಳೀಲಿಕ್ಕೆ ಸಮಯ ಖಂಡಿತ ತಗೊಳ್ತದೆ. ಆದರೆ ಆ ದಿನಗಳು ಹೆಚ್ಚು ದೂರ ಇಲ್ಲ. ಯಾಕೆ ಅಂತ ಹೇಳಿದರೆ, ಒಂದು ಕಡೆ ಕಾಂಗ್ರೆಸ್ಸಿನ ಲೀಡರ್ಗಳು ಆ ಕಡೆ BJPಗೆ ವಲಸೆ ಹೋಗೋದು, ಇವರು ಸರ್ಕಾರ ಲೀಡರ್ಗಳ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಜನರು ಒಟ್ಟಾಗಿ ಎರಡೂ ಪಕ್ಷದ ಜನರಿಗೂ ನಾನು ಮನವಿ ಮಾಡ್ತೇನೆ, ನೀವು ಒಂದು ಅಭಿವೃದ್ಧಿಯ ಅಧ್ಯಯನ ಮಾಡಿ. ಆಮ್ ಆದ್ಮಿ ಪಾರ್ಟಿ ಯಾವ ರೀತಿಯ ಒಂದು ಆಡಳಿತವನ್ನು ಮಾಡ್ತಾ ಇದೆ, ಶಿಕ್ಷಕನ ರೀತಿಯಲ್ಲಿ, ಉದ್ಯೋಗದ ವಿಚಾರಗಳಲ್ಲಿ, ಎಲ್ಲ ವಿಚಾರಗಳು ಯಾವ ರೀತಿಯ ಒಂದು ಇದನ್ನು ಅಧ್ಯಯನ ಮಾಡಿ ಆ ಮೂಲಕ ಆಮ್ ಆದ್ಮಿ ಪಾರ್ಟಿಯ ಸಂಘಟನೆ ಮತ್ತು ಒಂದು ಸರ್ಕಾರ ಬರುವ ನಿಟ್ಟಿನಲ್ಲಿ ಜನ ನಮ್ಮೊಟ್ಟಿಗೆ ನಿಲ್ತಾರೆ, ಯುವಕರು ನಮ್ಮೊಟ್ಟಿಗೆ ನಿಲ್ತಾರೆ ಅಂತ ಹೇಳುವ ವಿಶ್ವಾಸ ನನ್ನದು. ಚಿಕ್ಕದಾಗಿ ಕೊನೆದಾಗ ಒಂದು ಹೇಳ್ತೇನೆ, ಒಂದು ಕರಾವಳಿಯ ಮಟ್ಟಿಗೆ ಹಿಂದುತ್ವ ಸ್ಟ್ರಾಂಗ್ ಬೇಸ್, ಅದನ್ನು ಮಿಸ್ ಆದರೆ BJPಗೆ ಕಷ್ಟ ಇದೆ. ಮೇಲೆ ಹೋಗ್ತಿದ್ದಾಗೆ ಲಿಂಗಾಯತ ಒಕ್ಕಲಿಗ ಅಫ್ಕೋರ್ಸ್ ಅದಿದೆ, ಸೀಟ್ ಶೇರಿಂಗ್ ಇದೆ, ಅದನ್ನು ಸರಿಯಾಗಿ ಮೇಂಟೈನ್ ಮಾಡಿದ್ರೆ ಅಗೇನ್ BJP ಕಷ್ಟ ಇದೆ. ಮೂರನೇದು ಇಲೆಕ್ಷನ್ ಬಜೆಟ್ ಅನ್ನು ಇದು ಮಂಡನೆ ಮಾಡಿ ಆಗಿದೆ, ಅದು ಜಾರಿಗೆ ಬರುತ್ತಾ ಇಲ್ಲ ನೆಕ್ಸ್ಟ್ ಬೇರೆ ವಿಚಾರ. ಆದರೆ ಇಲೆಕ್ಷನ್ ಕ್ಯಾಬಿನೆಟ್ ಅಂತ ಇನ್ನೊಂದು ಮಾಡ್ಲಿಕ್ಕೆ ಉಂಟು, ಅದು ಮಾಡದೆ ಹೋದರೆ ಒಂದಿಷ್ಟು ಕಷ್ಟ ಆಗ್ಬೋದು. ಮತ್ತು ಕೊನೆಯದಾಗಿ ಬಹುಶಃ ಇನ್ನು ಎಲ್ಲ ಹೈಕಮಾಂಡ್ ಈ ಕಡೆ ಬರ್ತದೆ, ಇನ್ನು ಅವರೇ ಎದುರಿಗಿರೋದು 12 ತಿಂಗಳು. ಸೊ ನಿತಿನ್ ಗಡ್ಕರಿ ಅವರು ಹೇಳಿರುವಂಥ ಅಷ್ಟು ಯೋಜನೆಗಳನ್ನು ಮುಂದಕ್ಕೆ ಮಾಡುವಂಥ ಒಂದು ಇಡೀ ತಂಡವನ್ನು ಇಲ್ಲಿ ಹಾಕ್ತಾರೆ. ಅಮಿತ್ ಶಾ ಅವರು ಆಗಾಗ ಬರಲಿಕ್ಕೆ ಉಂಟು ಇನ್ನು ಕೆಲವು ತಿಂಗಳುಗಳ ಬಳಿಕ. ಸೊ ಇಡೀ ಕೇಂದ್ರದ ಕ್ಯಾಬಿನೆಟ್ಗಳು ಮುಂದಿನ 6 ತಿಂಗಳ ನಂತರ ಇಲ್ಲೇ ಬಂದು ಜೆಂಡಾ ಊರುದ್ರಿಂದ ಅದು ಎಷ್ಟರ ಮಟ್ಟಿಗೆ ಪ್ಲಸ್ ಆಗುತ್ತೆ, ಇದೆಲ್ಲವೂ BJPಯನ್ನು 113ಕ್ಕೆ ದಾಟಿಸ್ತದಾ ಇಲ್ವಾ ಅಂತ ಮತ್ತೆ ಗೊತ್ತಾಗುತ್ತೆ. ಎಸ್, ಖಂಡಿತ. ಈಗಾಗಲೇ ಪಂಚರಾಜ್ಯ ತೀರ್ಪುಗಳನ್ನ ನಾವು ಗಮನಿಸಿದ್ರೆ BJP ಈಗಾಗಲೇ 4 ರಾಜ್ಯಗಳಲ್ಲಿ ತಮ್ಮ ಧ್ವಜವನ್ನು ಹೊರಿರುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ಗುಜರಾತ್ ಆಗಿರ್ಬೋದು ಅಥವಾ ಕರ್ನಾಟಕವನ್ನೇ ನಾವು ಟಾರ್ಗೆಟ್ ಮಾಡಿ ನೋಡೋದಾದ್ರೆ, ಕರ್ನಾಟಕದಲ್ಲೂ ಕೂಡ BJP ಮತ್ತೊಮ್ಮೆ ತಮ್ಮ ಆಡಳಿತವನ್ನ ಈ ಬಾರಿ ಮುಂದುವರಿಸುತ್ತಾ ಅನ್ನುವಂಥದ್ದು ಕೂಡ ಕುತೂಹಲ ಇದೆ. ಇಷ್ಟು ಹೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆದಂತಹ ಅಶೋಕ್ ಅವರಾಗಿರ್ಬೋದು, ಸಂಜಯ್ ಪ್ರಭು, ಹಾಗೇನೆ ನಾಗೇಂದ್ರ ಶೆಣೈ ಅವರಿಗೂ ಕೂಡ ಧನ್ಯವಾದವನ್ನ ಹೇಳ್ತಾ ಇದ್ದೀನಿ. ಇಷ್ಟು ಹೊತ್ತು ವಿಸ್ತಾರವಾಗಿ
ಪಂಚರಾಜ್ಯದ ತೀರ್ಪಿನ ಕುರಿತಾಗಿ ನಮ್ಮ ಜೊತೆ ಕಾರ್ಯಕ್ರಮವನ್ನು ಹಂಚಿಕೊಂಡ್ರು. ಕೊನೆಯದಾಗಿ ನಾವು ಹೇಳೋದಾದ್ರೆ ಪಂಚರಾಜ್ಯದ ತೀರ್ಪು ಏನಾಯಿತು, ಇನ್ನು ಮುಂದಿನ ದಿನಗಳಲ್ಲಿ ಇರುವಂತದ್ದು ರಾಜ್ಯ ರಾಜಕೀಯದ ವ್ಯವಸ್ಥೆಗಳು ಯಾವ ರೀತಿಯಾಗಿದೆ ಅನ್ನುವಂಥದ್ದು ಇನ್ನು ಕೆಲವೇ ಸಮಯಗಳಷ್ಟೇ ಬಾಕಿ ಇರುವಂಥದ್ದು. ಆ ಸಮಯದಲ್ಲಿ ಕಡಿಮೆ ಅವಧಿಯಲ್ಲಿ ಆದಷ್ಟು ಬೇಗನೆ ಇನ್ನೇನು ಅಭಿವೃದ್ಧಿ ಕಾರ್ಯ ಇದೆ ಅಥವಾ ಯಾವುದೆಲ್ಲ ಯೋಜನೆಗಳು ಬರೋದಿದೆ ಅದೆಲ್ಲವನ್ನ ಕೂಡ ಆದಷ್ಟು ಬೇಗನೆ ಈಗ ಪ್ರಸ್ತುತ ಆಡಳಿತದಲ್ಲಿರುವಂತಹ ಬಿಜೆಪಿ ನಡೆಸ್ತಾ ಹೋದ್ರೆ, ಇನ್ನೊಂದು ಕಡೆ ಅಭಿವೃದ್ಧಿ ವರ್ಸಸ್ ಅಪಪ್ರಚಾರ ಅನ್ನುವಂತಹ ಎರಡು ತಕ್ಕಡಿಗಳ ಮಧ್ಯೆ ಈ ಬಾರಿಯ ಚುನಾವಣೆ ಇರುವಂಥದ್ದು ಕರ್ನಾಟಕದಲ್ಲೂ ಕೂಡ. ಹಾಗಾಗಿ ಯಾವ ಕಡೆ ಮತದಾರ ಮನಸ್ಸು ಮಾಡ್ತಾನೆ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂಥದ್ದು. ಅಭಿವೃದ್ಧಿ ಪರವಾಗಿ ಹೋಗುತ್ತೋ ಅಥವಾ ಇನ್ನೊಂದು ಪಕ್ಷ ಮಾಡುವಂಥ ಅಪಪ್ರಚಾರದ ಪರವಾಗಿ ಹೋಗುತ್ತಾ ಅನ್ನುವಂಥದ್ದು. ಸೊ ಹಾಗಾಗಿ ಯಾವ ತಕ್ಕಡಿ ಜಾಸ್ತಿಯಾಗಿ ತೂಕಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂಥದ್ದು. ಎಸ್, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ.